ಪತ್ರಿಕಾಗೋಷ್ಠಿ ಇದು. ಆ ಥರದ್ದು ಒಂದು ಅಪ್ಡೇಟ್ ಕೊಟ್ಟ ಮೇಲೆ ಈ ಖುಷಿ ಅಪ್ಡೇಟ್ ನಾವು ಈ ವೇದಿಕೆಯಲ್ಲಿ ಕೊಟ್ಟಿದ್ದೀವಿ. ಅದರ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯ ಮತ್ತು ಪ್ರತಿಕ್ರಿಯೆ? ಪ್ರತಿಕ್ರಿಯೆ ನಿಮ್ದಿರಬೇಕು, ಅಭಿಪ್ರಾಯ ನಿಮ್ದಿರಬೇಕು. ನಾನು ಬಂದು ಕೂತ್ಕೋತೀನಿ, ನಂದೇನಿದೆ. ಸಿ ಎವ್ರಿಥಿಂಗ್ ಇಸ್ ವೆರಿ ಆನೆಸ್ಟ್ಲಿ ಡನ್. ನಾನು ಅವಾಗ ಮಾಡೋಕ್ಕಾಗಲ್ಲ ಅಂದಿದ್ದು ದೇರ್ ವಾಸ್ ಆನೆಸ್ಟಿ ಟು ಇಟ್. ಯಾಕಂದರೆ ಟ್ವೀಟು ಆ್ಯಕ್ಚುಲಿ ಒಂದು 2-2.5 ಗಂಟೆಗೆ ಹಾಕಿದೆ. ಸೊ ಬಹುಶಃ ಯಾರೂ ತುಂಬ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಅದನ್ನು. ಪ್ರಕಾಶು ತೊಗೊಂಡಿರಲಿಲ್ಲ. ಮೋಸ್ಟ್ಲಿ ಅವ್ರು ಒನ್ ಆಫ್ ದ ಡೇ ಮೋಸ್ಟ್ಲಿ ನಾನು ಚಕ್ರಿ ಎಲ್ಲ ಕೂತು ಪಾರ್ಟಿ ಮಾಡಿದಾಗ ಹಾಕಿರೋ ಟ್ವೀಟ್ ಅನ್ಕೊಂಬಿಟ್ಟಿದ್ದಾರೆ. ಅದು ಹಾಗಿರಲಿಲ್ಲ. ಸೊ ದೇರ್ ವಾಸ್ ಅನ್ ಆನೆಸ್ಟಿ ಟು ಇಟ್. ಐ ಥಿಂಕ್ ವಾಪಸ್ ಬಂದಿದ್ದು ಹ್ಯಾಸ್ ಗಾಟ್ ಅನ್ ಈಕ್ವಲ್ ಆನೆಸ್ಟಿ. ವಿಲ್ ಸ್ಪೀಕ್ ಅಬೌಟ್ ಇಟ್ ಆಸ್ ಅನ್ ದ ಪ್ರೆಸ್ ಮೀಟ್ ಹ್ಯಾಪನ್ಸ್. ಸೊ ಐ ಥಿಂಕ್ ಈ AVs ನನಗೇನು ಗೊತ್ತಿಲ್ಲ ಆ್ಯಕ್ಚುಲಿ. ಐ ಜಸ್ಟ್ ಸಾ ಇಟ್ ಟುಡೇ ಆ್ಯಂಡ್ ದಟ್ ವಾಸ್ ವೆರಿ ಓವರ್ವೆಲ್ಮಿಂಗ್. ಆ್ಯಂಡ್ ನಾವು ವಾಪಸ್ ಬರೋದಕ್ಕೆ ಒನ್ ಆಫ್ ದ ಮೇನ್ ಪ್ರೈಮ್ ರೀಸನ್ಸ್ ಕೂಡ ಪ್ರತಿಯೊಬ್ಬರು ನಮಗೆ ಹೇಳಿದ ರೀತಿ ಇರ್ಬೋದು, ಕರೆದಿದ್ದ ರೀತಿ ಇರ್ಬೋದು, ಬೇಕು ಅಂತ ಹೇಳಿದ ಒಂದು ವಿಧಿ ಇರ್ಬೋದು. ಸೊ ದೇರ್ಸ್ ಅ ಲಾಟ್ ಆಫ್ ಥಿಂಗ್ ದಟ್ ಹ್ಯಾಪನ್ ಆ್ಯಂಡ್ ಟುಡೇ ವಿ ಆರ್ ಹಿಯರ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಎಸ್ಪೆಷಲಿ ಆ AVs ಎಲ್ಲ ನೋಡಿದಾಗ, ಜನಗಳ ಅಭಿಪ್ರಾಯಗಳನ್ನ ನೋಡಿದಾಗ ಅಟ್ ಲೀಸ್ಟ್ ಇಟ್ಸ್ ವೆರಿ ಟಚಿಂಗ್. ಸೊ ಐ ಥಿಂಕ್ ಅದು ಬಿಟ್ಟಾಕಿ ಅದು ಆ್ಯಕ್ಚುಲಿ ಅಲ್ಲಿ ಬರ್ಬೇಕಾದ್ರೆ ನನಗೆ ಇಲ್ಲೇ ನಾನು ಹಿಂದೆ ಕೂತಾರಲ್ಲೇ ತುಂಬ ಹ್ಯಾಪಿನೆಸ್ ಕಾಣಿಸ್ತಾ ಇತ್ತು, ಕೇಳಿಸ್ತಾ ಇತ್ತು ನನಗೆ. ಸೊ ಐ ಥಿಂಕ್ ಐ ಆಮ್ ಕ್ವೈಟ್ ಹ್ಯಾಪಿ ಅಬೌಟ್ ಇಟ್. ಪ್ರತಿ ಸಲ ನಿಮ್ಮನ್ನು ಯಾವುದೇ ವೇದಿಕೆ ಮೇಲೆ ಇನ್ವೈಟ್ ಮಾಡುವಾಗ ನಾನು ಒಂದು ಸಾಲ ಹೇಳ್ತೀನಿ, ಸ್ಟಾರ್ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ನೀವು ಅಂತ. ಹಾಗೆ ಬಿಗ್ ಬಾಸ್ ಸೀಸನ್ 11ರ ಕೊನೆ ಹಂತದಲ್ಲಿ ನೀವು ಕೊಟ್ಟಂಥ ಅಪ್ಡೇಟ್ ಸಂದರ್ಭದಲ್ಲಿ ಹಾಗಾದರೆ 12 ಏನು ಅನ್ನುವಂಥ ಪ್ರಶ್ನೆ ಬಂದಾಗ ಅಲ್ಲಿ ಪ್ರತಿಯೊಂದು ಕನ್ನಡ ನಿಘಂಟಲ್ಲಿ ಒಂದು ಪದಕ್ಕೆ ಒಂದು 2-3 ಸಮಾನಾರ್ಥಕ ಪದಗಳು ಸಿಗುತ್ತೆ ಸರ್. ಆದರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಏನು ಅಂದಾಗ ಅಲ್ಲಿ ಒಂದು ಉತ್ತರನೇ ಸಿಗಲಿಲ್ಲ ಕನ್ನಡ ಆಡಿಯನ್ಸಿಗಾಗಿರ್ಬೋದು, ಕೋಟ್ಯಾಂತರ ಅಭಿಮಾನಿಗಳಿಗಾಗಿರ್ಬೋದು. ಬಿಕಾಸ್ ಅಷ್ಟು ಗಟ್ಟಿಯಾಗಿ ನೀವು ಈ 11 ವರ್ಷ ಅವರ ಮನಸ್ಸಲ್ಲಿ ನೆಲೆಯೂರಿರುವಂಥ ರೀತಿ ಅದಕ್ಕೆ ಕಾರಣ. 11 ವರ್ಷ ನೀವು ನಿರೂಪಣೆ ಮಾಡಿರೋದು, ಹೋಸ್ಟ್ ಮಾಡಿರೋದು ಇಡೀ ಪ್ರಪಂಚದಲ್ಲೇ ಒಂದು ಮೈಲಿಗಲ್ಲದು. ಈಗ ಸೀಸನ್ 12 ಕೂಡ ನೀವೇ ಹೋಸ್ಟ್ ಮಾಡ್ತಿದ್ದೀರಾ ಅನ್ನೋವಂಥ ವಿಚಾರ ಇವತ್ತು ರಿವೀಲ್ ಆಗ್ತಾ ಇದೆ. ಇದನ್ನು ನೀವು ಹೆಂಗೆ ಡಿಫೈನ್ ಮಾಡ್ತೀರಾ ಸರ್? ಬಿಕಾಸ್ ಒಂದು ಕಾರ್ಯಕ್ರಮ ಮೂಲಕ ನೀವು ಇಡೀ ಕನ್ನಡಿಗರು, ಕನ್ನಡ ಭಾಷೆ ಇದೆಲ್ಲವನ್ನ ನೀವು ತಲುಪಿದಂಥ ರೀತಿ ಇದೆಯಲ್ಲ, ಅದು ಪದಗಳಿಗೆ ನಿಲ್ಕೋದು ಕಷ್ಟ. ಸೊ ಅದನ್ನು ನೀವು ಹೆಂಗೆ ಡಿಫೈನ್ ಮಾಡ್ಬೋದು ಅಂತ? ಸೀಸನ್ ಎಂಡಲ್ಲಿ ನಿಮಗೊಂದು ಶಾಕ್ ಕೊಟ್ಟೆ ಅಂತ ಹೇಳಿದ್ರಿ. ನೋ ಸೀಸನ್ ಬಿಗಿನಿಂಗಲ್ಲೇ ಕೊಟ್ಟಿದ್ದೆ ನಾನು. ಸೀಸನ್ ಎಂಡಲ್ಲಿ ರೀಕನ್ಫರ್ಮ್ ಮಾಡಿದೆ. ಅಂದರೆ ಅದು ಯಾವುದೋ ಪಾರ್ಟಿ ಮೂಡಲ್ಲಿ ಮಾಡಿ ಟ್ವೀಟ್ ಅಲ್ಲ, ಕರೆಕ್ಟಾಗೆ ಮಾಡಿದ್ದು ಅಂತ. ಅದಕ್ಕೆ ಸಾಯಂಕಾಲ ಹೊತ್ತ ಮಧ್ಯಾಹ್ನ ಹೊತ್ತ ಮಾಡಿದ್ದಾನೆ ಸೆಕೆಂಡ್ ಒನ್. ಸೊ ಅದು ಅಲ್ಲೇ ಇತ್ತು ಆ್ಯಕ್ಚುಲಿ. ಬಟ್ ಐ ಗೆಸ್ ನಾವು ಒನ್ ಸೀಸನ್ 12 ಇಸ್ ಹ್ಯಾಪನಿಂಗ್. ಬಹುಶಃ ಹೋಗಿರೋ ರೀತಿ, ನಮ್ಮ ಟೆಕ್ನಿಕಲ್ ಟೀಮ್ ಅವರು ಅದನ್ನು ನಡೆಸ್ಕೊಡ್ತಾ ಇರೋ ರೀತಿ, ಅದು ಬೆಳೀತಾ ಇರೋ ರೀತಿ, ದಿಸ್ ಇಸ್ ಮೋರ್ ಎಕ್ಸೈಟಿಂಗ್ ಟು ದ ಪ್ರೆಸೆಂಟ್ ಕಂಟೆಸ್ಟೆಂಟ್ಸ್ ಆ್ಯಸ್ ವೆಲ್ ಆಸ್ ದ ವ್ಯೂವರ್ಸ್ ಅಂತ ಅನ್ಕೋತೀನಿ, ನಮ್ಮೆಲ್ಲರಿಗಿನ್ನ. ಸಿ ವಿ ಡಿನ್ ಕಮ್ ಬ್ಯಾಕ್. ಐ ಥಿಂಕ್ ಕಲರ್ಸ್ ಆಗಲಿ, ವೈಕಾಮ್, ಎಂಡಮಾಲ್, ನಾವು ವಿ ಡಿನ್ ಕೊಲಾಬ್ರೇಟ್ ಬಿಕಾಸ್ ಇಟ್ ಈಸ್ ಎಕ್ಸೈಟಿಂಗ್ ಟು ಅಸ್. ಇಟ್ ಈಸ್ ಎಕ್ಸೈಟಿಂಗ್ ಟು ದಿ ಆಡಿಯನ್ಸಸ್. ಸೊ ಅವರು ಅದನ್ನು ನೋಡ್ತಾ ಇರೋ ರೀತಿ. ಸೊ ಬಹುಶಃ ದಿಸ್ ಆಡ್ಸ್ ಆನ್ ದ ವೇ ಇಟ್ ಇಸ್ ಗ್ರೋನ್ ಓವರ್ ದ ಲಾಸ್ಟ್, at least over the last 2 to 3 years. I think the growth has been really big, huge, and bigger leaps. ಯಾವುದೋ ಸ್ಮಾಲ್ ಲೀಪ್ಸ್ ಅಲ್ಲ ಗ್ರಾಫಲ್ಲಿ. ಸೊ ಐ ಥಿಂಕ್ ದ್ಯಾಟ್ ವೇ ದ ಕಂಟೆಸ್ಟೆಂಟ್ಸ್ ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ವೀಕ್ಷಕರಂತೂ ನಾನು ನೋಡ್ದಂಗಮ್ಮ ಇದು ಒಂದು ತುಂಬ ದೊಡ್ಡಕ್ಕೆ ಯಾವುದೋ ಕಂಪೇರ್ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಬಟ್ ಒಂದು ಯಾವುದೋ ತುಂಬ ಒಂದು IPL ರೇಂಜಿಗೆ ನೋಡ್ತಾರೆ ಬಿಗ್ ಬಾಸ್ನ. ಒಂದು 3 ತಿಂಗಳು ಯಾವುದಕ್ಕೂ ತಲೆ ಹಾಕಲ್ಲ, ಆ ಥರ ನೋಡ್ತಾರೆ ಅಂದಾಗ ಐ ಥಿಂಕ್ ಇಟ್ ಬಿಕಮ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಟು ಮೇಕ್ ಇಟ್ ಅ ಬೆಟರ್ ಪ್ರೋಗ್ರಾಮ್ ಆ್ಯಂಡ್ ಬಿಗರ್, ಮಚ್ ಬಿಗರ್ ಟು ಎವ್ರಿಬಡಿ. ಇವಾಗ ಅಲ್ಲಿ ನೀವು AVL ನೋಡಿದ್ರೆ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸು ಅವ್ರ ಎಕ್ಸ್ಪೀರಿಯನ್ಸಸ್ನ ನಾನಾ ರೀತಿಯಲ್ಲಿ ಹೇಳ್ಕೊಂಡ್ರು. ಅವ್ರಿಗೆ ಹೇಗೆ ವೈಯಕ್ತಿಕವಾಗಿ ಹೆಲ್ಪ್ ಆಗಿದೆ. ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಏನಿದೆ, ತುಂಬ ಜನಕ್ಕೆ ಒಂದು ಕೆರಿಯರ್ ರೂಪಿಸ್ಕೊಟ್ಟಿದೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಕೆರಿಯರ್ನ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಿದೆ. ಅವರ ಪರ್ಸ್ನಾಲಿಟಿನ ಇಂಡಸ್ಟ್ರಿಗೆ, ಜನಗಳಿಗೆ, ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದೆ. ನೀವು ಒಬ್ಬರು ವ್ಯಕ್ತಿ, ನಿಮ್ಮಲ್ಲೊಂದು ವ್ಯಕ್ತಿತ್ವ ಇದೆ, ಕಲೆ ಅನ್ನೋದು ಬಿಟ್ಟು ಅನ್ನೋದನ್ನು ಕೂಡ ಹೊರತುಪಡಿಸಿ ಅದೆಲ್ಲ ಹೊರತುಪಡಿಸಿ ಹೇಳ್ಕೊಡುತ್ತೆ. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಸ್ಟೇಜ್ ಆ್ಯಂಡ್ ಇಟ್ಸ್ ಕಮಿಂಗ್ ಬ್ಯಾಕ್ ಇನ್ ಅ ಬಿಗರ್ ವೇ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಓಕೆ, ಲಾಸ್ಟ್ 2 ಸೀಸನ್ಸ್ ಅಂತೂ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದಂಥ ಸೂಪರ್ ಡೂಪರ್ ಹಿಟ್ ಸೀಸನ್ಸ್. ಹಾಗಾಗಿ ಆಬ್ವಿಯಸ್ಲಿ ಸೀಸನ್ 12 ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ. ಹೊಸ ಚೈತನ್ಯ, ಹೊಸ ಹುರುಪು ನಿಮ್ಮ ಕಡೆಯಿಂದ ಯಾವ ರೀತಿ ಇರುತ್ತೆ ಅಂತ?
ನಮ್ಮ ಚೈತನ್ಯ ಯಾವುದು ಕಮ್ಮಿ ಆಗೇ ಇಲ್ಲ. ಮಾಡಿಲ್ಲ ಅಂದರೂ ಹಾಗೆ ಇರೋದು, ಮಾಡಿದ್ರು ಹಾಗೆ ಇರುತ್ತೆ. ದಟ್ ಇಸ್ ಐ ಥಿಂಕ್ ಇಟ್ಸ್ ಅ ಪರ್ಸನಾಲಿಟಿ, ವಾಟ್ ಯು ವಾಂಟ್ ಟು ಡೂ ಇನ್ ಲೈಫ್. ದಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ಎನಿ ಸೀಸನ್ಸ್ ಆರ್ ಎನಿ ಫಿಲ್ಮ್ಸ್. ನಮ್ಮ ಮನೆಯಲ್ಲಿ ಕೆಲಸ ಇಲ್ಲ ಅಂದಾಗ ಅಡುಗೆ ಮಾಡ್ಕೊಂಡು ಕೂತ್ರೆ ಅದೇ ಹುಮ್ಮಸ್ಸಲ್ಲಿ ಮಾಡ್ತಾ ಇರ್ತೀವಿ ನಾವು. ಇಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಇಸ್ ಗಾಟ್ ಬ್ಯಾಕ್ ಟುಗೆದರ್. ಇನ್ಫ್ಯಾಕ್ಟ್ ನಾನು ಒಂದು ನೀವೆಲ್ಲ ಅರ್ಥ ಮಾಡ್ಕೊಬೇಕಾಗಿರೋದು, ನಾನು ಟ್ವೀಟ್ ಮಾಡಿದಾಗ ಇಟ್ ವಾಸ್ ನಾಟ್ ಅ ಥ್ರೆಟ್, ಇಟ್ ವಾಸ್ ನಾಟ್ ಅ ವಾರ್ನಿಂಗ್, ಇಟ್ ವಾಸ್ ಅನ್ ಎಕ್ಸ್ಪ್ರೆಷನ್ ಆ್ಯಂಡ್ ಅ ಒಪಿನಿಯನ್ ದಟ್ ಐ ವಾಂಟೆಡ್ ಟು ಶೇರ್ ವಿತ್ ದ ವರ್ಲ್ಡ್, ರೈಟ್? ಹಾಗಿರಬೇಕಾದ್ರೆ ನೀವು ಹೇಳ್ತೀರಿ ಎ ವಿಯಲ್ಲೂ ನೋಡೋದು ಎಲ್ಲರದ್ದು ಆಲ್ಟರ್ನೇಟಿವ್ ಇಲ್ಲ ಹಾಗೆ. ಓಕೆ, ದಟ್ಸ್ ಅ ವೆರಿ ಬ್ಯೂಟಿಫುಲ್ ಗಿಫ್ಟ್ ನೀವೆಲ್ಲ ನನಗೆ ಕೊಟ್ಟಿರೋದು, ಬೈ ಸೇಯಿಂಗ್ ದಟ್ ಅಗೇನ್ ಆ್ಯಂಡ್ ಅಗೇನ್, ಮೇಕಿಂಗ್ ಮೀ ಬಿಲೀವ್ ದಟ್ ಹೌ ಮಚ್ ಐ ಆಮ್ ಲವ್ಡ್. ದಟ್ ಇಸ್ ನಾಟ್ ದ ಪಾಯಿಂಟ್. ಇನ್ನೊಬ್ಬರು ಕೂಡ ಬಂದು ನಡೆಸ್ಕೊಟ್ರು. ನನ್ನ ಪ್ರಕಾರ ನಾನು ಆ ಬಿಗ್ ಬಾಸ್ ಶೋ ಮಿಸ್ ಮಾಡ್ತಾ ಇರಲಿಲ್ಲ. ಬಹುಶಃ ನಾವು ಕೂತ್ಕೊಂಡು ನಾವು ನೋಡ್ತಾ ಇದ್ವಿ. ಬಹುಶಃ ನಮ್ಮವರೇ ಯಾರೋ ನಡೆಸ್ಕೊಡೋದ್ರಿಂದ ನಾವು ಅವ್ರಿಗೆ ಫೋನ್ ಮಾಡಿ ಹಿಂಗೆ ಮಾಡಬೇಡ ಹಂಗೆ ಮಾಡು ಅಂತಲೂ ಹೇಳಿರ್ತಾ ಇದ್ವಿ. ವಿ ಡೋಂಟ್ ನೋ, ಬಿಕಾಸ್ ಅಲ್ಟಿಮೇಟ್ಲಿ ದ ಶೋ ಹ್ಯಾಸ್ ಟು ಗೋ ಆನ್. ಸೊ ದಟ್ ಇಸ್ ದ ಹೋಲ್ ಐಡಿಯಾ. ಇವಾಗ 11 ವರ್ಷ ಸೀಸನ್ ನಾವು ಫೌಂಡೇಶನ್ ಹಾಕೋದೇನಕ್ಕಂದರೆ ಅದು ಇನ್ನೂ ಬೆಳೀತಾ ಇರಲಿ, ಆಗ್ತಾ ಇರಲಿ, ಯಾರೋ ಒಬ್ರು ನಡೆಸಿ ಏನು ಪ್ರಾಬ್ಲಮ್ ಅದೇನಿಲ್ಲ. ಆ ಇನ್ಸೆಕ್ಯೂರಿಟಿಯಲ್ಲಿ ನಾನು ಯಾವತ್ತೂ ನನ್ನ ಲೈಫ್ ನಡೆಸೇ ಇಲ್ಲ. ಕರೆಕ್ಟ್. ಹಾಗಿರ್ಬೇಕಾದ್ರೆ ನಾವು ಇಲ್ಲ ಅಂದರೆ ಸಿನಿಮಾದಲ್ಲೂ ನಾವು ಯಾವ ಸಿನಿಮಾನೂ ನಾವು ರಿಜೆಕ್ಟೇ ಮಾಡಲ್ಲ. ಅಯ್ಯೋ ಇನ್ನೊಬ್ರಿಗೆ ಹೋಗ್ಬಿಡುತ್ತೆ ಅಂತ. ಹೋಗಲಿ, ತಪ್ಪೇನಿಲ್ಲ ಅದರಲ್ಲಿ. ಬಟ್ ಐ ಥಿಂಕ್ ವಿ ಶುಡ್ ಆಲ್ವೇಸ್ ಫೀಲ್ ಸೆಕ್ಯೂರ್ಡ್ ಆ್ಯಂಡ್ ಬಿ ಕಾನ್ಫಿಡೆಂಟ್ ಅಬೌಟ್ ವಾಟ್ ವಿ ಆರ್, ಇರ್ರೆಲೆವೆಂಟ್ ಟು ವಾಟ್ ವಿ ಆರ್ ಡೂಯಿಂಗ್. ದಟ್ಸ್ ಆಲ್. ಓಕೆ ಸರ್, ಐ ಆಮ್ ಶೂರ್ ಮಾಧ್ಯಮದವ್ರಿಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಗೊತ್ತು, ಆಲ್ರೆಡಿ ಕೇಳಿಸ್ತಾ ಇದೆ. ಅವರ ಕ್ವೆಶನ್ ಆ್ಯಂಡ್ ಆನ್ಸರ್ ಸೆಷನ್ ಶುರು ಮಾಡೋದಕ್ಕೂ ಮುಂಚೆ ರಿಷಿ ಸರ್, ನಿಮಗೊಂದು ಪ್ರಶ್ನೆ ಇದೆ. The show evolved over last 11 years tremendously. It's season 12. What can audience expect? Any exciting twists, surprises in the store this season? You know, sir, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. So I think this show is produced in 65 territories in multiple languages. I think the one thing that Sudeep sir said, which is it's about being real. It's about getting the people out, their real personalities. And I think there is one consistent real person who's been with Bigg Boss Karna, and that's Sudeep sir. I see him every weekend. He wears his heart on the sleeve. He doesn't go behind any facade. He says what's in his heart. And that's why I think he's connected with the audiences. And I think that's the reason this show is such a big success. I think the only thing he changes every year is he starts looking younger. I was just looking at the AV and I realized from season 1 till now, you only look younger. So I think that's something you should ask him. For this season, we'll have a lot of twists and turns. Like he said, it's going to be bigger, it's going to be better. That's always the effort at our end. And you know, with his suggestions, his ideas, Kutti and the team, we keep working on this. You know, while the season ends, our team, Tabassum, who's sitting over there, and the team start working on the next season. So hopefully, with all the new twists and turns that we have planned, hopefully everybody will enjoy it a lot more than last year. ಥ್ಯಾಂಕ್ ಯು ಸರ್. ನೀವು ಹೇಳಿದ ಒಂದು ಮಾತಂತೂ ಸತ್ಯ, ಈಸ್ ರಿವರ್ಸ್ ಏಜಿಂಗ್. ಅದನ್ನು ನಾವೆಲ್ಲರೂ ಅಗ್ರಿ ಮಾಡ್ತೀವಿ. ಓಕೆ, ಈಗ ಮಾಧ್ಯಮದವರಿಗೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಫ್ಲೋರ್ ಓಪನ್ ಇದೆ. ಓವರ್ ಟು ಯು. ಮೈಕ್ ಒಬ್ಬರು ಕೊಟ್ಬಿಡಿ ಸರ್. ಮೊದಲು ನೀವಿಲ್ಲ ಅನ್ನೋಂಥದ್ದನ್ನು ಯಾರೂ ಕೂಡ ಊಹಿಸೋಕೆ ಸಾಧ್ಯ ಇರಲಿಲ್ಲ, ಅದರಲ್ಲಿ ನಾವು ಕೂಡ ಹೌದು. ಸೊ ಮತ್ತೆ ನೀವು ಶೋ ಮಾಡ್ತಾ ಇರೋದಕ್ಕೆ ಮೊದಲೇದಾಗಿ ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಸರ್. ಸರ್, ಈಗ ಇದ್ರ ನಡುವೆ ಒಂದಿಷ್ಟು ವಿಚಾರಗಳು ಬಂತು. ಸಹಜವಾಗಿ ಏನಂತಂದರೆ, ಸುದೀಪ್ ಸರು ಬಿಗ್ ಬಾಸ್ ಶೋನಲ್ಲಿ ಕನ್ನಡಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ, ಅಂದರೆ ವಿವಾದಿತ ಕಂಟೆಸ್ಟೆಂಟ್ಗಳು ಇರಬಾರ್ದು ಅನ್ನೋಂಥ ಕೆಲವು ಅಂಶಗಳನ್ನು ಹೇಳಿದ್ದಾರೆ ಅನ್ನುವಂಥದ್ದು. ಈಗ ಸೀಸನ್ 12 ಒಪ್ಕೊಳ್ಳೋಕ್ಕೆ ಈ ರೀತಿಯ ಕೆಲವು ಕಂಡೀಷನ್ಸ್ಗಳು ಇದೆಯಾ? ನಿಮ್ಮ ನಿರ್ಧಾರ ಬದಲಾಯಿಸೋಕ್ಕೆ ಏನು ಕಾರಣ ಆಯಿತು ಅನ್ನುವಂಥದ್ದು ಸರ್? ನಾನು ಇವರು ಪತ್ರಿಕಾಗೋಷ್ಠಿ ಕರೀತಾರಂದಾಗೆ ಏನಂದ್ರೆ ಏನದು ವಿವಾದಿತ ವಿವಾದಿತ ಪ್ರಶ್ನೆಗಳನ್ನ ಕೇಳೋ ಮಿತ್ರರಿಗೆ ಕರಿಬೇಡಿ ಅಂತಾನೆ ಹೇಳಲ್ಲ. ಅರ್ಥ ಆಯ್ತಾನಪ್ಪ?
how can Big Boss happen without characters or personalities? Tell me. ಎಲ್ಲರೂ ಒಂದೇ ಥರ ಥಿಂಕ್ ಮಾಡೋರನ್ನ ಬೆಳಗ್ಗೆ ಎದ್ದರೆ ಬರೀ ತುಂಬ ಒಬ್ಬರನ್ನೊಬ್ಬರು ಹೊಗಳ್ಕೊಂಡು ತಬ್ಕೊಂಡು ಮುತ್ಕೊಟ್ಕೊಂಡು ಪ್ರೀತಿಯಿಂದ ಇದ್ದು ಮಾತೆತ್ರ ನಿಮಗೆ ಹಿಂದೆ ದೇವ್ರದ್ದು ಗಂಟೆ ಇದು ಭಜನೆ ಬರೋ ಥರ ನಡೆಯುತ್ತಾ? ಆಗಲ್ಲ. ಸಿ, ಬಿಗ್ ಬಾಸ್ ಈಸ್ ನಾಟ್ ಅ ಸ್ಟೇಜ್ ವೇರ್ ಐ ಕ್ಯಾನ್ ಸೇ ವಿವಾದಿತ. ಓನ್ಲಿ ಥಿಂಗ್ ಐ ಓನ್ಲಿ ರಿಕ್ವೆಸ್ಟ್ ದೆಮ್ ಇಸ್ ಹ್ಯಾವ್ ಅ ಕ್ಲಾರಿಟಿ. ದಟ್ಸ್ ಆಲ್. ಯಾಕೆ ಇವ್ರನ್ನ ಕಳಿಸ್ತಾ ಇದ್ದೀರಿ, ಏನಕ್ಕೆ ಕಳಿಸ್ತಾ ಇದ್ದೀರಿ, ಆ ಕ್ಲಾರಿಟಿ ಬೇಕು. ಅದಿಲ್ಲ ಅಂದರೆ ಏನಾಗುತ್ತೆ, ಅನಾವಶ್ಯಕ ಒಂದು ಶೋ ನಡೆಸೋದಕ್ಕೆಗೋಸ್ಕರ ಕೆಲವ್ರನ್ನ ಹಾಕೋದಾಗತ್ತೆ. ಅದು ಬಂದಾಗ ತಪ್ಪಾಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಬಿಕಾಸ್ ಏನಾಗುತ್ತೆ, ಸಮ್ಟೈಮ್ಸ್ ಬಿಗ್ ಬಾಸ್ ನಾನು ಏನು ಹೋಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಅದು ನನಗೆ ವೈಯಕ್ತಿಕವಾಗಿ ಸ್ಟ್ರೆಸ್ ಆಗಬಾರ್ದು. ಬರೀ ಕೆಲವ್ರನ್ನ ಕಂಟ್ರೋಲ್ ಮಾಡೋದೇ ವೀಕೆಂಡ್ ಆಗಿಬಿಟ್ರೆ ನನಗೆ, ವಾಟ್ ಅಬೌಟ್ ದ ಅದರ್ ಕಂಟೆಸ್ಟೆಂಟ್ಸ್? ಏನಾಗುತ್ತೆ ಇಲ್ಲಿ, ಇವಾಗ ಬಿಗ್ ಬಾಸಲ್ಲಿ ಎರಡೇ ರೀತಿ ಕಂಟೆಸ್ಟೆಂಟ್ಸ್ ಒಳಗಡೆ ಹೋಗೋದು, ಬುದ್ಧಿವಂತರು, ಅತಿ ಬುದ್ಧಿವಂತರು. ಸೊ ಈಗ ಬುದ್ಧಿವಂತರನ್ನ ನಾನು ಡೀಲ್ ಮಾಡ್ಬೋದು. ಅತಿ ಬುದ್ಧಿವಂತರು ಏನು ಮಾಡ್ತಾರೆ, ಬುದ್ಧಿವಂತರನ್ನ ಹೆಂಗೆ ಸೈಡಿಗೆ ಹಾಕಬೇಕು ಅಂತ ಗೊತ್ತಿರುತ್ತೆ. ಸೊ ಅದೇ ನಡೀತಾ ಇದ್ದಾರೆ ಪ್ರತಿ ವಾರ. ಐ ಥಿಂಕ್ ಇಟ್ಸ್ ಬಿಕಮ್ಸ್ ಅ ಲಿಟಲ್ ಟೀಡಿಯಸ್ ಫಾರ್ ಮಿ. ಕರೆಕ್ಟ್. ಅದು ಒಂದು ಪರ್ಸನಲ್ ಡಿಸ್ಕಷನ್ ಆಗುತ್ತೆ ಹೊರತು ಐ ಡೋಂಟ್ ಥಿಂಕ್ ದಟ್ ಕೇಮ್ ಅಕ್ರಾಸ್ ಆಸ್ ಅ ಕಂಡೀಷನ್. ನಾನು ಯಾವತ್ತೂ ಹೇಳಿಲ್ಲ. ಒಂದು 2-3 ಪತ್ರಿಕಾಗೋಷ್ಠಿ ಹಿಂದೆಗಡೆ, ಒಂದು 2 ವರ್ಷ 3 ವರ್ಷದ ಹಿಂದೆಗಡೆ ಏನೋ ಗೊತ್ತಿಲ್ಲ, ಒಬ್ಬರು ನಿಮ್ಮಲ್ಲೇ ಒಬ್ಬರು ಮಿತ್ರರು ನಮಗೆ ಕೆಲವು ಕಾಂಟ್ರವರ್ಸಿ ಇರೋರು ಅಂತ ಅಂದಾಗ ನಾನು ಅವ್ರ ಹತ್ರ ವೈಯಕ್ತಿಕವಾಗಿ ಕೆಳಗಡೆ ಇಟ್ಕೊಂಡೋಗಿ ಪ್ರಶ್ನೆ ಕೇಳಿದ್ದೆ ನಾನು. ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ನಾವೆಲ್ಲ ಇನ್ನೂ ಹೊರಗಡೆ ಇದ್ದೀವಿ, ಮಾತಾಡ್ಕೊಂಡಿದ್ದೀವಿ ಅಂದರೆ ನಾವೆಲ್ಲ ಭಾಳ ಲೀಗಲ್ ಟರ್ಮ್ಸಲ್ಲಿ ಜೀವನ ನಡೆಸ್ತಾ ಇದೀವಿ ಅಂತ ಆಯಿತು. ಹಾಗಿರಬೇಕಾದ್ರೆ ವೈಯಕ್ತಿಕವಾಗಿ ಯಾರೋ ಒಬ್ಬರು ಒಳಗೆ ಹೋಗಬಾರ್ದು, ಅವ್ರನ್ನ ಕಳಿಸ್ಬೇಡಿ ಅನ್ನೋದು ತಪ್ಪಾಗುತ್ತೆ. ಐ ಆಮ್ ಓಕೆ ವಿತ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ಆಸ್ ಲಾಂಗ್ ಎಸ್ ದೇ ಹ್ಯಾವ್ ಅ ಕ್ಲಾರಿಟಿ ವೈ ದೇ ಆರ್ ಕಾಸ್ಟಿಂಗ್ ದೆಮ್. ಐ ಥಿಂಕ್ ಇಟ್ಸ್ ಓಕೆ ಫಾರ್ ಮಿ. ಐ ವಿಲ್ ಹ್ಯಾಂಡಲ್. ದಟ್ಸ್ ನಾಟ್ ದ ಪಾಯಿಂಟ್. ಅದನ್ನು ನಾನು ಲೆಟ್ ಮೀ ಪುಟ್ ಇಟ್ ಅಕ್ರಾಸ್. ನಾನು ಯಾವತ್ತೂ ಆ ಥರ ಕಂಡೀಷನ್ಸ್ ನಾನು ಹಾಕಿಲ್ಲ. ಸೊ ದಟ್ ವಿವಾದಿತ ಆಲ್ ದಟ್ ಐ ಥಿಂಕ್ ಇಟ್ಸ್ ಓಕೆ. ಸಮ್ಟೈಮ್ಸ್ ಏನು ಗೊತ್ತಾ, ಹೊರಗಡೆ ಹೇಗೋ ಬರುತ್ತಾರೆ, ಒಳಗಡೆ ಹೋದ್ಮೇಲೆ ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡಿರ್ತಾರೆ. ಯು ಡೋಂಟ್ ನೋ, ವಿ ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್. ಬಿಗ್ ಬಾಸಲ್ಲಿ ಒಂದಂತೂ ಸತ್ಯ, ಸ್ಟಾರ್ಟ್ ಆದಾಗಿಂದ ನೀವು ನೋಡಿ ಬೇಕಾದ್ರೆ ಸ್ಟೇಜ್ ಹತ್ತದಾಗ ಹೇಗಿರ್ತಾರೆ, ಹೇಗೆ ಮಾತಾಡ್ತಾ ಇರ್ತಾರೆ, ಒಳಗಡೆ ಹೋದ್ಮೇಲೆ ಬೇರೆ ಆಗ್ಬಿಡ್ತಾರೆ ಅವರು. ಸಿ, ಸಮ್ಟೈಮ್ಸ್ ಯು ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ಪೀಪಲ್. ಸೊ ಐ ಆಮ್ ಓಕೆ ವಿತ್ ದಟ್ ಸರ್. ಅದು ನನ್ನ ಕಂಡೀಷನಾಗಿ ಹೋಗೇ ಇಲ್ಲ ಯಾವತ್ತೂ. ಸರ್, ಪ್ರಶಾಂತ್ ಸರ್, ನಿಮಗೆ ಕೇಳಬೇಕು ಅನ್ಕೊಂಡೆ ಸರ್. ಮುಖ್ಯವಾಗಿ ಲಾಸ್ಟ್ ಸೀಸನ್ ಅಲ್ಲಿ ನಾವೇ ಒಂದಷ್ಟು ಸುದ್ದಿಗಳು ಮಾಡಿದ್ವಿ, ಆರ್ಟಿಕಲ್ ಎಲ್ಲ ಬರೆದ್ವಿ. ಏನಪ್ಪಾ ಅಂತ ಹೇಳಿದ್ರೆ, ಬೇರೆ ಲ್ಯಾಂಗ್ವೇಜ್ಗಳಿಗೆ ಅಂದ್ರೆ ಅಲ್ಲಿನ ಬಿಗ್ ಬಾಸ್ಗಳಿಗೆ ಸಿಗುವಂತ ಆದ್ಯತೆ ಕನ್ನಡದಲ್ಲಿ ಸಿಗ್ತಾ ಇಲ್ಲ. ಕನ್ನಡ ಭಾಷೆಗೆ ಏನೋ ಒಂಥರ ನೆಗ್ಲಿಜೆನ್ಸ್ ಕಾಣಿಸ್ಕೊಳ್ತಾ ಇದೆ ಅನ್ನೋ ಒಂದು ಚರ್ಚೆ ಆಯ್ತು. ಅದು ಸುದೀಪ್ ಸರ್ ಮನಸ್ಸಿಗೆ ನೋವು ತಂದಿದೆ ಅನ್ನೋದು ಚರ್ಚೆ ಆಯ್ತು ನಮ್ಗೆ. ಸೊ ಇದೇ ಕಾರಣದಿಂದ ಅವ್ರು ಸ್ವಲ್ಪ, ಅದ್ರ ಜೊತೆಗೆ ಅವ್ರಿಗೆ ಸ್ಟ್ರೆಸ್ ಕೂಡ, ಎಲ್ಲ ಕಡೆ ಓಡಾಟ, ಎಗೇನ್ ಇಲ್ಲಿ ಬರಬೇಕು, ಗಂಟೆಗಟ್ಟಲೆ ನಿಲ್ಬೇಕು. ಆದ್ರೂ ಕೂಡ ನನ್ನ ಮಾತಿಗೆ ಎಲ್ಲೋ ಒಂದ್ ಕಡೆ ಇವ್ರು ಮಣೆ ಹಾಕ್ತಿಲ್ವಾ, ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಕೊಡಿ ಅನ್ನೋ ಒಂದು ರೀತಿ ಚರ್ಚೆ ಆದ್ರೂ ಕೂಡ ಬೇರೆ ಅಂದ್ರೆ ನಿಮ್ಮ ಉನ್ನತ ಮಟ್ಟದಲ್ಲಿರುವವರು ಇದಕ್ಕೆ ಕರೆಕ್ಟಾಗಿ ಏನು ಬೆಂಬಲಿಸಿಲ್ಲ ಅನ್ನೋ ಚರ್ಚೆ ಆಗಿದೆ. ನಿಜಾನ ಅಂತ ಹೇಳಿ ಅಂದ್ರೆ ನಮಗೆ ಆದ್ಯತೆ ನಮ್ಮ ಕಡೆಯಿಂದ ಇಲ್ಲಿ ರೆವ್ಯೂನ್ಯೂ ಜಾಸ್ತಿ ಇದೆ, ಜಾಸ್ತಿ ಬಿಗ್ ಬಾಸ್ ನೋಡೋದು ಕನ್ನಡಿಗರು. ಸೊ ಆದ್ರೂ ಕೂಡ ನಮ್ಗೆ ಇಲ್ಲಿ ಬೇಕಾದ ಸಲಹೆಗಳನ್ನ, ಸೂಚನೆಗಳನ್ನ, ಬೇಕಾದ ಸೌಕರ್ಯಗಳನ್ನ ಕೊಡಲ್ಲ ಅನ್ನೋದೊಂದು ಚರ್ಚೆ. ಹೌದಾ ಅಂತ ಹೇಳಿ ಅದು ಸರ್ ಮನಸ್ಸಿಗೆ ನೋವಾಗಿದೆ ಅನ್ನೋದು ಚರ್ಚೆ. ಇಲ್ಲ, ಒಂದು ಶೋ ಮಾಡುವಾಗ ಆ ಮಾರ್ಕೆಟಿಗೆ ಏನೇನು ಬೇಕು ಅದನ್ನು ಕಂಪ್ಲೀಟನ್ನು ಹಾಕಲೇಬೇಕಾಗತ್ತೆ. ಕೆಲವೊಮ್ಮೆ ನಾವು 100% ಹಾಕ್ತೇವೆ, ಅದಕ್ಕೆ ಬೇಕಾದ ಎಲ್ಲ ಫೆಸಿಲಿಟಿಗಳು ನಾವು ಮೇಕ್ ಶೋರ್ ಮಾಡ್ತೀವಿ ಫಸ್ಟ್ ಲಾಂಚ್ ಆದಾಗ. ಒಂದು ಯಾಕೆ ಹಿಟ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಎಲ್ಲ ಎಲಿಮೆಂಟ್ಗಳು ಅದ್ರಲ್ಲಿ ಇದ್ದದ್ರಿಂದ ಹಿಟ್ ಆಯಿತು. ಇಲ್ಲಾಂದರೆ ಈ ಬೇರೆ ಲ್ಯಾಂಗ್ವೇಜಿಗೆ ಕಂಪೇರ್ ಮಾಡಿದ್ರೆ ಇಷ್ಟು ದೊಡ್ಡ ಹಿಟ್ ಆಗಲಿಕ್ಕೆ ಕಾರಣ ಏನೋ ಒಂದು ನಾವು ಸರಿ ಮಾಡಿದ್ದೇವೆ. ಬಟ್ ಅವರ ಕ್ವಶನ್ ಏನಿತ್ತಂದರೆ, ಓಕೆ ಇನ್ನೂ ಬೆಟರ್ ಮಾಡಬೇಕು, ಬೇರೆ ಮಾರ್ಕೆಟಿಗಿಂತ ನಮ್ಮ ಶೋನ ಎಲ್ಲರೂ ತಿರುಗಿ ನೋಡಬೇಕು ಅಂತ ಒಂದು ಉದ್ದೇಶದಿಂದ ಅವ್ರು ಏನು ಹೇಳಿದರು, ಅವ್ರು ಆ್ಯಕ್ಚುಲಿ ಸಜೆಷನ್ ಆಗಿ ನಾವು ತಗೊಂಡು ಅವ್ರದ್ದು ಡಿಸ್ಕಸ್ ಮಾಡಿ ಏನು ಬೆಟರ್ ಮಾಡ್ಬೋದು ಈ ಸೀಸನಲ್ಲಿ, ಅದನ್ನೆಲ್ಲ ಈ ಸೀಸನಲ್ಲಿ ಅಳವಡಿಸಿ ಕಳೆದ 11 ಸೀಸನ್ಗಿಂತ ಬೆಟರಾಗಿ 12 ಸೀಸನ್ ಬರ್ತೇವೆ, ದೊಡ್ಡ ಮಟ್ಟದಲ್ಲಿ ಬರ್ತೇವೆ, ಅಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೀಸನ್ 1 ಇಂದ 11 ತನಕ ನಾವು ಒಬ್ಸರ್ವ್ ಮಾಡಿದರೆ ನಿಮ್ಮ ಐಡಿಯಾಸ್ ಆಗಿರ್ಬೋದು ಅಥವಾ ಒಂದಿಷ್ಟು ಕಂಟೆಸ್ಟೆಂಟ್ಗಳಿಗೆ ನೀವು ಕೊಡ್ತಾ ಇದ್ರಿ ಕೂಡ. ಈ ಸೀಸನಲ್ಲಿ ನೀವೊಮ್ಮೆ ಬರಲ್ಲ ಅಂತ ಹೇಳಿ ಮತ್ತೆ ತಿರ್ಗಾ ಎಂಟ್ರಿ ಆಗ್ತಾ ಇರೋದು. ಸೊ ಈ ಕಾರಣಕ್ಕೆ ಎಕ್ಸ್ಟ್ರಾ ಐಡಿಯಾಸ್ ಅಥವಾ ಮನೆ ಆಗಿರ್ಬೋದು, ಬಿಗ್ ಬಾಸ್ ಮನೆ ಆಗಿರ್ಬೋದು, ಅದರಲ್ಲಿ ಏನಾದರೂ ಚೇಂಜಸ್ ಇಂಥದ್ದೇನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ ನಿಮ್ಮ ಕಡೆಯಿಂದ? ಐ ಗೆಸ್ ಕೆಲವು ಐಡಿಯಾಸ್ ಇನ್ಕಾರ್ಪೊರೇಟ್ ಆಗಿರಲಿಲ್ಲ, ಅದಕ್ಕೆ ಎಕ್ಸಿಟ್ ಆಗಿದ್ದೆ. ಅದು ಇನ್ಕಾರ್ಪೊರೇಟ್ ಆಯಿತು, ವಾಪಸ್ ಬಂದೆ. ಹೇಳೋಣ,
ಪಾಯಿಂಟ್ ಏನಂತಂದರೆ ಇವಾಗ ವಾಪಸ್ ಬಂದ್ವಿ ಅಂದಮೇಲೆ ಐ ಥಿಂಕ್ ಇಟ್ ಬಿಕಮ್ಸ್ ಪರ್ಸ್ನಲ್ ನಾವು. ವೈ ಪರ್ಸ್ನಲ್ ಅಂದರೆ irrelevant to how the show does, irrelevant to what happens, I will get paid. But ಅಷ್ಟೇನಾ? ನೋ. ನನ್ನ ರೆಸ್ಪಾನ್ಸಿಬಿಲಿಟಿ ಬರೋದು ಅಷ್ಟೇ ಅಲ್ಲಮ್ಮ. ಇಲ್ಲಿ ಪ್ರತಿಯೊಬ್ಬರೂ ಪ್ರತಿ ದಿನ ಒಂದು ಆ ರೀತಿಯಲ್ಲಿ ಒಂದು 9 ಗಂಟೆಗೆ ಹಾಕೊಂಡು ನೋಡ್ತಾರೆ. ವೀಕೆಂಡ್ ಬರೋಕ್ಕೂ ಅಷ್ಟೊಂದು ಮನೆ ಕಾರ್ಯ ಕೆಲಸಗಳನ್ನೆಲ್ಲ ಬಿಟ್ಕೊಂಡು ನೋಡ್ತಾರೆ. ಅಂದರೆ ಐ ಥಿಂಕ್ ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಮೈನ್ ಟು ಮೇಕ್ ಇಟ್ ಅ ಬೆಟರ್ ಶೋ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಕಾಂಟೆಂಟ್, ಶೋ. ಸೊ ಅಂತ ಬಂದಾಗ ಏನಾಗುತ್ತೆ, ಪ್ರತಿ ದಿನವೂ ಏನಾಗುತ್ತೆ, ನಾನು ಯಾವತ್ತೂ ಬಂದು ವೀಕೆಂಡ್ ಮಾತ್ರ ನಡೆಸ್ಕೊಟ್ಟಿಲ್ಲ. ನಾನು ಪ್ರಕಾಶ್ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ, ಏನು ಟಾಸ್ಕ್ ಮಾಡಿದ್ರಿ, ವಿ ಡಿಸ್ಕಸ್ ಅ ಲಾಟ್. ಕೆಲವು ಟಾಸ್ಕ್ಸ್ ನಾನು ನೋಡ್ತಾ ಇರ್ತೀನಿ. ನಾನು ಯಾವತ್ತೂ ಒಂದು ಟೆಲಿವಿಷನ್ನ ನಾನು ಅಷ್ಟು ಹತ್ತಿರದಲ್ಲಿ ನಾನು ಯಾವತ್ತೂ ಫಾಲೋ ಮಾಡಿಲ್ಲ. ಬಟ್ ಈ ಶೋ ನೋಡ್ತಾ ಇರ್ತೀನಿ ನಾನು. ನಾನು ಅಕಸ್ಮಾತ್ ನಾನು ಶೂಟಿಂಗ್ ಇಲ್ಲ ಅಂದರೆ ಐ ಡೋಂಟ್ ವೇಟ್ ಫಾರ್ ದ ವೀಕೆಂಡ್. ಅವತ್ತೇ ಮನೇಲಿ ಹಾಕೊಂಡು ನೋಡ್ತಾ ಇರ್ತೀವಿ ಕೂತ್ಕೊಂಡು ಎಲ್ಲರೂ. ಎಲ್ಲರೂ ಅಂದರೆ ನಾನು ನನ್ನೊಟ್ಟಿಗೆ ಇರೋರು. ಐ ಕೀಪ್ ವಾಚಿಂಗ್ ವಾಟ್ ಇಸ್ ಇಟ್. ಆವಾಗಲೂ ಇಮಿಡಿಯೇಟ್ಲಿ ಐ ಕಾಲ್ ಅಪ್, ಈ ಟಾಸ್ಕ್ ಚೆನ್ನಾಗಿ ಬಂತಿಲ್ಲ, ಈ ಟಾಸ್ಕ್ ಸ್ವಲ್ಪ ನೋಡಿ ಎಡವಟ್ ಹೊಡಿತು, ಇಟ್ ಕ್ಯಾನ್ ಡೂ ಇಟ್. ಐ ಥಿಂಕ್ ದೋಸ್ 3.5 months ರಿಯಲಿ ಒಂದು ದೊಡ್ಡ ಫೌಂಡೇಶನ್ ಹಾಕುತ್ತೆ ತುಂಬ. ಈ ಇಡೀ ಚಾನಲಿನ ಇಡೀ ವರ್ಷಕ್ಕೆ, ಆ ಕಂಟೆಸ್ಟೆಂಟ್ಸ್ಗೆ, ಮುಂದೆ ಸೀಸನಿಗೆ ಬರೋ ಕಂಟೆಸ್ಟೆಂಟ್ಸ್ಗೆ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಆಗಿ ನಿಂತ್ಕೊಳ್ಳುತ್ತೆ ಆ್ಯಂಡ್ ಫೌಂಡೇಶನ್ ಹಾಕುತ್ತದು. ಸೊ ಐ ಗೆಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಜಸ್ಟ್ ಶೋ ಬಂದು ಯಾವತ್ತೂ ನಿಮಗೆ ಅಷ್ಟು ಈಸಿಯಾಗಿ ದೊಡ್ಡದಾಗಕ್ಕೆ ಸಾಧ್ಯ ಅಲ್ಲ. ಪ್ರತಿ ವಾರ ಆ್ಯಡ್ಸ್ ಆನ್. ಐ ಥಿಂಕ್ ಇಟ್ಸ್ ಅ ಗ್ರಾಫ್, ವಿ ಗ್ರೋ ಸ್ಲೋಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಪರ್ಸ್ನಲಿ 11 ಸೀಸನಲ್ಲಿ ನೋಡಿರೋದು, ಓಪನಿಂಗ್ ನಿಮಗೆ ಏನೇ ರೇಟಿಂಗ್ ಬಂದ್ರೂ ದೇರ್ ಆರ್ ಇಯರ್ಸ್ ವೇರ್ ವಿ ಹ್ಯಾವ್ ಲಾಸ್ಟ್ ದ ರೇಟಿಂಗ್ ಇನ್ ದ ಮಿಡ್, ಅಗೇನ್ ರೀಸನ್ ಆ್ಯಂಡ್ ಅಗೇನ್ ರೋಸ್. ಬಟ್ ಐ ಥಿಂಕ್ ಫ್ರಮ್ ಪಾಸ್ಟ್ ಕಪಲ್ ಆಫ್ ಸೀಸನ್ಸ್ ಕನ್ಸಿಸ್ಟೆಂಟಾಗಿ ಒಂದು ಗ್ರಾಫಿಂದ ಕೆಳಗೆ ಬರಲೇಬಾರ್ದು ಅನ್ನೋಂಥ ಒಂದು ಅಟೆಂಪ್ಟ್ ಏನು ಟೆಕ್ನಿಕಲ್ ಟೀಮ್ ಹಾಕಿದೆ. ಐ ಥಿಂಕ್ ದ್ಯಾಟ್ ಆಲ್ವೇಸ್ ಗಿವ್ಸ್ ಅ ಡೋರ್ ಓಪನ್ ಫಾರ್ ಆರ್ ಬೆಟರ್ ಐಡಿಯಾಸ್, ಬೆಟರ್ ಥಿಂಗ್ಸ್. ಬೈ ದಿ ಅಲ್ಟಿಮೇಟ್ ನಾನೇನಿಲ್ಲ ನೋಡಿ, ವೀಕೆಂಡ್ ಆದ್ಮೇಲೆ ಮನೆಗೆ ಹೋಗ್ತೀನಿ, ಅವ್ರಿಗೆ ಬೇರೆ ಶೋ ಶೂಟಿಂಗ್ ಹೋಗ್ತಾರೆ. ಬಟ್ ಐ ಗೆಸ್ ಇಟ್ಸ್ ಆ ಕಂಟೆಸ್ಟೆಂಟ್ಸ್ ಯಾರು ಮನೆ ಒಳಗಡೆ ಲಾಕ್ ಮಾಡಿಟ್ಟಿರ್ತೀವಲ್ಲ, ವಿ ಹ್ಯಾವ್ ಟು ಜಸ್ಟಿಫೈ ದೇರ್ ಲೈಫ್ಸ್, ದೇರ್ ಫ್ಯಾಮಿಲೀಸ್, ಎವ್ರಿಥಿಂಗ್. ಮೈಕಲ್ ಪ್ರಶ್ನೆ ಆಗಲ್ಲ ಅಂದವ್ರಿಗೆ ವಾಪಸ್ ಮನವೊಲ್ಸಕ್ಕೆ ಎಷ್ಟು ಟೈಮ್ ತಗೊಂಡ್ರು ನಿಮ್ಗೆ ಅಂತ ಹೇಳಿ? ಎಷ್ಟು ಟೈಮ್ ಸರ್ ಹೇಗಿತ್ತು ಅವ್ರು ಬಂದು ರಿಕ್ವೆಸ್ಟ್ ಮಾಡಿದ್ದು? ಇಲ್ಲ ನೀವೇ ಈಗ ಡೋರಿಂದ ಎಂಟ್ರಿ ಕೋಡ್ ತೋರಿಸ್ಬೇಕಾ? ಯಾವ ತರ ಇದೆ? ಆದ್ರೂ ಕೂಡ ನಮ್ಗೆ ಕ್ಯೂರಿಯಾಸಿಟಿ ಇದೆ ಸರ್, ನೀವು ಒಪ್ಸೋದು ಹೇಗಿತ್ತು ಅಂದ್ರೆ ನೀವು ಇಲ್ಲಿ ಪರವಾಗಿ ನಿಂತಿದ್ರಿ ಅಂತ ನಮ್ಗೆ ಗೊತ್ತು. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಬಹುಶಃ ನಾನು ಇದನ್ನ ಕೇಳಕ್ ಇಷ್ಟಪಡ್ತೀನಿ, ಅವ್ರ ಕಡೆ ಯಾಕೆ ಅಲ್ಲ, ಅವ್ರಿಗೆ ಕೇಳಿ. ಪ್ರಶಾಂತ್ ಸರ್ನೇ ಕೇಳ್ಬೇಕಂತ ಇತ್ತು ಸರ್. ಪ್ರಶಾಂತ್ ಅವ್ರಕಿನ್ನ ಸಿಕ್ಕಾಪಟ್ಟೆ, ನಿಜ ಹೇಳ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದು ಸುಷ್ಮಾಜಿ ಅವರು. ಪ್ರಶಾಂತ್ ಅವ್ರದ್ದು ಆ್ಯಕ್ಚುಲಿ ಪಾಪ ಏನಂದ್ರೆ ಇವ್ರು ಸುಷ್ಮಾ ಅವ್ರನ್ನ ಮುಂದೆ ಬಿಟ್ಟು ಹಿಂದೆ ನೀಟಾಗಿ ಬರ್ತಾ ಇದ್ರು ಅವರು. ದ ಬಿಗ್ಗೆಸ್ಟ್ ಎಫರ್ಟ್ ಐ ಹ್ಯಾವ್ ಟು, ನಾನು ಇವತ್ತು ಐ ರಿಯಲಿ ವಾಂಟ್ ಟು ಓಪನ್ ಇಟ್ ಅಪ್ ದಟ್ ಇಫ್ ನಾಟ್ ಫಾರ್ ಸುಷ್ಮಾಜಿ ಐ ಡೋಂಟ್ ಥಿಂಕ್ ಐ ವುಡ್ ಹ್ಯಾವ್ ಅಗ್ರೀಡ್. ಇಟ್ ವಾಸ್ ಹರ್. ಐ ಥಿಂಕ್ ಶಿ ಡಿಡ್ ದ ಮ್ಯಾಜಿಕ್ ಮೇಡಮ್. ಅದಕ್ಕೆ ಆಲ್ಟರ್ನೇಟಿವ್ ಅನ್ನೋ ಆಪ್ಷನ್ಸ್ ಇಲ್ಲ. ಈಗ ನನ್ನ ಶೂಟಿಂಗ್ ಇವಾಗ ರೈಟ್ ನಾವು ನನಗೆ ಐ ಥಿಂಕ್ ಪಾಂಡಿಚೇರಿ, ತೂತುಕುಡಿ ಆ ಕಡೆ ಎಲ್ಲ ಕಡೆ ಇದ್ದೀನಿ ಈಗ. ಸೊ ಐ ಹ್ಯಾವ್ ಟು ಟ್ರಾವೆಲ್ ಫ್ರಮ್ ದೇರ್. ಸೊ ಪರ್ಸ್ನಲ್ ಆಗಿ ನಾನು ಬರಲೇಬೇಕಾಗತ್ತೆ ಬಂದು. ಸೊ ಟು ಅವಾಯ್ಡ್ ಇಟ್ ಐ ಟ್ರಾವೆಲ್ ವಿತ್ ಮೈ ಪರ್ಸ್ನಲ್ ಫ್ಲೈಟ್ಸ್ ಆ್ಯಂಡ್ ಥಿಂಗ್ಸ್, ದಟ್ಸ್ ಡಿಫ್ರೆಂಟ್. ಜಸ್ಟ್ ಟು ಸೇವ್ ಸಮ್ ಟೈಮ್. ಅಲ್ಲಿಂದ ಬಂದು ಮಾಡಲೇಬೇಕಾಗತ್ತೆ ಫ್ರೈಡೇ, ಆ್ಯಂಡ್ ಅದಕ್ಕೆ ಆಪ್ಷನ್ಸೇ ಇಲ್ಲ. ಸೊ ಅವರಿಗೆ ಆ್ಯಕ್ಚುಲಿ ನಾನು ರಿಕ್ವೆಸ್ಟ್ ಮಾಡಿದ್ದು ಒಂದು, ದೇ ವಾಂಟೆಡ್ ಟು ಸ್ಟಾರ್ಟ್ ಆನ್ ಅ ಪರ್ಟಿಕ್ಯುಲರ್ ಡೇಟ್. ಅದನ್ನು ಪುಷ್ ಮಾಡಿದ್ದೀನಿ ನಾನು. ಪುಷ್ ಮಾಡಿಬಿಟ್ಟು ಐ ಪುಷ್ಡ್ ಇಟ್ ಬೈ ಅನದರ್ 3 to 4 weeks. ಐ ಸೆಡ್ ಐ ಕಾಂಟ್ ಸ್ಟಾರ್ಟ್ ಬಿಫೋರ್ ದ್ಯಾಟ್ ಬಿಕಾಸ್ ಕಂಟಿನ್ಯೂ ಶೂಟಿಂಗ್ ನಾನು ಮಾಡಲೇಬೇಕು. ಬಿಕಾಸ್ ಸಮ್ ಹೌ ಈ ವರ್ಷ ಐ ಹ್ಯಾವ್ ಟು ಹ್ಯಾವ್ ಅ ರಿಲೀಸ್. ಸೊ ಅದಕ್ಕೆ ನಾನು ಏನು ಫಾಸ್ಟಾಗಿ ಮಾಡಲೇಬೇಕಾಗತ್ತೆ ಅಂತ ಹಾಕೊಂಡಾಗ ದೇ ಆಲ್ಸೋ ಮೂಡ್. ಅದಕ್ಕೆ ಆಪ್ಷನ್ನೇ ಇಲ್ಲ. ವೇರ್ ಎವರ್ ಐ ಆಮ್ ಐ ಹ್ಯಾವ್ ಟು ಡೂ, ಆ್ಯಂಡ್ ಅದಕ್ಕೆ ದಟ್ ಈಸ್ ವೆರಿ ಟಯರಿಂಗ್. ಬಟ್ ಬೈ ದಿ ಎಂಡ್ ಆಫ್ ದ ಡೇ ಅದು ಏನೋ ಒಂದು ಆ ವೇದಿಕೆ ಮೇಲೆ ಹೋಗಿ ನಿಂತ್ಕೊಂಡು ಸ್ಟಾರ್ಟ್ ಆದ ತಕ್ಷಣ ಐ ಥಿಂಕ್ ವಿ ಜಸ್ಟ್ ಫರ್ಗೆಟ್ ಎವ್ರಿಥಿಂಗ್. ಶೋ ಮುಗಿದ ಮೇಲೆ ಮತ್ತೊಂದು ರಿಮೈಂಡರ್ ಬರುತ್ತೆ, ಕಾಲು ನೋವು, ಕೈ ನೋವು, ಬೆನ್ನು ನೋವು, ಇದೆಲ್ಲ ಆಗುತ್ತೆ ಬಿಕಾಸ್ ಯು ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಅವರ್ಸ್. ಬಟ್ ಐ ಗೆಸ್ ದ ಶೋ ಡಿಮಾಂಡ್ಸ್ ಇಟ್ ಆ್ಯಂಡ್ ಐ ಆಮ್ ರೆಡಿ ಟು ಗಿವ್ ಇಟ್. Sudeep sir. Hi Sharda. Hi. How are you sir? Good. Basically you are someone who doesn't take back decisions. Like when once you have confirmed about something, how did you manage to, how did they
this question has been asked, but how did you manage to convince yourself that I can be part of Big Boss? Because one is your style, your diction, your maturity, and your experience. Colors did not, or the audience did not find another replacement for Sudeep. Was it an advantage or a disadvantage? There were multiple questions. One, ನಾನು ತೊಗೊಂಡಿರೋ ಡಿಸಿಷನ್ ಚೇಂಜ್ ಮಾಡಲ್ಲ. Yeah, usually you don't. ಸೆಕೆಂಡು, ಹೌ ಡಿಡ್ ಐ ಕನ್ವಿನ್ಸ್ ಮೈ ಸೆಲ್ಫ್? Yes. ದೆನ್ ಥರ್ಡ್ ಬಂದ್ಬಿಟ್ಟು ಇನ್ನೊಬ್ಬರಿಗೆ ಆಟಿಟ್ಯೂಡ್ ಸ್ಟೈಲ್ ವಾಟ್ ಎವರ್ ದಟ್ ಇಸ್ ನಾಟ್ ದೇರ್, ಇಸ್ ಇಟ್ ಅನ್ ಅಡ್ವಾಂಟೇಜ್ ಆರ್ ಅ ಡಿಸ್ಅಡ್ವಾಂಟೇಜ್? Because they couldn't find a replacement. Yes. Yeah. So which one should I answer first? All of it, sir. No, please come one by one, no? I get So how did you convince yourself, sir? That is important, alva? Because ನನ್ನ ಲೈಫಲ್ಲಿ ನಾನು ಇನ್ನೊಬ್ರಿಗೆ ಕನ್ವಿನ್ಸ್ ಮಾಡೋದು ಮಾತ್ರ ಸೋತಿದ್ದೀನಿ. ನಾನು ಕನ್ವಿನ್ಸ್ ಮಾಡ್ಕೊಳಕ್ಕೆ ಯಾವತ್ತೂ ಸೋತೇ ಇಲ್ಲ. ಆ್ಯಂಡ್ ಐ ಥಿಂಕ್ ನಾನು ಒಂದು ಸಲ ತೊಗೊಂಡಿರೋ ಡಿಸಿಷನ್ ಚೇಂಜೇ ಮಾಡಂತಾರೆ ವೆರಿ ಸಿನಿಮ್ಯಾಟಿಕ್ ಡೈಲಾಗ್ ಇದ್ದಾಗಿದೆ. ನಾನು ಒಂದು ಸಲ ಹೇಳಿದ್ದು ಒಂದೇ ಸಲ ಹೇಳಿದ್ಷ್ಟೇ. ಇಟ್ಸ್ ನಾಟ್ ಲೈಕ್ ದಟ್. ಐ ಥಿಂಕ್ ವಿ ಆಲ್ ಡಿಸೈಡ್ ಬಿಕಾಸ್ ವಿ ಫೀಲ್ ಇಟ್ ಇಸ್ ಇಂಪಾರ್ಟೆಂಟ್. ಅದಾದಮೇಲೆ ಶಾರದವ್ರು ಏನಾಗುತ್ತೆ, ವಿ ಆಲ್ಸೋ ಕೀಪ್ ಅನ್ ಐ ಅಬೌಟ್ ಎದುರುಗಡೆ ಇರೋರು ಯಾವ ರೀತಿ ಇದ್ದಾರೆ, ಅವರಲ್ಲಿ ಬರ್ತಾ ಇರೋದ್ರಲ್ಲಿ ಒಂದು ಆನೆಸ್ಟ್ ಇದೆಯಾ, ನೀವು ಬೇಕು ಅವರಿಗೆ ಅನ್ನೋದರಲ್ಲಿ ಒಂದು 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 ಆನೆಸ್ಟಿ ಇದೆಯಾ, ಅದರಲ್ಲಿ ಒಂದು ಪ್ರೀತಿ ಇದೆಯಾ. ಆ್ಯಂಡ್ ಅಗೇನ್ ಇಫ್ ಇಟ್ ಇಸ್ ಜಸ್ಟ್ ಅಬೌಟ್ ಬಿಸ್ನೆಸ್, ಇಟ್ ಜಸ್ಟ್ ಅಬೌಟ್ ಮನಿ, ಸೊ ಡೋಂಟ್ ಯು ಥಿಂಕ್ ಶಾರದಾ ಅವರೇ ದಟ್ ಇವನ್ ಐ ವಿಲ್ ಬಿ ಅವೇರ್ ಆಫ್ ಇಟ್, ದಟ್ ಇದೊಂದೇ ಕಾರಣಕ್ಕೆ ನನ್ನ ಕರೀತಾ ಇದ್ದಾರಂತ. ಅಟ್ ದ ಸೇಮ್ ಟೈಮ್ ಇವರೊಬ್ಬರದೇ ಅಲ್ಲ, ಕೂಗು ಈ ಕಡೆಯಿಂದನೂ ಬರ್ತಾ ಇತ್ತಲ್ಲ ಜನಗಳಿಂದ, ನೀವೇ ಮಾಡಬೇಕು, ಎಲ್ಲ ಯಾವುದೋ ಫಂಕ್ಷನ್ಗೆ ಹೋಗಲಿ, ಜನಗಳನ್ನ ಮೀಟ್ ಮಾಡಲಿ. ಯಾಕೆ ನಮ್ಮಲ್ಲೇ ಇರುವಂಥ ಇಲ್ಲೇ ಎಷ್ಟೋ ಜನ ನನ್ನ ಸ್ನೇಹಿತರು ಪ್ರತಿಯೊಬ್ಬರು ಹೇಳೋರು, ಅವರಲ್ಲೂ ಒಂದು ಆನೆಸ್ಟಿ ಇರ್ತಾಯಿತ್ತು. ಅದೆಲ್ಲೋ ಬ್ಯಾಕ್ ಆಫ್ ದ ಮೈಂಡ್ ಇತ್ತು, ಬಟ್ ಹಾಗಂತ ಚೇಂಜ್ ಆಗ್ತೀನಿ ಅಂತಲ್ಲ. ಬಟ್ ಐ ಹರ್ಡ್ ಆ್ಯಂಡ್ ಡೋಂಟ್ ಥಿಂಕ್ ಶಾರದಾ ಅವರೇ ದಟ್ ಐ ಥಿಂಕ್ ವಿ ಹ್ಯಾವ್ ಟೇಕನ್ ಮೋರ್ ದೆನ್ 10 to 12 ಮೀಟಿಂಗ್ಸ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಲಾಸ್ಟ್ ಸೀಸನ್ ಆಗ್ತಿದ್ದ ಹಾಗೇನೆ ದೇ ವಾಂಟೆಡ್ ಟು ಮೀಟ್ ಮೀ, ಬಟ್ ದೆನ್ ಐ ಟೋಲ್ಡ್ ಪ್ರಶಾಂತ್, ನನಗೆ ಇನ್ನೊಂದು 3 ತಿಂಗಳು 4 ತಿಂಗಳು 3 ತಿಂಗಳಷ್ಟು ನಾನು ಪ್ಲೀಸ್ ಡೋಂಟ್ ಕಮ್ ನಿಯರ್ ಮೀ, ನಾಟ್ ಫಾರ್ ಎನಿಥಿಂಗ್ ಎಲ್ಸ್, ಬಿಕಾಸ್ ನನ್ನ ತಲೆಯಲ್ಲಿ 1000 ಓಡ್ತದೆ ಇವಾಗ. ಸೊ ಅದು ಯಾವುದು ಬೇಡ. ಐ ಥಿಂಕ್ ಐ ವಾಂಟ್ ಟು ಜಸ್ಟ್ ಬಿ ವಿತ್ ಮೈ ಮೂಮೆಂಟ್ಸ್ ಆ್ಯಂಡ್ ಮೈ ಥಾಟ್ಸ್. ಸೊ ಅದೆಲ್ಲದ್ರ ಮಧ್ಯದಲ್ಲಿ ಇಟ್ ವಾಸ್ ಇಂಪಾರ್ಟೆಂಟ್ ದಟ್ ಒಂದು ಅವ್ರು ಬರಬೇಕಾದ್ರೆ, ಆ್ಯಸ್ ಯು ರೈಟ್ಫುಲಿ ಸೆಡ್, ಮೆಚ್ಯೂರಿಟಿ ಈಸ್ ಈವನ್ ಗಿವಿಂಗ್ ಎನ್ ಇಯರ್ ಅಲ್ಲ. ವಿ ವಾಂಟ್ ಟು ಹಿಯರ್ ದೆಮ್ ಔಟ್, ವಾಟ್ ಇಸ್ ಇಟ್, ಟೆಲ್ ಮಿ. ಹಾಗೆ ಬಂದಾಗ ನಾಟ್ ದಟ್ ಫಸ್ಟ್ ಟೈಮ್ ಅವ್ರು ಬಂದಾಗಲೇ ಮಾತುಕತೆ ಆಯಿತು ಅಂತ. ಆ್ಯಕ್ಚುಲಿ ಅವ್ರು ಫಸ್ಟ್ 2 times ಬಂದಾಗ ಅವ್ರಿಗೆ ಕೇಳಿದ 2 ಪ್ರಶ್ನೆ ನಾನು, ಊಟ ಮಾಡ್ತೀರಾ, ಕಾಫಿ ಟೀ ಕುಡಿತೀರಾ, 2. ಅವ್ರು ಏನು ಮಾತಾಡಬೇಕೋ ಮಾತಾಡ್ಕೊಂಡು ಹೋಗೋರು. ಅದಾದಮೇಲೆ ನಾನು ಐ ಹ್ಯಾವ್ ಆಲ್ಸೋ ಸ್ಪೋಕನ್ ಟು ಮೈ, ದೇರ್ ಇಸ್ ಅ ಟೀಮ್ ಆಫ್ ಮೈನ್, ದೇರ್ ಇಸ್ ಅ ಫ್ರೆಂಡ್ಸ್ ಆಫ್ ಮೈನ್, ವಿ ಡಿಸ್ಕಸ್ ಅ ಲಾಟ್. ಹಾಗೆ ಬಂದಾಗ ತುಂಬ ಡಿಸಿಷನ್ಸ್ಗಳು ನಾನು ತೊಗೊಂಡಿದ್ದೀನಿ ಆ ವಿಚಾರದಲ್ಲಿ. ಐ ಥಿಂಕ್ ದಟ್ ಇಸ್ ಒನ್ ಥಿಂಗ್. ಸೊ ಕನ್ವಿನ್ಸಿಂಗ್ ಮೈ ಸೆಲ್ಫ್ ವಾಸಂಟ್ ದ್ಯಾಟ್ ಡಿಫಿಕಲ್ಟ್, ಬಿಕಾಸ್ ಎದುರುಗಡೆ ನಾನು ಯಾವ ಕಾರಣಕ್ಕೆ ಕೆಲವು ಡಿಸಿಷನ್ಸ್ ತೊಗೊಂಡಿರ್ತೀವೋ ಎಲ್ಲದು ದೇ ಆರ್ ಮೀಟಿಂಗ್ ಇಟ್ ಅಪ್, ದೇ ವಾಂಟ್ ಟು ರೆಕ್ಟಿಫೈ ಥಿಂಗ್ಸ್, ದೇ ವಾಂಟ್ ಟು ಆಲ್ಟರ್ ಥಿಂಗ್ಸ್, ದಟ್ ಮೇಕ್ಸ್ ಯು ಫೀಲ್ ಲವ್ಡ್ ಆ್ಯಂಡ್ ವಾಂಟೆಡ್, ನೋ, ವೆದರ್ ಇಟ್ ಈಸ್ ಅ ಶೋ ಆರ್ ಅ ಲೈಫ್ ಆರ್ ಅ ರಿಲೇಷನ್ಶಿಪ್, ದಟ್ಸ್ ವಾಟ್ ಇಟ್ ಇಸ್. ಯಾಕೆ ನಾವು ವಾಪಸ್ ಇನ್ನೊಬ್ಬರ ಹತ್ರ ವಾಪಸ್ ಹೋಗ್ತೀವಿ ಅಂದರೆ, ಅವ್ರು ನಮಗೆ ತೋರಿಸೋ ರೀತಿ, ಪ್ರೀತಿ, ಒಂದು ಮಾತಾಡೋ ರೀತಿ, ಪ್ರತಿಯೊಂದು ಕೌಂಟ್ ಇಟ್ಕೊಂಡಾಗ ಏನಾಗುತ್ತೆ, ವಿ ಫೀಲ್ ದಟ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಮೀ, ವಿ ಆಲ್ ಡಿಸರ್ವ್ ಅನದರ್ ಚಾನ್ಸ್ ಆ್ಯಂಡ್ ಅನದರ್ ಆಪರ್ಚುನಿಟಿ, ಡೋಂಟ್ ವಿ? ದಟ್ಸ್ ಆಲ್. ಏರಿ ಅವ್ರದ್ದು ಇನ್ನೂ 2-3 ಇದೆ. Sir, advantage or disadvantage that they didn't find a replacement for you? ರೀಪ್ಲೇಸ್ಮೆಂಟ್ ಯಾವತ್ತೂ ಹುಡುಕಕ್ಕೆ ಹೋಗಲೇಬೇಡಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಏನೇ ಪತ್ರಿಕೆ ಮಾಧ್ಯಮದಲ್ಲಿ ನಮ್ಮ ಪ್ರೆಸ್ ಮೀಟಿಂಗ್ ಕರೆದು ಒಂದು ಶಾರದಾ ಇಲ್ಲದೆ ನಡೆಯುತ್ತೆ, ಅದು ಅಲ್ಲಿಂದ ಒಂದು ಪ್ರಶ್ನೆ ಬರಲೇಬೇಕು, ನಾನು ರೀಪ್ಲೇಸ್ಮೆಂಟ್ ಹೆಂಗೆ ಹುಡುಕ್ಲಿ, ಈಗ ಚಾನ್ಸ್ ಇಲ್ಲ. ಅದಲ್ಲಿಂದ ಒಂದು ಧ್ವನಿ ಬರುತ್ತೆ, ರೀಪ್ಲೇಸ್ಮೆಂಟ್ ಯಾಕೆ ಹುಡುಕ್ತೀರಾ, ಹುಡುಕೋದು ತಪ್ಪೆ. ಈಗ ರೀಪ್ಲೇಸ್ಮೆಂಟ್ ಆಗೋಂಥ ವ್ಯಕ್ತಿ ನಾನು ಆಗಿದ್ದಿದ್ರೆ ಎಂತ ನಾನು ಏನು ಜೀವನದಲ್ಲಿ ಮಾಡೇ ಇಲ್ಲ ಅಂತ ಆಯ್ತಲ್ಲ. ಇಲ್ಲಾಗಲಿ ಸಿನಿಮಾದಲ್ಲಾಗಲಿ ನನ್ನ ಸಿನಿಮಾ ನಂದು, ನನ್ನ ವೇದಿಕೆ ನಂದು. ನಿಮ್ಮಲ್ಲೂ ಕೂತಿರೋದ್ರಲ್ಲಿ ಎಲ್ಲರಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ವೇದಿಕೆ, ಒಂದೊಂದು ಕ್ಯಾರೆಕ್ಟರ್ ಇದೆ, ಪರ್ಸ್ನಾಲಿಟಿ ಇದೆ. ಡೋಂಟ್ ಯು ಥಿಂಕ್ ಸೊ? ವಿ ಕಾಂಟ್ ಲುಕ್ ಫಾರ್ ಆಪ್ಷನ್ಸ್ ಆರ್ ರೀಪ್ಲೇಸ್ಮೆಂಟ್ಸ್ ಹಿಯರ್. Today, reality business is a bigger, reality shows or channels have a bigger business than movies. That attracted you? In terms of business, I'm talking in terms of money-wise. What exactly is your question? I'm sure the money factor also works here, sir. That's all. Okay, if it works, it works. It's my personal. Yeah, that is what I'm just asking. Why? Whether
the priority works because business reality show has become bigger. It takes a bigger picture than the movies you are part of, like. Don't you think so? If a reality show became bigger, I was a big part of the bigger, whether it is movies or the reality show. So when they are also growing big, don't forget everybody is growing. It is not just one. And what I take and what I don't take is very personal, not because of anything. ನಾನು ಮನಿಗೆ ದುಡ್ಡಿಗೆ ನಾನು ಆ ಥರ ಎಲ್ಲ ತುಂಬ ಹಿಂಗೆ ಇಟ್ಕೊಂಡು ಕೂತಿದ್ರೆ ನನ್ನ ಲೈಫಲ್ಲಿ ನಾನು ಏನೇನೋ ಮಾಡ್ತಾ ಇರಲಿಲ್ಲ. ಹೌ ಮಚ್ ಐ ಕ್ಯಾನ್ ಈಟ್ ಇಸ್ ವಾಟ್ ಐ ಸರ್ವ್ ಇನ್ ಮೈ ಪ್ಲೇಟ್. ಐ ಆಮ್ ನಾಟ್ ವೆರಿ ಅನ್ರೀಸನಬಲ್ ಟುವರ್ಡ್ಸ್ ಎನಿಥಿಂಗ್ ಇನ್ ಲೈಫ್. But going by whatever, half the year of your time, investment of time goes to Bigg Boss, then how much will you give time to 2 movies? You had promised that you will do 2 movies in 18 months. So will you keep up that promise? Wait and watch. ಮೈಕಲ್ ಪ್ರಶ್ನೆಗಳು ಕೇಳಿ, ಈ ಕಡೆನೂ ಪ್ರಶ್ನೆಗಳಿದೆ. ಈ ಬಾರಿಯ ಪ್ರಶಾಂತ್ ಸರ್, ಒಂದು ನಿಮಿಷ. ಕಂಟೆಸ್ಟೆಂಟ್ಗಳಂದಾಗ ಅದರದ್ದೇ ಆದ ಒಂದು ಸಾಕಷ್ಟು ಅವರೇ ಐಡೆಂಟಿಫಿಕೇಶನ್ ಗುರುತಿಸ್ಕೊಂಡಿದ್ದಾರೆ. ಈ ಸಲ ಕಂಟೆಸ್ಟೆಂಟ್ಗಳು ಯಾವುದನ್ನ ಮಾನದಂಡ ಇರುತ್ತಾ? ಯಾಕೆಂದರೆ ಕಳೆದ ಬಾರಿ ಕಂಟೆಸ್ಟೆಂಟ್ಗಳು ಗೊತ್ತಿದೆ ಸಾಕಷ್ಟು ಬೇರೆ ಬೇರೆ ಇನ್ಸಿಡೆಂಟ್ಗಳ ಆಯಿತು. ಸೊ ಈ ಬಾರಿ ಯಾವುದನ್ನ ಮಾನದಂಡಗಳು ಅಂದರೆ ಅವರ ಟ್ರ್ಯಾಕ್ ರೆಕಾರ್ಡ್, ಅವ್ರು ಏನು ಲಾಸ್ಟ್ ಟೈಮ್ ಬೇರೆ ಬೇರೆ ಕ್ಷೇತ್ರದಿಂದ ಬಂದಿದ್ರು, ಈ ಬಾರಿ ಬೇರೆ ಆ ಥರದ ಯಾವುದನ್ನ ಮಾನದಂಡಗಳನ್ನ ಇಟ್ಕೊಂಡೇನ ಸೆಲೆಕ್ಟ್ ಮಾಡ್ತೀರಾ ಹೇಗೆ? ಇಲ್ಲ, ಇದು ಅದರ ವರ್ಕ್ ಪ್ರೊಸೆಸ್ ಇನ್ನೂ ಸ್ಟಾರ್ಟ್ ಆಗಬೇಕಾಗಿದೆ. ಅಂದರೆ ಈ ಮನೆ ಒಳಗೆ ಹೋದ ನಂತರ ಅವರವರ ಕ್ಯಾರೆಕ್ಟರ್ ಆಗಿ ಅವ್ರು ಇರ್ತಾರೆ. ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಯಾಕಂದರೆ ಮನೆ ಒಳಗೆ ಹೋದ ನಂತರ ತುಂಬ ಇನ್ನೋಸೆಂಟ್ ಇದ್ದವನು ವೈಲೆಂಟ್ ಆಗ್ಬೋದು, ಆಗಬಾರ್ದಂತೇನಿಲ್ಲ. ಈಗ ನನ್ನನ್ನು ನೋಡುವಾಗ ನಾನು ತುಂಬ ಸೈಲೆಂಟ್ ಅನ್ನಿಸ್ಬೋದು. ಯಾವುದೇ ಒಂದು ಸಿಚುವೇಶನ್ ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ ನಮ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಇದೇ ಮಾನದಂಡ ಅಂತ ಇರಲ್ಲ. ಬಟ್ ಅದಕ್ಕೆ ಒಂದು 18 ಬೇರೆ ಬೇರೆ ತನನಾದ ಒಂದು ವ್ಯಕ್ತಿತ್ವ ನಾವು ಹುಡುಕ್ತಿರ್ತೇವೆ. ಆ ವ್ಯಕ್ತಿತ್ವದಲ್ಲಿ ಅವ್ರು ಇದ್ದರೆ ಡೆಫಿನೆಟಾಗಿ ಸೆಲೆಕ್ಟ್ ಮಾಡ್ತೇವೆ. ಅದೇ ಆ್ಯಕ್ಚುಲಿ ಮಾನದಂಡ ಅಂತ ಇರುವಂಥದ್ದು ಬಿಗ್ ಬಾಸಲ್ಲಿ. ಖಾಲಿ ಫೇಮ್ ಇದ್ದರೆ ಮಾತ್ರ ತಗೊಳ್ತೀವಿ ಹಾಗೇನಿಲ್ಲ. ಪ್ರತಿ ವರ್ಷ ನೋಡಿದರೆ ಬೇರೆ ಬೇರೆ ಥರ ಕಂಟೆಸ್ಟೆಂಟ್ಗಳು ಇದೆ. ಸೀಸನ್ 10ನಲ್ಲಿ ಇದ್ದಂಥ ಕಂಟೆಸ್ಟೆಂಟ್ ಕಂಪೇರ್ ಮಾಡಿದ್ರೆ 11ನಲ್ಲಿ ಬೇರೆ ಥರ ಇದ್ದರು, 9 ಬೇರೆ ಇದ್ದರು. ಸೊ ಹಂಗಂಗೆ ಅಂಥ ಮಾನದಂಡ ಅಂತ ಏನಿಲ್ಲ. ಅಲ್ಲ ಸರ್, ಯಾಕೆಂದರೆ ಕಳೆದ ಬಾರಿಗಿಂತ ಬೇರೆ ಸೀಸನ್ಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ, ಕಳೆದ ಬಾರಿಯಲ್ಲಿ ಯೂಟ್ಯೂಬರ್ಸು ಬೇರೆ ಬೇರೆ ಪೊಲೀಸವರೆಲ್ಲ ಬಂದು ಅಲ್ಲೆಲ್ಲ ದೊಡ್ಡ ಇನ್ಸಿಡೆಂಟ್ ಎಲ್ಲ ಆಯಿತು. ಸೊ ಆ ಥರದ್ದು ಬ್ಯಾಕ್ಗ್ರೌಂಡ್ ಇರೋ ಕಂಟೆಸ್ಟೆಂಟ್ಗಳನ್ನ ನೀವು ಇದು ಮಾಡಿದ್ರು ಲೈಟ್. ಸೊ ಅದಕ್ಕೆ ಈ ರೀತಿ ಅಂದರೆ ಈ ಬಾರಿಯ ಯಾವ ರೀತಿ ಮಾನದಂಡ ಇರುತ್ತೆ ಅಂತ ಕಾಮನ್ ಮ್ಯಾನ್ ಮತ್ತು ಅದನ್ನು ಅದೇ ಈಗ ನಾನು ರಿವ್ಯೂ ಮಾಡುವಂಗೆಲ್ಲ ವೆಯ್ಟ್ ಮಾಡಬೇಕು. ಡೆಫಿನೆಟಾಗಿ ಹೊಸ ಥರ ನಾನು ಆಗ ಹೇಳ್ದಂಗೆ ದೊಡ್ಡ ಮಟ್ಟದಲ್ಲಿ ಬೇರೆ ರೀತಿಯಲ್ಲಿ ಬರ್ತೇವೆ, ಅಷ್ಟಂತೂ ನಾನು ಹೇಳಬಲ್ಲೆ. ಸೊ ಸ್ವಲ್ಪ ವೆಯ್ಟ್ ಮಾಡಿದರೆ ಸರ್ದು ಪ್ರೊಮೋ ಬಂದ ನಂತರ ಗೊತ್ತಾಗುತ್ತೆ ನಿಮಗೆ ಯಾವ ಹೊಸ ಥೀಮು ಏನು ಅಂತ. ಈಗ ಸುದೀಪ್ ಸರ್, ನಾನು ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡಿದ್ದೆ, ಅದೊಂದು ಫೋಟೋ ಶೂಟ್ ಆಗಿದೆ ಸರ್. ಸುದೀಪ್ ಸರ್, ಸಾಮಾನ್ಯವಾಗಿ ನೀವು ಒಂದು ನಿಮಿಷ ಇರಿ ಸರ್. ಮೇಡಮ್ ಹೇಳಿದ್ರು ಅಂದ್ರೆ ನೀವು ವಾಪಸ್ ಬರೋದಕ್ಕೆ ಕಂಡೀಷನ್ಸ್ ಇರಲಿಲ್ಲ, ಸಜೆಷನ್ ಅನ್ನುವಂಥದ್ದು ಇತ್ತು ಅಂತ. ಸೊ ಏನು ಸಜೆಸ್ಟ್ ಮಾಡಿದ್ರಿ ಅಂತ ನನಗೆ ಫಸ್ಟ್ ಕೇಳಿದ್ದು, ನನಗೆ ಯಾವುದೇ ಚಾನಲಲ್ಲಿ ನೀವು ಏನಾರ ಹೋಗಿ ಎಷ್ಟು ಹಣ ಮಾಡಿ ಎಲ್ಲ ಇಡೀ ದೇಶದಲ್ಲಿ ಚೆನ್ನಾಗಿ ಬೆಳೀರಿ, ಏನೇ ಮಾಡಿ, ನಮ್ಮ ಮೂಲ ಕನ್ನಡ. ಕನ್ನಡಕ್ಕೆ ಪ್ರೀತಿ ತೋರಿಸ್ರಿ ಸ್ವಲ್ಪ, ಎಲ್ಲಿಂದ ಮೇಲಿಂದ. ಇಲ್ಲಿ ವಾಹಿನಿಯಿಂದ ನಮಗೆ ಯಾವುದೇ ಥರ ಆ ಥರ ಕೊರತೆಗಳು ಬಂದಿಲ್ಲ, ಬರೋದು ಇಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ಆ ಪ್ರೀತಿ ಕಾಣಿಸ್ತಾ ಇರಲಿಲ್ಲ. ಇದು ಯಾರ ಮೇಲೂ ನಾನು ಬ್ಲೇಮ್ ಮಾಡ್ತಾ ಇಲ್ಲಮ್ಮ, ನನ್ನ ವೈಯಕ್ತಿಕ. ನನಗೇನಂತಂದರೆ ಬೇರೆ ಭಾಷೆಗಳಲ್ಲೂ ಚೆನ್ನಾಗಿ ನಡೀತಾ ಇರುತ್ತೆ, ನಡಿಬೇಕು. ಅವ್ರ ಭಾಷೆ ಅವ್ರಿಗೆ ಇಂಪಾರ್ಟೆಂಟು, ಆ ಕಾರ್ಯಕ್ರಮ ಅವ್ರಿಗೆ ಇಂಪಾರ್ಟೆಂಟು, ಆ ವೇದಿಕೆ, ಆ ವ್ಯಕ್ತಿ, ಆ ಹೋಸ್ಟ್ ಮಾಡ್ತಾರೋ ಆ ವ್ಯಕ್ತಿಗೆ ಕೊಡೋ ನೀವು ಗೌರವ, ಆ ಮನೆ, ಆ ಕಂಟೆಸ್ಟೆಂಟ್ಸಿಗೆ ನೀವು ಕೊಡೋ ಗೌರವ, ಕರೆಕ್ಟ್? ಹಾಗೆ ನನಗೆ ಎಲ್ಲೋ ಒಂದು ಕಡೆ ಬರ್ತಾ ಕೆಳಗಡೆ ನಮ್ಮ ಕನ್ನಡದಲ್ಲಿರುವಂಥ ವಾಹಿನಿ ಇವರು ತೋರಿಸ್ತಾ ಇರೋವಂಥ ಒಂದು ಶ್ರಮ, ಪ್ರೀತಿ ಯಾಕೋ ಮೇಲಿಂದ ಕಾಣಿಸ್ತಾ ಇರಲಿಲ್ಲಮ್ಮ. ನನಗೆ ಕಾಣಿಸ್ತಾ ಇಲ್ಲ ಅಂದಾಗ ನಾವು ಜಾಸ್ತಿ ತುಂಬ ತಿದ್ದೋ ವ್ಯಕ್ತಿ ಅಲ್ಲ, ತಿದ್ದುಕೊಳ್ಳೋ ವ್ಯಕ್ತಿ. ಸೊ ಬೆಸ್ಟ್ ಏನಾಗುತ್ತೆ, ನೀವು ನಡೆಸಿ, ಸಿಂಪಲ್, ಕರೆಕ್ಟ್. ಹಾಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ನನ್ನ ಇದರಿಂದ ಯಾರಿಗೂ ನಾನು ಹೇಳಿದಾಗೆ ಅವರಿಡು ತುಂಬ ಆನೆಸ್ಟಾಗಿ ಮಾಡಿರುವಂಥದ್ದು. ಬಹುಶಃ ಏನಾಗುತ್ತೆ, ಎಲ್ಲರಲ್ಲೂ ಬ್ಯುಸಿ ಇರಬೇಕಾದ್ರೆ ಲೈಫಲ್ಲಿ ತುಂಬ ಮಾಡ್ಬೇಕಾದ್ರೆ ಏನಾಗುತ್ತೆ, ನಾವು ಕೆಲವು ಸತಿ ರಿಮೈಂಡರ್ ಕೊಡೋದು ತಪ್ಪಾಗಲ್ಲಮ್ಮ. ಯಾರು ಬೇಕಂತ ಮಾಡಿರಲ್ಲ, ಹಮ್ಮಲ್ಲಿ ಮಾಡಿರಲ್ಲ. ಬಟ್ ನನಗೇನೋ ಗೊತ್ತಿಲ್ಲ, ಅದು ಬೇಕು ಅನ್ನಿಸ್ತು,
ನಮ್ಮ ಕನ್ನಡದಲ್ಲಿ ಇವತ್ತಿಗೆ ಇವರು ನೀವು ಟಿ ವಿ ಆರೆಲ್ಲ ಹಾಕೊಳ್ಳೋದು ನೋಡಿದ್ರೆ ಯಾರು ಅಕ್ಕಪಕ್ಕ ಇಲ್ಲ ಆ ರೇಟಿಂಗ್ಸ್ ಬರ್ತಾ ಇದೆ. ಅದು ಎಲ್ಲರ ಶ್ರಮ, ಒಬ್ರದಲ್ಲ. ಅಷ್ಟೇನಾ ಪ್ರೋಗ್ರಾಮ್? ಬರಲಿ, ಬನ್ನಿ, ಯಾವಾಗ ಹೋಗಿ ವಿಸಿಟ್ ಹಾಕ್ರಿ ನಮ್ಮ ಊರಿಗೆ. ಒಳ್ಳೆ ಊರು, ರೋಡ್ಗಳು ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು, ಪರವಾಗಿಲ್ಲ, ಬಟ್ ಚೆನ್ನಾಗಿದ್ದೀವಿ. ವಿಸಿಟ್ ಹಾಕ್ರಿ, ನಮ್ಮಲ್ಲೂ ಬನ್ನಿ, ನಮ್ಮ ಕಂಟೆಸ್ಟೆಂಟ್ಸಿಗೆ ಪ್ರೀತಿ ತೋರಿಸಿ, ನಮ್ಮ ಕಂಟೆಸ್ಟೆಂಟ್ಸಿಗೆ ಇನ್ನೊಂದಿಷ್ಟು ಒಳ್ಳೆ ಮನೆ ಕೊಡಿ. ಅವ್ರ ಮನೆ ಮಠ ಬಿಟ್ಟು ಆ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಆ ಮನೆ ಚೆನ್ನಾಗಿರ್ಬೇಕು, ಇನ್ನು ಸುಂದರವಾಗಿರಬೇಕು. ನನಗೆ ಅವ್ರು ಎಲ್ಲರೂ ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಾರೆ ಅಂದಾಗ ಬರೀ ಒಂದು 4 ಗೋಡೆ ಥರ ಇರಬಾರ್ದು, ಅದು ಮನೆ ಥರ ಇರಬೇಕು. ನಮ್ಮ ವೀಕ್ಷಕರಿಗೆ ಆ ಮನೆ ನೋಡ್ತಾ ಇದ್ರೆ ಇನ್ನಷ್ಟು ಖುಷಿ ಆಗಬೇಕು. ಅಯ್ಯೋ, ನಾನು ಹೋಗ್ಬೇಕಿಲ್ಲ ಒಳಗಡೆ ಅಂತ. ನನ್ನ ವೇದಿಕೆ ನನ್ನ ಗತ್ತು ಅಲ್ವೇ? ಅಲ್ಲೇ ನನ್ನ ಇಡೀ ಬಿಗ್ ಬಾಸ್ ಜೀವನ ನಡೆಯೋದೇ ನನ್ನ ವೇದಿಕೆ ಮೇಲೆ. ಆ ವೇದಿಕೆ ಸ್ವಲ್ಪ ನನ್ನ ಮಟ್ಟಿಗೆ ನಾನು ಹೇಳೋದು, ನಮಗೆ ಕಂಫರ್ಟಬಲ್ ಆಗಿರಬೇಕು, ಮಾಡಬೇಕು, ಚಿಕ್ಕದಾಗಿರಬೇಕು, ನೀಟಾಗಿರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋದು, ನಾವು ಏನೇ ಮಾಡಿದ್ರು ಮರಿಬಾರ್ದು, ನಮ್ಮ ರೇಟಿಂಗ್ ಬರ್ತಾ ಇರೋದು ನಮ್ಮ ಭಾಷೆ, ನಮ್ಮ ಜನ, ನಮ್ಮವರಿಂದ ಅಂದಮೇಲೆ ಅದು ನನಗೆ ಬಹಳ ಮುಖ್ಯ ಆಗುತ್ತೆ. ಹಾಗಂತ ಇಲ್ಲಿ ಯಾರು ತಪ್ಪು ಮಾಡ್ತಾಯಿದ್ರು ಅಂತಲ್ಲ, ಸರಿಪಡಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ ಇತ್ತು. ಖಂಡಿತವಾಗ್ಲೂ ಅದಕ್ಕೆ ಹಿಂದೇಟು ಯಾರೂ ಮಾಡಲಿಲ್ಲ, ಪ್ರತಿಯೊಬ್ಬರು ಬಂದರು, ಸ್ಪಂದಿಸಿದ್ರು. ಸೊ ನನಗೆ ಆ ಖುಷಿ ಇದೆ. ಇವಾಗ ಬರೀ ಆಗಲಿಲ್ಲ ಮಾಡಲಿಲ್ಲ ಅನ್ನೋದಕ್ಕಿಂತ ಮನೆಯಲ್ಲೂ ಎಷ್ಟೋ ಮಿಸ್ಟೇಕ್ಸ್ಗಳಾಗ್ತಾ ಇರ್ತವೆ, ನಾವೆಲ್ಲ ಕೂತು ಮಾತಾಡಲ್ವೇ. ಬಟ್ ನನಗದು ಹೇಳೋ ರೀತಿ ಇತ್ತು, ಹೇಳಿದೆ ಅಷ್ಟೇ. ಸರ್, ಕೋಟ್ಯಾಂತರ ಅಭಿಮಾನಿಗಳು. ಒಂದು ನಿಮಿಷ ರೀ, ಫಸ್ಟ್ ಅವ್ರಿಗೆ ಹೋಗಿ ಬರ್ತೀನಿ. ಸರ್, ನಿಮ್ಮ ಅಮ್ಮ, ಸಾರಿ, ಬರ್ತೀನಿ. ನಿಮ್ಮ ತಾಯಿಯವರಿಗೆ ಈ ಪ್ರೋಗ್ರಾಮ್ ತುಂಬ ಇಷ್ಟವಾದಂಥ ಕಾರ್ಯಕ್ರಮ, ನೀವು ಕೂಡ ಅದನ್ನು ಹೇಳಿದ್ರಿ. ಮತ್ತೆ ಈ ಕಂಬ್ಯಾಕ್ ಆಗೋದಕ್ಕೆ ಕೆಲವೊಂದು ಕಡೆ ಅದು ಕೂಡ ರೀಸನ್ ಆಯಿತು, ಒನ್ ಆಫ್ ದಿ ರೀಸನ್ ಆಯಿತು. ಆ್ಯಕ್ಚುಲಿ ನಾನು ಬಿಡೋದಕ್ಕೂ ಕೂಡ ಅದೊಂದು ಮೇನ್ ಕಾರಣ ಆಗಿತ್ತು. ಯಾಕಂದರೆ ನನ್ನ ವೇದಿಕೆ ಮೇಲೆ ಪ್ರತಿದಿನ ತುಂಬ ಕಾಡ್ತಾಯಿತ್ತು ನನಗೆ. ನೀವೆಲ್ಲ ನನ್ನ ನೋಡಿದ್ದೀರಿ, ಒಂದು 2 ವಾರ ಆಗ್ತಿದ್ದಂಗೆ ನಾನು ವಾಪಸ್ ವೇದಿಕೆ ಮೇಲೆ ಬಂದಿದ್ದೀನಿ. ಅದು ಸುಳ್ಳಲ್ಲ. ಬಟ್ ನನಗೆ ಆಗ್ತಾ ಇದ್ದಿದ್ದು ಸೈಕಲಾಜಿಕಲ್ ಇಶ್ಯೂಸ್. ಬಿಕಾಸ್ ಆ ಸ್ಟೇಜ್ ಮೇಲೆ ಕೂತ್ಕೊಂಡಾಗ ತುಂಬ ಹೊಡೆಯುತ್ತೆ ನಮಗೆ. ಪ್ರತಿ ವಾರ ಅವ್ರು ನೋಡೋಕ್ಕಿಲ್ಲ, ಅಷ್ಟು ಪ್ರೀತಿಯಿಂದ ನೋಡೋರು. ನನಗೆ ಬಿಗ್ ಬಾಸ್ ನೋಡಿ ಒಂದು ವೀಕೆಂಡ್ ಆಗ್ತಿದ್ದಂಗೆ ಹೋದರೆ ತುಂಬ ಕಾಲ ಹೊರತಿಕ್ಕಲ್ಲಿ ಏನು ಇಷ್ಟ ಆಯ್ತು ನಿನಗೆ, ಅದು ಇದು ತುಂಬ ಮಾತಾಡೋರು. ಅದೇನಾಗಿದೆ, ನನಗೆ ತುಂಬ ಹೊಡಿತು ಸರ್ ಅದೆಲ್ಲ. ನನಗೆ ಏನೋ ಒಂಥರ ಮೂಡ್ ಹೊಟ್ಟೋಯ್ತು, ನನಗೆ ಸಾಕು ಅನ್ನಿಸ್ತು. ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಿರ್ತೀರ, ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮ್ ಆಗಿ ನಮ್ಮ ತಾಯಿದಾಗ್ತಿದ್ದಂಗೆ ನಾನು ಆ್ಯಕ್ಚುಲಿ ನನ್ನ ಡ್ರೆಸ್ಸಿಂಗ್ ಸೆನ್ಸೇ ಚೇಂಜ್ ಮಾಡ್ಕೊಂಬಿಟ್ಟಿದ್ದೆ. ನನಗೆ ಬೇಡವೇ ಬೇಡ ಅಂತ. ಬಟ್ ಅದಾದಮೇಲೆ ಇವರೆಲ್ಲ ಬಂದು ಮತ್ತೊಂದಿಷ್ಟು ಜನ ಸಿಕ್ಕಿದಾಗ, ಸರ್ ಆ ಥರ ಡ್ರೆಸ್ ಮಾಡ್ಕೊಂಡು ಬನ್ನಿ, ಹಾಗೆ ಅಗೇನ್ ಫಾರ್ ಆಡಿಯನ್ಸಸ್ ಸೇಕ್ ಐ ಸ್ಟಾರ್ಟೆಡ್ ಡ್ರೆಸ್ಸಿಂಗ್ ಅಪ್. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಸೊ ನಾನು ಬಿಡೋದಕ್ಕೂ ಒಂದು ಮೇನ್ ಕಾರಣ ಅದೇ ಆಗಿ ಹೋಗಿತ್ತು. ಅಯ್ಯೋ ಅವರ ಇಲ್ಲ, ಇನ್ನೇನು ಯಾವನು ಮಾಡ್ತಾರೆ ಹೋಗಪ್ಪ ಅಂತ. ಬಟ್ ದೆನ್ ವೆನ್ ದೇ ಆರ್ ಟಾಕಿಂಗ್, ನಮ್ಮ ಮನೇಲಿ ಬಂದು ನಮ್ಮ ಅಕ್ಕಂದರು, ಮನೆಯವರು, ಪ್ರಿಯಾ, ಪ್ರತಿಯೊಬ್ಬರೂ ಮಾತಾಡಬೇಕಾದ್ರೆ ದೇ ವಾಸ್ ಲೈಕ್, ಓಕೆ, ದಿಸ್ ಇಸ್ ಒನ್ ಶೋ ಶಿ ಲವ್ಡ್, ಡೂ ಇಟ್. ಅಗೇನ್ ದಟ್ ಬಿಕೇಮ್ ಎ ರೀಸನ್, ಮಾಡೋಣ ಅವ್ರಿಗೋಸ್ಕರ ಅಂದ್ಬಿಟ್ಟು ಅಷ್ಟೇ. ಸರ್, ಇನ್ನೊಂದು ಪ್ರಶ್ನೆ ಸರ್, ಯಾಕಂದರೆ ಸುಮಾರು ವಿಚಾರಗಳನ್ನ ಮಾತಾಡ್ತಾ ಬಂದರೆ, ಲಾಸ್ಟ್ ಸೀಸನ್ ನೋಡುವಾಗ ಸುದೀಪ್ ಸರ್ ಹೋಸ್ಟ್ ಮಾಡ್ತಿರುವಾಗ ಕೆಲವೊಂದು ಕಂಟೆಸ್ಟೆಂಟ್ಗಳು ಇವ್ರು ಬೇಕಿತ್ತ, ಅವರು ಇನ್ವಾಲ್ವ್ ಆಗಿ ಕಂಟೆಸ್ಟೆಂಟ್ಗಳ ಆಯ್ಕೆಯಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋ ಅಂತ ಮಾತಲ್ಲಿ ಇತ್ತು. ಸೊ ಈ ಸರಿ ಹೌದು, ಈ ಸರಿ ಏನಾದ್ರು ಆ ಥರ ಕಂಟೆಸ್ಟೆಂಟ್ ಅವರು ಬರಲಿ, ಸರಿ ಹೋಗ್ಬಿಟ್ಟು ಹೋಗ್ತಾರೆ. ಹೊರಗಡೆ ಹೋದ್ಮೇಲೆ ಸರಿ ಹೋಗ್ಲಿಲ್ಲ ಅಂದರೆ ಒಳಗೆ ಹೋಗ್ತಾರೆ. ಬಿಟ್ಟಾಕಿ ಯಾಕೆ ತಲೆ ಕೆಡಿಸ್ಕೊತೀರಿ? ತಲೆ ಕೆಡಿಸ್ಕೊಬೇಡಿ. ಎಲ್ಲ ಥರದವರು ಬರ್ತಾರೆ. ಬಂದು ಸರಿ ಹೋಗಿರೋರು ಎಷ್ಟು ಜನ ಇದ್ದಾರೆ ಹೇಳಿ? ಯಾಕೆ ಅಂದರೆ ಸರಿ ಹೋಗಿರೋ ಒಬ್ಬ ವ್ಯಕ್ತಿ ಇಲ್ಲೇ ಕೂತಿದ್ದಾರೆ ಅಲ್ವೇ? ಸರಿ ಹೋಗ್ತಾರೆ, ಕರೆಕ್ಟೇ. ಆ ಥರನೂ ಚರಿತ್ರೆಯಲ್ಲಿ ಇದೆಯೇ? ಹಾಗಿರ್ಬೇಕಾದ್ರೆ ಐ ಥಿಂಕ್ ಎವ್ರಿಬಡಿ ಇನ್ ದಿಸ್ ಲೈಫ್ ಡಿಸರ್ವ್ಸ್ ಅನ್ ಆಪರ್ಚುನಿಟಿ. ಹೌ ದೇ ಯೂಸ್ ಇಟ್ ಇಸ್ ಅಪ್ ಟು ದೆಮ್. ದಟ್ ಆ್ಯಕ್ಚುಲಿ ಅವ್ರು ಏನು ಅಂತ ಹೇಳುತ್ತದು. ಬಟ್ ನೋ ಪ್ರಾಬ್ಲಮ್ ಸರ್, ಎಲ್ಲ ಥರ ವ್ಯಕ್ತಿಗಳು ಬರ್ತಾರೆ. ಬರಲಿಲ್ಲ ಅಂದ್ರೂ ನಮಗೂ ಬೋರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ಪ್ರಶಾಂತ್ ಆ ಕಡೆ ಕೂತಿದ್ದಾರೆ, ಅವ್ರ ಥರನ 10 ಜನ ಒಳಗೆ ಹೋದರು, ನನಗೆ ಕೆಲಸನೇ ಇರಲ್ಲ ಅಲ್ವೇ? ಅವರು ಏನು ಮಾತಾಡ್ತಾರೆ ಅವ್ರಿಗೆ ಕೇಳಿಸಲ್ಲ. ಎಲ್ಲರೂ ಬೆಳಿಗ್ಗೆ ಹಂಗಿದ್ರೆ ಏನು ಮಾಡಬೇಕು ನಾನು? ನಮಗೆ ಬೇಕಾಗ್ತಾರೆ, ಎಲ್ಲರೂ ಬೇಕಾಗ್ತಾರೆ. ಬಟ್ ಆ್ಯಸ್ ಯು ರೈಟ್ಫುಲಿ ಸೆಡ್, ಸಮ್ ಪೀಪಲ್ ದೇ ನೋ ಹೌ ಟು ಯೂಟಿಲೈಸ್ ದಟ್ ಸ್ಟೇಜ್. ಇನ್ನು ಕೆಲವರು ಬದಲಾವಣೆ ಆಗಲ್ಲ ಅಂದಾಗ ಅದು ಅವ್ರವ್ರ ಹಣೆ ಬರ ಸರ್. ಗಾಟ್ ನಥಿಂಗ್ ಟು ಡೂ ವಿತ್ ಅಸ್. ಬಟ್ ಐ ಥಿಂಕ್ ಆ್ಯಸ್ ಅ ಶೋ ವಿ ಶುಡ್ ನಾಟ್ ಫಿಲ್ಟರ್ ಇಟ್. ಅವ್ರಿಗೆ ನಾನು ಹಿಂಗಿದ್ರು ಚೆನ್ನಾಗಿ ಕಾಣಿಸ್ತಾ ಇದ್ದೆ, ಹಿಂಗೆ. ನಾನೊಂದು ಇಂಟರ್ವ್ಯೂಲಿ ಹೇಳಿದೆ, ಶಿ ವಾಸ್ ಮೈ ಫಸ್ಟ್ ಫ್ಯಾನ್ ಅಂತ.
ಎನಿಥಿಂಗ್ ಐ ಡೂ ಬಿಕಾಸ್ ಅದು ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿತ್ತು ನನಗೆ. ನಾನು ಏನು ಮಾತಾಡ್ತೀನಿ, ಯಾಕಂದ್ರೆ ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ, ಸಿನಿಮಾದಲ್ಲಿ ಏನು ಮಾಡಬೇಕು, ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಸೊ ಫಾರ್ ಮೀ ಓಕೆ, ಲಾಸ್ಟ್ ಸೀಸನಲ್ಲಿ ನನಗೆ ತುಂಬಾ ನಾನು ಬೇರೆ ರೀತಿ ಮೂಡಲ್ಲೇ ಇದ್ದೆ. ಬಟ್ ಐ ಥಿಂಕ್ ದಿಸ್ ಟೈಮ್ ಐ ವಿಲ್ ಟೇಕ್ ಇಟ್ ಮೋರ್ ಪರ್ಸ್ನಲಿ ದ್ಯಾಟ್ ಶಿ ಈಸ್ ವಾಚಿಂಗ್, ರೈಟ್? ಸೊ ಐ ವಿಲ್. ಸುದೀಪ್ ಸರ್, ಸರಿ ಸರ್, ಬೇಡ ಸರ್. ಅಯ್ಯೋ ಸರ್, ಅವ್ರಿಗೆ ಇವತ್ತಿಗೂ ನಾನು ಬೆಳೆದೇ ಇಲ್ಲ ಸರ್. ಬಾಯಿಗೆ ಬಂದಾಗ ಬೈತಾರೆ ಸರ್, ಏನು ಮಾಡಿದ್ರು ಬೈತಾರೆ. ಅದು ಯಾಕೆ, ಇದು ಯಾಕೆ, ನಾನು ಏನು ಇವ್ರು ಎಲ್ಲ ನೋಡ್ತಾರೋ, ಇಷ್ಟೇ ನೋಡ್ತಾರೆ ಇವರು ಅಂತ ಅಂದ್ಬಿಟ್ಟು ಮಾತಾಡ್ತಾ ಮಾತಾಡ್ತಾ ಪಕ್ಕದಲ್ಲಿ ಹೇಳ್ರಿ ಅವ್ರಿಗೆ ಅದು ಯಾಕ್ರಿ ಬೇಕಿತ್ತು ಅಂತಾರೆ. ಅಯ್ಯ, ಇವರು ಇನ್ನೊಬ್ರು ಮಾತಾಡಿದ್ದು ನೋಡಿಲ್ವಾ ಅಂತ, ನಾವು ಬರೀ ನಮ್ಮ ಮಾತ್ರ ಹೇಳ್ತಾ ಇದ್ದೀರಾ ನೀವು ಅಂತ. ಹಾಗೆ ಎಲ್ಲ ಬಿಡ್ತಾರೆ, ಬಿಗ್ ಬಾಸ್ ಶೂಟಿಂಗ್ ಅಂತ ಹೇಳ್ತಾರೆ, ಹೋಗು ಎಲ್ಲ ಮಾಡು ಅಂತಾರೆ. ಮನೆಗೆ ಬರ್ತಿದ್ದಂಗೆ ಶೂಟಿಂಗ್ ಯಾವಾಗ ಅಂತಾರೆ. ಈಗಷ್ಟೇ ಹೋಗ್ತಾ ಇದ್ದೀನಿ, ಸಿನಿಮಾ ಮಾಡಲ್ಲ, ಬರೀ ಬ್ಯಾಡದಿದ್ದು ಮಾಡ್ಕೊಂಡು. ಅಂದರೆ ಏನು ಬಿಗ್ ಬಾಸ್ ಹಿಂಗೆ ಅಲ್ಲೂ ಬೈತೀರಾ ಇಲ್ಲೂ ಬೈತೀರಾ. ಬಟ್ ಅದೊಂಥರ ಚೆನ್ನಾಗಿದೆ ಸರ್. I think that she has seen that side of me, no? Correct. So there is always that. Yeah, they are very happy. ಅಂದರೆ ಏನಂದರೆ ಅಟ್ಲೀಸ್ಟ್ ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡು ಅಂತ. ಬರೀ ಇಲ್ಲೇ ಕೂತ್ಕೊಂಡು ಬ್ಯಾಡಿದ್ದು ಅಡುಗೆ ಮಾಡಿಕೊಂಡು ಎಲ್ರಿಗೂ ತಿನ್ಸೋ ಬದಲು ಸುಮ್ಮನೆ ಹೋಗಿ ಕೆಲಸ ಮಾಡು ನೀನು ಅಂದ್ಬಿಟ್ಟು ಚೆನ್ನಾಗಿ. ಐ ಥಿಂಕ್ ಐ ಆಮ್ ಡೂಯಿಂಗ್ ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ ವೆನ್ ಐ ಆಮ್ ಬಿಸಿ. ದೇ ಅಡೋರ್ ವಾಟ್ ಐ ಡೂ. ಹಾಗಂತ ಮಾಡಿದ್ದೆಲ್ಲ ಇಷ್ಟಪಡ್ತಾರಂತಲ್ಲ, ಇಷ್ಟಪಡೋವಂಥದ್ದು ಮಾಡಿದ್ದೆಲ್ಲ ಮಾಡಿದಾಗ ಇಷ್ಟಪಟ್ಟಿದ್ದಾರೆ. ಐ ಥಿಂಕ್ ಬಿಗ್ ಬಾಸ್ ಇಸ್ ಅ ಹಾಟ್ ಫೇವ್ರೇಟ್ ಟು ಎವ್ರಿಬಡಿ ಇನ್ ಮೈ ಹೌಸ್ ಆಲ್ಸೋ. ಸರ್ ಆ್ಯಕ್ಚುಲಿ ಸೀಸನ್ 12 ಮಾಡ್ತಿದ್ದೀರಾ, ಖುಷಿ ಇದೆ. ಬಟ್ ನಿಮ್ಮನ್ನು ಅಂದರೆ ಕೇವಲ ಬಿಗ್ ಬಾಸ್ ನೋಡದೇ ಇರುವಂತಹ ಒಂದು ವರ್ಗ, ಅಥವಾ ನಿಮ್ಮನ್ನು ಕೇವಲ ಸಿನಿಮಾದಲ್ಲಿ ಮಾತ್ರ ನೋಡುವಂತಹ ಒಂದು ದೊಡ್ಡ ವರ್ಗ ಇದೆ. ಆ್ಯಕ್ಚುಲಿ ನೀವು ಅನೌನ್ಸ್ ಮಾಡಿದಾಗ ಮತ್ತೆ ಮಾಡಲ್ಲ ಅಂತ, ಈ ಒಂದು ಬಿಗ್ ಬಾಸ್ನ ಹೋಸ್ಟ್ ಮಾಡಲ್ಲ ಅಂತ ಅನೌನ್ಸ್ ಮಾಡಿದಾಗ ಆ ವರ್ಗಕ್ಕೆ ತುಂಬ ಖುಷಿ ಇತ್ತು, ನಂಬಿಕೆ ಇತ್ತು. ಅಂದರೆ ಒಂದು ವರ್ಷಕ್ಕೆ 2 ಸಿನಿಮಾ ಬಂದೇ ಬರುತ್ತೆ ಇನ್ಮೇಲೆ ಅಂತ. ಸೊ ಏನು ಡಿಸ್ಟ್ರಾಕ್ಷನ್ಸ್ ಇರಲ್ಲ ಅಂತ. ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ ಸರ್, ಅವ್ರದ್ದು ತುಂಬ ಜೆನ್ಯೂನ್ ಆಗಿದೆ, ಆ ಮಾತುಗಳು ಜೆನ್ಯೂನ್ ಆಗಿದೆ. ನಾನು ಶತಪ್ರಯತ್ನ ಪಡ್ತಾ ಇರ್ತೀವಿ. ನಾನು ಹೇಳಿದ ಹಾಗೇ ನಾವು ನೋಡಿ, ಈಗ ನಾವು ಒಂದು ಸಿನಿಮಾನ ರೆಡಿ ಮಾಡಿದಾಗ 2023 ಡಿಸೆಂಬರಲ್ಲೇ ರಿಲೀಸ್ ಮಾಡಬೇಕು ಅನ್ನೋ ಹಠದಲ್ಲಿ ನಾವೆಲ್ಲ ಮಾಡಿದ್ವಿ. ಬಟ್ ಕಾರಣಾಂತರಗಳಿಂದ ಏನೇನೋ ಆಗೋಯ್ತು, ಮತ್ತು 2024 ಬಂತು. ಈಗಲೂ ಎಲ್ಲ ಪ್ರಯತ್ನ ಪಟ್ಟಿದ್ದೀವಿ. ಒಂದು ಸಿನಿಮಾ ಸ್ಟಾರ್ಟ್ ಆಗಿದೆ, ಇನ್ನೊಂದು ಸಿನಿಮಾ ಈಗ ಫ್ಲೋರ್ ಹೋಗ್ತಾ ಇದೆ. ಐ ವಿಲ್ ಡೆಫಿನೆಟ್ಲಿ ಡೂ ಮೈ ಬೆಸ್ಟ್. ನಾಟ್ ಓನ್ಲಿ ದಟ್ ಸರ್, ಐ ಥಿಂಕ್ ಎಲ್ಲ ಹೀರೋಗಳು ಕೂಡ ಬೇಗ ಸಿನಿಮಾಗಳು ಮಾಡೋದನ್ನು ನೋಡಲೇಬೇಕಾಗುತ್ತೆ. ಐ ಥಿಂಕ್ ದ ಇಂಡಸ್ಟ್ರಿ ನೀಡ್ಸ್ ಇಟ್ ಟುಡೇ ಆ್ಯಂಡ್ ಐ ಹ್ಯಾವ್ ಟೇಕನ್ ಇಟ್ಸ್. ಅವ್ರು ಹೇಳೋದ್ರಲ್ಲೂ ತಪ್ಪೇನಿಲ್ಲ. ಅವ್ರ ಖುಷಿಯಲ್ಲಿ ನಮ್ಮ ಖುಷಿ ಇದೆ. ಯಾಕಂದರೆ ನಾವು ಏನೇ ಬಿಗ್ ಬಾಸ್ ಮಾಡ್ತೀವೋ ಬಿಡ್ತೀವೋ ಅದು ಬೇರೆ ವಿಚಾರ. ನಮಗೆ ಸೀಟಿ ಕೇಳೋದು ಬರೀ ಅವ್ರದ್ದು ಮಾತ್ರ ಥಿಯೇಟ್ರ್ ಒಳಗಡೆ. ಐ ವಿಲ್ ನೆವರ್ ಇಗ್ನೋರ್ ದಟ್ ಕ್ರೌಡ್. ದೇ ಆರ್ ಮೈ ಕ್ರೌಡ್. ಐ ವಿಲ್ ಬಿ ವೆರಿ ಟ್ರೂ ಟು ದೆಮ್. ಸರ್ ಆ್ಯಕ್ಚುಲಿ ಈ ವರ್ಷ ಸಿನಿಮಾಗಳು ಪರ್ಫಾರ್ಮ್ ಮಾಡಿರೋ ರೀತಿ ಆ್ಯಕ್ಚುಲಿ ನಿಮಗೆ ಗೊತ್ತಿರುತ್ತೆ, ತುಂಬ ಅಂಡರ್ ಪರ್ಫಾರ್ಮಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ತನಕ ಆಲ್ಮೋಸ್ಟ್ ಜೂನ್ ಆಗ್ಲಿಕ್ಕೆ ಆಯ್ತು ಇವಾಗ. ಮತ್ತು ನೀವು ಹೇಳಿದ್ರಿ, ಒಂದು ಸ್ಟೇಟ್ಮೆಂಟ್ ಕೂಡ ಹೇಳಿದ್ರಿ, ಅಂದರೆ IPL ಥರ ಆಲ್ಮೋಸ್ಟ್ 3 months ಅಂದರೆ ಪೀಪಲ್ ವಿಲ್ ಬಿ ಹುಕ್ ಟು ದ TV ಅಂತ. ಸೊ ಹಂಗಿರುವಾಗ ಹೆಂಗೆ ವಿಶ್ಲೇಷಿಸ್ತೀರಾ ಸರ್? ಅಂದರೆ ಆಲ್ರೆಡಿ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಥಿಯೇಟ್ರಿಗೆ ಹೆಂಗೆ ಕರ್ಸೋದು ಅಂತ ಒಂದು ಚಾಲೆಂಜ್ ಇದೆ. ಮತ್ತು ಬಿಗ್ ಬಾಸ್ ಒಂದು ಡಿಸ್ಟ್ರಾಕ್ಷನ್ ಇರುವಾಗ ಮತ್ತೆ ಹೆಂಗೆ ಜನ ಬರ್ತಾರೆ, ಹೇಗೆ? ನೋ, ಐ ಆಮ್ ಕೀಪಿಂಗ್ ದೆಮ್ ಹುಕ್ ಟು ಕನ್ನಡ. ನೋ, ನನ್ನ ರೆಸ್ಪಾನ್ಸಿಬಿಲಿಟಿ ನಂದು ಸರ್, ಅವ್ರದ್ದು. ನಾನು ಕನ್ನಡಕ್ಕೆ ಹುಕ್ ಮಾಡ್ತಾ ಇದ್ದೀನಿ, ಬಿಟ್ಟರೆ ಬೇರೆ ಪ್ರೋಗ್ರಾಮ್ ಹೋಗ್ಬಿಟ್ಟಾರ. ಕನ್ನಡಕ್ಕೆ ಹುಕ್ ಮಾಡ್ತಾ ಇದ್ದೀನಿ. ನನ್ನ ಕಡೆಯಿಂದ ನಾನು ಏನು ಜನಗಳನ್ನು ಹಿಡಿಯೋಕ್ಕಾಗುತ್ತೋ ಹಿಡಿತೀನಿ. ಸಿನಿಮಾಗಳಿಲ್ಲ, ಎಂಟರ್ಟೈನ್ ಮಾಡ್ತಾ ಇರ್ತೀನಿ. ನನಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಶೋ ಬರಬೇಕಾದ್ರೇ ಪ್ರತಿಯೊಂದು ಸಿನಿಮಾಗಳು ಚೆನ್ನಾಗಿ ಹೋಗಿದ್ದಾವೆ. ಯಾವುದೂ ನಮ್ಮ ಕನ್ನಡ ಜನ ಆ ಥರ ಭೇದ ಭಾವ ಮಾಡಿಲ್ಲ. ಬಟ್ ನನ್ನ ಕೆಲಸ ಏನಿದೆ ನಾನು ಅಚ್ಚುಕಟ್ಟಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದರಿಂದ ಏನೋ ಒಂದು ಏಟ್ ಆಗ್ತಾ ಇದೆ ಅಂದರೆ ಅದು ತಪ್ಪಾಗುತ್ತೆ ಸರ್. ಐ ಡೋಂಟ್ ಥಿಂಕ್ ದಟ್ಸ್ ಥಿಂಗ್. ಐ ವಿಲ್ ಡೂ ವಾಟ್ ಐ ಹ್ಯಾವ್ ಟು ಡೂ, ಕೀಪ್ ಮೈ ಲ್ಯಾಂಗ್ವೇಜ್ ಗೋಯಿಂಗ್. ಆ್ಯಂಡ್ ಡೋಂಟ್ ಯು ಥಿಂಕ್ ಇಟ್ಸ್ ನನಗೆ ಇವಾಗ ಎಕ್ಸ್ಟ್ರಾ ಸ್ಟ್ರೆಸ್ ಅಲ್ವ ಹೇಳಿದ್ರು. ಬಟ್ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಈಗ ಸಿನಿಮಾಗಳು ರಿಲೀಸ್ ಇಲ್ಲ ಅಂದಾಗ ಇದನ್ನು ನೋಡಿ ಒಂದು ಕನ್ನಡ ತಾನೇ ಹತ್ತಿರ ಇಡ್ತಾ ಇದ್ದೀವಿ. ಆ್ಯಂಡ್ ಡೋಂಟ್ ಫರ್ಗೆಟ್, ಪ್ರತಿ ಸಲ ಒಂದು 18 ಹೊಸ ಪ್ರತಿಭೆಗಳನ್ನು ಹೊರಗಡೆ ಬಿಡ್ತಾ ಇದ್ದೀವಿ ನಾವು. ಅದು ಒಳ್ಳೇದಲ್ಲ. ಇವಾಗ ಎಷ್ಟು ಜನ ಹೀರೋಗಳಾಗಿದ್ದಾರೆ, ಎಷ್ಟು ಜನ ನಟನೆಗೆ ಬಂದಿದ್ದಾರೆ ಅಲ್ವೇ? ಪ್ರಶಾಂತ್ ಸರ್ ಈ ಕಡೆ ಸರ್, ಇಲ್ಲಿ
ಸರ್ ಈಗ ಸರ್ ಹೇಳ್ದಾಗೆ ದುಡ್ಡಿನ ಮುಖ ನೋಡಿ ಕೆಲಸ ಮಾಡೋರಲ್ಲ ಅದು ಅವರು ಭಾಳ ಮುಖ್ಯವಾಗಿ. ಅದಕ್ಕಿಂತ ಆಚೆ ನೋಡಿದ್ರೆ ಒಂದಷ್ಟು ಪಬ್ಲಿಕ್ ಒಪಿನಿಯನ್ ಹೇಳುವಾಗ ಅವರು ನೆಕ್ಸ್ಟು ಅಮಿತಾಬ್ ಬಚ್ಚನ್ ಅಂತ ಅಂದ್ಬಿಟ್ಟು ಸುದೀಪ್ ಸರ್ ಬಗ್ಗೆ. ಸೊ ಈ ವಿಚಾರದಲ್ಲಿ ನೋಡಿದ್ರೆ ಈ ಸಂಭಾವನೆ ಅಂತ ಬಂದಾಗ ಕಷ್ಟಪಟ್ಟು ಒಪ್ಸಿದ್ದೀರಿ 12ಗೆ, ಜಾಸ್ತಿ ಏನಾದರೂ ಆಗಿದೆಯಾ ಈ ಬಾರಿ ಅಂತ, ಮಾಡಿದ್ದೀರಾ ಅಂತ? ಇಲ್ಲ ಅದು ನಮ್ಮ ಪರ್ಸನಲ್ ವಿಷಯಗಳು. ಬಟ್ ನಾವು ಬೇರೆ ಆಪ್ಷನ್ ಹುಡುಕ್ಲೇ ಇಲ್ಲ. ನೋಡಿದರೆ ಅವ್ರು ಟ್ವೀಟ್ ಮಾಡಿ ಮಂತ್ರನೂ ನಾವು ಡಿಸೈಡ್ ಆಗಿದ್ವಿ ಸುದೀಪ್ ಸರ್ ಅಂದರೆ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸರ್, ಅಲ್ಲಿ ಆಪ್ಷನ್ ನಾವು ಹುಡುಕ್ಲೇ ಇಲ್ಲ. ಸೊ ನಾವು ವೆಯ್ಟ್ ಮಾಡಿ, ಯಾಕಂದ್ರೆ ಸುಷ್ಮಾ ಮೇಡಮ್ ನಾವು ಡಿಸ್ಕಸ್ ಮಾಡಿದಾಗ ಸುಷ್ಮಾ ಮೇಡಮ್ ಹೇಳಿದ್ರು ನಾವು ಕನ್ವಿನ್ಸ್ ಮಾಡ್ತೇವೆ ಅವರನ್ನು, ಹಿಂಗಾಗೋ ಗೊತ್ತಿಲ್ಲ. ಬೇಕಂದರೆ ಜನರ ಮುಂದೆ ನಾವು ಏನೂ ಅಲ್ಲ, ಯಾಕಂದರೆ ಈ ಶೋ ಅಷ್ಟರ ಮಟ್ಟಿಗೆ ಜನ ನೋಡ್ತಿದ್ದಾರೆ, ಅವರ ಅಭಿಪ್ರಾಯಕ್ಕೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು. ಮತ್ತು ನಾವು ಡಿಸೈಡ್ ಮಾಡಿದ್ವಿ, ಯಾಕಂದ್ರೆ ಪ್ರಕಾಶ್ ಎಲ್ಲರೂ ಸೇರಿ ನಮ್ಮ ತಂಡ ಒಂದೇ. ನೀವು ಈ ಪ್ರಶ್ನೆ ಈ ಥರ ಉತ್ತರ ಕೊಟ್ಟರೆ ಅವ್ರಿಗೆ ಇಷ್ಟ ಆಗಲ್ಲ, ಡೈರೆಕ್ಟಾಗಿ ಹೇಳಿ. ಜಾಸ್ತಿ ಆಗಿದೆಯಾ ಸರ್ ಅಂತ? ಸರ್, ಮನೆ ಬಾಡಿಗೆಗೆ ಹೋದ್ರೇ ಪ್ರತಿ ವರ್ಷ 10% ಇನ್ಕ್ರಿಮೆಂಟ್ ಇಲ್ವಾ? ನಾನು ಲೀಸಿಗೂ ಅಲ್ಲ, ರೆಂಟಿಗೂ ಅಲ್ಲ, ನಮ್ದೊಂದು ಇರುತ್ತೆ ತಾನೇ. ಮತ್ತೆ ಸರ್, ನನ್ನ ವರ್ತ್ ಏನು ಅಂತ ಈಗ ನಾನು ಆ್ಯಕ್ಚುಲಿ ನಿಮಗೆ ಕೇಳಬೇಕು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಏನು ಕೇಳಿ. ಬಟ್ ಲೆಟ್ ಮಿ ಟೆಲ್ ಯು ಸಮಥಿಂಗ್ ವೆರಿ ಆನೆಸ್ಟ್ಲಿ, ದಟ್ ಹೋಲ್ ಟ್ವೀಟ್ ಆರ್ ಎನಿಥಿಂಗ್ ನಾನು ಮಾಡಲ್ಲ ಅಂತ ಅನ್ಬೇಕಾದ್ರೆ ಇದು ತಲೆಯಲ್ಲೇ ಇರಲಿಲ್ಲ. ನನ್ನ ರೇಟು, ಅಮೌಂಟು ಅದೇನು ಬೇಕಾದ್ರೆ ಅದು ಮಾಡ್ದಲ್ಲೇ ಕೂತ್ಕೋಬೋದಲ್ಲ. ಅದು ವೈಯಕ್ತಿಕ. ಮಾಡ್ತೀನಿ, ಮಾಡಲ್ಲ, ನನಗೆ ಈ ರೇಟ್ ಬೇಕು, ಅದನ್ನು ನಾನು ಪಬ್ಲಿಕಲ್ಲಿ ಬಂದು ಮಾತಾಡೋ ವಿಷಯನೇ ಅಲ್ಲ. ಅದು ಆಗುತ್ತೆ, ಆಗಲ್ಲ ಅಷ್ಟೇ ತಾನೆ. ಆಗಲ್ಲ ಅಂದ್ರೂ ಹಾಗೆ ಎಕ್ಸಿಟ್ ಕೊಡ್ಬೋದು ನಾನು. ಸೊ ಇಟ್ ಹ್ಯಾಸ್ ನೆವರ್ ಟು ಡೂ ವಿತ್ ದ ಮನಿ ಪಾರ್ಟ್, ದಟ್ ಇಸ್ ಲಾಸ್ಟ್. ಇವತ್ತುವರೆಗೂ ನೀವು ಆ್ಯಕ್ಚುಲಿ ನೋಡೋಕ್ಕೋದ್ರೆ ಸಿನಿಮಾದಲ್ಲೇ ನಾನು ಎಷ್ಟು ಸಂಭಾವನೆ ತೊಗೊತೀನಿ ಅಂತ ನಿಮಗೆ ಪಕ್ಕ ಒಂದು ಫಿಗರ್ ಸಿಗೋಲ್ಲ. ಬಿಕಾಸ್ ಈಚ್ ಸಿನಿಮಾ ಈಸ್ ಅ ಡಿಫ್ರೆಂಟ್ ಮೂಡ್, ಡಿಫ್ರೆಂಟ್ ಕೊಲಾಬರೇಷನ್, ಡಿಫ್ರೆಂಟ್ ಬಜೆಟ್ಸ್. ಸೊ ನಾವು ಪ್ರತಿಯೊಂದೂ ಬೇರೆ ರೀತಿಯಲ್ಲಿ ಕೊಲಾಬರೇಟ್ ಆದ್ರೇ ಸಿನಿಮಾಗಳು ಮಾಡೋಕ್ಕಾಗೋದು. ನಂದು ರೇಟೇ ಇಷ್ಟು ಅಂದರೆ ನಾನು ನನ್ನ ಬಗ್ಗೆ ರೇಟೇ ಕಟ್ಕೊಳಲ್ಲ ಸರ್, ಅಷ್ಟು ಚೀಪ್ ಇಲ್ಲ ನಾನು. ಅದನ್ನು ಹಾಗಂತ ಮನಿ ವೈಸಲ್ಲಿ ತೋರಿಸ್ತಾ ಇಲ್ಲ ನಾನು. ಈಚ್ ಕೊಲಾಬರೇಷನ್ಸ್ ಆಫ್ ಅ ಡಿಫ್ರೆಂಟ್ ಸಾರ್ಟ್. ಈಗ ಯಾವುದೋ ಸಿನಿಮಾ ಬರುತ್ತೆ, ತುಂಬ ದೊಡ್ಡ ಬಡ್ಜೆಟ್ ಇರುತ್ತೆ, ನಾನು ಭಾರ ಆಗೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ವಿ ಟೇಕ್ ಹೋಮ್ ಮನಿ, ಬಟ್ ವಿ ಹ್ಯಾವ್ ಟು ಕೊಲಾಬರೇಟ್ ಇನ್ ಅ ಡಿಫ್ರೆಂಟ್ ವೇ. ಹಾಗೆ ಇಲ್ಲೂ ಅಷ್ಟೇ, ಇವ್ರದ್ದು ಇರುತ್ತೆ. ಹಾಗಂತ ನಾನು ಯಾವುದೋ ಫಸ್ಟ್ ಇಯರಿಗಿರೋ ರೇಟಿಗೆ ಇರೋಕ್ಕಾಗುತ್ತಾ ಹೇಳಿ? ಬೇಕಾಗತ್ತೆ. ಇವಾಗ ಇನ್ನೊಂದು, ಆನ್ ದ ಟೇಬಲ್ ಡೋಂಟ್ ಫರ್ಗೆಟ್ ಎನಿಥಿಂಗ್, ಓಕೆ? ಮಾರ್ಕೆಟ್ ಒಳಗಡೆ ಕಲಾವಿದನಾಗಿರ್ಬೋದು, ಒಬ್ಬ ಹೋಸ್ಟ್ ಆಗಿರ್ಬೋದು, what I get onto their table is what makes a validation. ನನ್ನ ವ್ಯಾಲಿಡೇಷನ್ ಅವರು ನಾನು ಸುದೀಪ್ ಇದು ಜನ ಹಿಂಗೆ ಎ ವಿ ಕೊಟ್ಟರು ಅಂತ ತಕ್ಷಣ ರೇಟ್ ಕೇಳೋಕ್ಕಾಗಲ್ಲ. ಸೆನ್ಸಿಬಲಿ ಐ ಆಮ್ ಅ ಬಿಸ್ನೆಸ್ ಮ್ಯಾನ್, ಐ ಅಂಡರ್ಸ್ಟ್ಯಾಂಡ್ ದ ವ್ಯಾಲಿಡೇಷನ್ಸ್. ವಾಟ್ ಆಮ್ ಐ ಗೆಟಿಂಗ್ ಆನ್ ಟು ದ ಟೇಬಲ್, ಅದರಲ್ಲಿ ಒಂದು ಇರುತ್ತಲ್ವಾ. ಸೊ ನಾವು ಅನ್ರೀಸನಬಲ್ ಆಗಿರೋದು ತಪ್ಪಾಗೋಗುತ್ತೆ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅವ್ರದ್ದು, ಇನ್ಕ್ಲೂಡಿಂಗ್ 1 ಸೀಸನ್ ಆಫ್ ಬಡ್ಜೆಟ್ ಫಾರ್ ಬಿಗ್ ಬಾಸ್ ಎಷ್ಟಿದೆ. ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸಿಗೂ ದುಡ್ಡು ಕೊಡಬೇಕು, ಅವರು ಪ್ರತಿಯೊಬ್ಬರಿಗೂ ಇರುತ್ತೆ. ಹಾಗಿರ್ಬೇಕಾದ್ರೆ ಇಟ್ಸ್ ಅ ವೆರಿ ರೀಸನಬಲ್ ಥಿಂಗ್ ದಟ್ ವಿ ಆಲ್ ಕ್ರ್ಯಾಕ್. ಸುದೀಪ್ ಸರ್ ಬಿಗ್ ಬಾಸ್ ಮನೆಯಿಂದ ಹೊರಬರ್ತೀನಿ ಅನ್ನೋದಕ್ಕೆ ಸಿನಿಮಾನೂ ಒಂದು ಕಾರಣ ಆಗಿತ್ತು ಸರ್. ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು BRB ನಡೀತಿದೆ, ಮ್ಯಾಕ್ಸ್ ಸೀಕ್ವಲ್ಸ್ ಇದೆ. ಸೊ ಇದ್ರ ಮಧ್ಯೆ ಒತ್ತಡ ಅನ್ಸಲ್ವ? ಜೊತೆಗೆ ನೀವೇನಾದರೂ ಮಾತನಾಡ್ಕೊಂಡಿದ್ದೀರಾ ಸರ್, ಇಷ್ಟೇ ಸೀಸನ್ಸ್ ತನಕ ನಾನು ಮಾಡ್ತೀನಿ ಅಂತೇಳಿ? ಈಗ 12 ಬಿಟ್ಟು ಅದನ್ನು ಹೊರತುಪಡಿಸಿ ಇನ್ನೊಂದಷ್ಟು ಸೀಸನ್ಗಳು ಮಾಡ್ತೀನಿ ಅನ್ನೋ ಥರ. ಐ ಥಿಂಕ್ ವಿ ಹ್ಯಾವ್ ಸೈನ್ಡ್ ಅಪ್ ಫಾರ್ 4 seasons more. ಓ ಮೈ ಗಾಡ್, ದಟ್ ಈಸ್ ಅ ಬಿಗ್ ನ್ಯೂಸ್. ಅದು ದೊಡ್ಡ ಸುದ್ದಿ ಇದು ಸರ್. ಹಿಂದೆ ಇರೋರು ಅವಾಗಿಂದ ಮೈಕ್ ಕೇಳ್ತಾ ಇದ್ದಾರೆ. ಒಂದಷ್ಟು ಕಂಟೆಸ್ಟೆಂಟ್ಸ್ ಸರ್, ಸ್ಪರ್ಧಿಗಳು ಶೋ ಮಧ್ಯದಲ್ಲಿ ಒಂದಷ್ಟು ಕಾನೂನು ಹೋರಾಟಗಳ ಕಾರಣ ನಾವು ಇವರಿಗೆ ಹೇಳಿದೆ, ನಮ್ಮ ಗೆಳೆಯರಲ್ಲಿ ಕೂತಿದಾರಲ್ಲ ಅವರಿಗೆ ಹೇಳಿದೆ. ಅವ್ರು ಅವಾಗ 2-3 ಪ್ರಶ್ನೆ ಆಗ್ತಾಯಿದ್ರು, ನೀವೇ ಹೋಗಿ ಎಂದೆ, ನೀವು ಶಾರದಾ ಒಳಗೋಗಿ ಎಂದೆ. ಎಲ್ಲದು ಬಹಿರಂಗವಾಗಿ ಹೊರಗಡೆ ಬಂದುಬಿಡ್ಲಿ, ನಿಮ್ಮ ಪ್ರಶ್ನೆಗಳು ಏನೇನಿದೆಯೋ ಎಲ್ಲ ಓಪನ್ ಆಗಿಬಿಡ್ಲಿ ಅಂತ. ಆ್ಯಕ್ಚುಲಿ ಓಪನ್ ಆಗಿ ಹೇಳಿದ್ದೀನಿ ಸರ್ ಅವರಿಗೆ, ನೀವು ಶಾರದಾ ಅದು ಜೋಡಿಯಾಗಿ ಹೋಗ್ಬೇಕು, ಇಬ್ಬರು ಕುತ್ತಿ ಡಿಸ್ಕಸ್ ಮಾಡಿ ಬನ್ನಿ, ನಾನು ಪ್ರಶಾಂತ್ ಅವರಿಗೆ ಆಮೇಲೆ ಮಾತಾಡ್ತೀನಿ ಅಂತ. ಸರ್ ಅದೆಲ್ಲವೂ ಶೋನ ವೇಗಕ್ಕೆ ಒಂದು ಸ್ವಲ್ಪ ಅಡೆತಡೆ ತಂದ್ಕೊಡಲ್ವಾ ಅಂತ. ಒಂದಷ್ಟು ಸ್ಪರ್ಧಿಗಳು ಸರ್, ಅಂದರೆ 2-3 ಕೇಸ್ಗಳಾಗಿತ್ತು, ಹೊರಗಡೆ ಬಂತಿರ್ತಾರೆ ಮಧ್ಯದಲ್ಲಿ ಶೋದಲ್ಲಿ. ಸೊ ಅದೆಲ್ಲ ಸಮಸ್ಯೆ ಆಗಲ್ವಾ ಅಂತ. ಮೈಕ್ ಕೊಡ್ರಪ್ಪ. ಮೈಕಲ್ ಮಾತಾಡಿ. ಇದೆ ಆ ಕಡೆ ಇದೆ. ಮೈಕ್ ಪಾಸ್ ಮಾಡಿ ಪ್ಲೀಸ್. ಜಸ್ಟ್ ಪಾಸ್ ಆನ್ ಸಮ್ 2-3 mics now, right? Just take couple of mics, just pass it on.
ಎಸ್ ಮ್ಯಾಮ್. ಸರ್ ಇವಾಗ ಆಗಾಗ ಕೋರ್ಟು ಕಚೇರಿ ಅಂತ ಕರ್ಕೊಂಬರೋದಿರುತ್ತೆ ಮಧ್ಯದಿಂದ ಸರ್, ಅದು ಯಾವ ತರ ಸವಾಲಾಗುತ್ತೆ ಅಂತ ಹೇಳಿ. ಅಂದರೆ ನಾವು ಇಷ್ಟು ಸೀಸನ್ನಲ್ಲಿ ಬರೀ ಕಂಟೆಸ್ಟೆಂಟ್ಸು ನಾವು ಅಂತ ಇದ್ವಮ್ಮ, ಈಗ ವಕೀಲರು ನೋಡ್ಕೋತಾ ಇದ್ದೀವಿ ನಾವು. ಸೊ ಎಲ್ಲರಿಗೂ ದುಡಿಮೆ ಆಗ್ತಾ ಇದೆ. ಬಿಗ್ ಬಾಸ್ ಇಸ್ ನಾಟ್ ಲಿಮಿಟೆಡ್ ಟು ಓನ್ಲಿ ಒನ್ ಪ್ರೊಫೆಷನ್, ಆಫ್ ಎವ್ರಿಬಡಿ. ಅವ್ರದ್ದು ಆಗ್ತಾ ಇದೆ. ಪ್ರಶಾಂತ್ ಸರ್, ಥೀಮ್ ಏನಾದ್ರೂ ಇದೆಯಾ ಈ ಸಲ? ಯಾಕಂದ್ರೆ ಲಾಸ್ಟ್ ಅಲ್ಲಿ ಒಂದು ಥೀಮ್ ಇತ್ತು, ಮತ್ತೆ ಥೀಮ್ ಪ್ಲಾನ್ ಇದೆಯಾ? ಕೇಳ್ತಾ ಇದ್ರು ಮೈಕ್. ಅದು ಪ್ಲಾನಿಂಗ್ ನಡೀತಾ ಇದೆ, ಸೊ ಅತಿ ಶೀಘ್ರದಲ್ಲಿ ಹೇಳ್ತೇವೆ. ಯಾಕಂದ್ರೆ ಆ ಥೀಮ್ ಅರ್ಧಕ್ಕೆ ನಿಂತೋಯ್ತು, ಯಾವುದೋ ಇಶ್ಯೂ ಬಂತು ಅಂತ ಹೇಳಿ. ಯಾವುದು? ಸ್ವರ್ಗ ನರಕ. ಇಲ್ಲ, ಅದು ಥೀಮ್ ಅದನ್ನ ಡಿಸಾಲ್ವ್ ಮಾಡಿದ್ದು, ಅದು ಏನು ನಿಲ್ಸಿದ್ದಲ್ಲ. ಅದು ಕಾಸ್ಟ್ಯೂಮ್ ಸರ್, ಕಳೆದ ಸೀಸನ್ ಅಲ್ಲೂ ನಾವು ಚರ್ಚೆ ಮಾಡಿದ್ವಿ ಹೇಗಿರುತ್ತೆ ಅಂತೆಲ್ಲ. ಈ ಸತಿ ಸರ್ ಕಾಸ್ಟ್ಯೂಮ್ ಹೆಂಗಿರುತ್ತೆ? ಹೆಂಗ್ ಬೇಕು? ಬಾಳೆ ಎಲೆ ಬೇಡ ಸರ್, ಬಾಳೆ ಎಲೆ ಬೇಡ, ಬೇರೆ ಏನಾದರೂ ಹೇಳಿ. ಸಿ ಫ್ರಾಂಕ್ಲಿ ಸ್ಪೀಕಿಂಗ್, ಐ ಥಿಂಕ್ ಇಸ್ ಜಸ್ಟ್ ಅ ಮೂಡ್. ಆ ಮೂಡ್ ಅಷ್ಟೇ, ಯಾವ ಥರ ಆಗಬೇಕು ಒಂದೇನೋ ಒಂದು. ತುಂಬಾ ಸೌಂಡ್ ಆಯ್ತಲ್ಲ ಸರ್ ಲಾಸ್ಟ್. ಇಟ್ಸ್ ದೇ, ವಿ ಆರ್ ಆಲ್ ಆಲ್ರೆಡಿ ವರ್ಕಿಂಗ್ ಆನ್ ಇಟ್. ಬಿಕಾಸ್ ನನಗೆ ಪರ್ಸ್ನಲಿ ಐ ಟೇಕ್ ಅ ಲಾಟ್ ಆಫ್ ಜಾಯ್ ಇನ್ ದ ಕಾಸ್ಟ್ಯೂಮ್ಸ್. ಬಿಕಾಸ್ somehow I feel ಅದೊಂದು ಇವ್ರು ಹೇಳ್ತಾ ಇದ್ರು ಈಗ ಅವರು ಈ AVL ಒಬ್ಬರು ಹಿಂಗೆ ಪ್ಯಾನ್ ಮಾಡಿದಾಗಲೇ ಹಾಗೆ ಅಂತ. ಸೊ ಇದೆಲ್ಲ ನನಗೆ ಗೊತ್ತಿರಲಿಲ್ಲ ಫಸ್ಟಿಗೆ. ಸೊ ಐ ವಾಸ್ ಲೈಕ್ ಡ್ರೆಸ್ಸಿಂಗ್ ಅಪ್ ಆ್ಯಂಡ್ ಗೋಯಿಂಗ್. ಸೊ ಆಫ್ಟರ್ ಸಮ್ ಕಪಲ್ ಆಫ್ ಸೀಸನ್ಸ್ ಐ ಸ್ಟಾರ್ಟೆಡ್ ರಿಯಲೈಸಿಂಗ್, ಓ ಇದೆಲ್ಲ ಹೋಗುತ್ತಾ ಇಲ್ಲಿ, ಈ ಥರ ಎಲ್ಲ ನೋಡ್ತಾರ ಜನ ಅಂದ್ಬಿಟ್ಟು ಅಂತ. ದಟ್ಸ್ ವೆನ್ ಆ್ಯಕ್ಚುಲಿ ನೀವು ಆ್ಯಕ್ಚುಲಿ ಅಬ್ಸರ್ವ್ ಮಾಡಿ, ಐ ಥಿಂಕ್ ಸಮ್ 6 to 7 ಸೀಸನ್ ತನಕ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಕಾಸ್ಟ್ಯೂಮ್ ಬಗ್ಗೆ. ಕೋಟು ಅದು ಇದು ಹೋಗ್ತದೆ. Then we started making like one signature. ಈ ಸೀಸನ್ ಹೀಗಿರಲಿ, ಆ ಸೀಸನ್ ಹಾಗಿರಲಿ ಅಂತ. ಆ್ಯಂಡ್ ಇಫ್ ಯು ರಿಯಲೈಸ್ ದೋಸ್ ಕಾಸ್ಟ್ಯೂಮ್ಸ್ ನಾನು ಮತ್ತೆ ರಿಪೀಟು ಮಾಡಿಲ್ಲ. ಸೊ ವಿ ಜಸ್ಟ್ ಗೋಸ್ ಆನ್ ಲೈಕ್ ದ್ಯಾಟ್. ಸೊ ದಿಸ್ ಟೈಮ್ ಆಲ್ರೆಡಿ ಬಿಗ್ ಬಾಸ್ ಮಾಡ್ತಾ ಇದೀವಿ ಅಂತ ಗೊತ್ತಾದ ತಕ್ಷಣ ಮೈ ಎಂಟೈರ್ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್ ವರ್ಕಿಂಗ್. ಬಿಕಾಸ್ ಅದೊಂದು ಸಂಬಂಧ ನಮ್ಮದು ಸಿಕ್ಕಾಪಟ್ಟೆ ಜಗಳ ನಡೆಯುತ್ತಲ್ಲಿ. ನನಗೆ ಅದು ಸರಿ ಇಲ್ಲ ಐಸಿ, ಯಾಕಂದರೆ ತುಂಬ ನಿಂತ್ಕೊಬೇಕು, ಆ ಕಾಸ್ಟ್ಯೂಮ್ ಕಂಫರ್ಟಬಲ್ ಆಗಬೇಕು. ಕೆಲವು ಟೈಮ್ ಶೆಕೆ, ಕೆಲವು ಟೈಮ್ ಓವರ್ ಕೋಲ್ಡು ಅದು ಸ್ಟೇಜು. ವಿ ಗೋ ಥ್ರೂ ಆ್ಯಂಡ್ somehow that because people love it, we like to do it. So they're cracking it and hopefully, we'll come up with something. ಪ್ರಶಾಂತ್ ಸರ್ ಇಲ್ಲಿ ಸರ್, ಪ್ರಶಾಂತ್ ಸರ್ ಇಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ನೀವು ಮನೆಗೆ ತೊಗೊಂಡೋಗ್ತೀರಾ ಅಥವಾ ಅದ್ರ ಬದಲು ಆಕ್ಷನ್ ಹಾಕ್ಬಿಟ್ರೆ ಒಳ್ಳೆ ದುಡ್ಡು ಬರುತ್ತಲ್ಲ ಸರ್? ಇವಾಗ ಒಂದು ಸಂಭಾವನೆ ಇಟ್ಕೊಂಡೇ ಇಷ್ಟು ಮಾತುಕತೆ ನಡೀತಾ ಇದೆ. ಈಗ ಅದರಿಂದನೂ ದುಡ್ಡು ಮಾಡ್ತಾರೆ ಅಂತ ಬಂದ್ಬಿಟ್ಟು. ಸರ್ ಆ್ಯಕ್ಚುಲಿ ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ಅದು ನಾವೇನು ಮಾಡ್ತೀವಿ, ತುಂಬ ಫ್ಯಾನ್ಸ್ಗಳಿಗೆ, ಅಲ್ಲೇ ಕಂಟೆಸ್ಟೆಂಟ್ಸ್ಗಳಿಗೆ ತುಂಬ ಹಂಚ್ಬಿಡ್ತೀನಿ ನಾನು. ಆ್ಯಕ್ಚುಲಿ ನಾನು ಕೊಟ್ಬಿಡ್ತೀನಿ. ನಾನು ಮ್ಯಾಕ್ಸಿಮಮ್ ಇನ್ನೊಂದು ಏನು ಮಾಡಿರ್ತೀನಿ, ಒಳ್ಳೊಳ್ಳೆ ಜಾಕೆಟ್ಸ್ ಏನಿರ್ತವೆ ಅದನ್ನೆಲ್ಲ ಸ್ಟೋರ್ ಮಾಡಿರ್ತೀನಿ. ಅಲ್ಲಲ್ಲೇ ಹೊಸೊಬ್ಬರು ನಮ್ಮ ಮನೆಗೆ ಬಂದಾಗ ಅಥವಾ ಯಾರೊಬ್ಬರು ತುಂಬ ಪ್ರೀತಿಯಿಂದ ನಮ್ಮ ಮನೆಗೆ ಬಂದಾಗ ಅದನ್ನು ಹಾಕಿ ಕಳಿಸ್ಬಿಡ್ತೀನಿ ನಾನು ಅವರಿಗೆ. ಸಿ ಇಟ್ ಇಸ್ ನಾಟ್ ದಟ್ ಐ ಥಿಂಕ್ ದಟ್ ಇಟ್ಸ್ ಸಮ್ ಬಿಗ್ ಡೀಲ್, ಬಟ್ ಐ ಜಸ್ಟ್ ಫೀಲ್ ತುಂಬ ಇಷ್ಟಪಡ್ತಾರೆ, ಅದನ್ನು ಕೊಟ್ಟಿದ್ದೀನಿ. ನಾನು ಅದೆಲ್ಲ ಏನಿಲ್ಲ ಬ್ರದರ್, ಜಸ್ಟ್ ಐ ಗಿವ್ ಇಟ್ ಆಫ್. ವಾಟ್ ವಿಲ್ ಐ ಡೂ ವಿತ್ ದಟ್ ಎನಿವೇ? ಸರ್ ಪ್ರಶಾಂತ್ ಸರ್ ಇಲ್ಲಿ ಸರ್, ಈಗ ಕಿಚ್ಚ ಸುದೀಪ್ ಸರ್ ಹೇಳಿದ್ರು, ಅವರೊಬ್ಬರು ಒದ್ದಾಡ್ತವ್ರು ಸರ್. ಸುದೀಪ್ ಸರ್ ಹೇಳಿದ್ರು, ಅಂದರೆ ಒಂದು ಟ್ವೀಟ್ ಮಾಡಿದ್ರು, ಈ ಬಾರಿ ನಾನು ನೆಕ್ಸ್ಟ್ ಸೀಸನ್ ನಾನು ಮಾಡಲ್ಲ ಅಂತೇಳಿ. ಒಂದು ವೇಳೆ ಏನಾದರೂ ಸುದೀಪ್ ಸರ್ ಒಪ್ಕೊಳ್ಳೇ ಇದ್ರಿದ್ರೆ ನೀವು ಬಿಗ್ ಬಾಸ್ ತಿಳಿಸ್ಬಿಡ್ತಿದ್ರಾ? ಒಪ್ಕೊಂಡಿದಾರಲ್ಲ ಈಗ, ಡಿಸ್ಕಷನ್ ಇಲ್ಲ. ಅದಲ್ಲ ಪ್ರಶ್ನೆ. ಒಪ್ಪದೇ ಹೋಗಿದ್ರೆ ಬಿಗ್ ಬಾಸ್ ನಿಲ್ಲಿಸ್ಬಿಡ್ತಿದ್ರಾ ಕಂಪ್ಲೀಟ್ ಆಗಿ ಅಂತ ನನ್ನ ಕ್ವಶನ್. ಇಲ್ಲ, ಸಿ ಆಪ್ಷನ್ ಹುಡುಕಿಲ್ಲ. ನಾನು ಕೇಳಿಲ್ಲ ರೀ ಇದು, ನಾನೇ ಕೇಳಿಲ್ಲ ಇದು, ಕರೆಕ್ಟಾಗಿ ಹೇಳಿ. ಆಪ್ಷನ್ ಹುಡುಕಿಲ್ಲ ಸರ್ ನಾವು. ನೀವು ಅವ್ರ ಪ್ರಶ್ನೆ ಅದಲ್ವಲ್ಲ, ಒಪ್ಪಿಸ್ಕೊಳ್ತಾ ಅದಲ್ಲ ಸರ್. ಈಗ ಕನ್ವಿನ್ಸ್ ಮಾಡೋದು ಓಕೆ ಸರ್, ಕನ್ವಿನ್ಸ್ ಮಾಡೋದು ಓಕೆ, ಅವ್ರು ಒಪ್ಕೊಳ್ಳೋದು ಓಕೆ. ಒಂದು ವೇಳೆ ಅವ್ರು ಒಪ್ಪದೇ ಇದ್ರೆ ಕಂಪ್ಲೀಟ್ ಆಗಿ ಬಿಗ್ ಬಾಸ್ ತಿಳಿಸ್ತಾ ಇದ್ದೀರಾ? ನನ್ನ ಪ್ರಶ್ನೆ ಗೊತ್ತಿಲ್ಲ, ನಾವು ಆಶಿಷನ್ ಇಲ್ಲ ಈಗ. ಸೊ ಉತ್ತರ ಸಿಗ್ತಾ ನಿಲ್ಲಿಸ್ತಾ ಇರಲಿಲ್ಲ, ಅರ್ಥ ಮಾಡ್ಕೊಳ್ಳಿ. ಕರೆಕ್ಟಾ? ಈ ಪ್ರಶ್ನೆ ನನಗೆ ಬಂದಿಲ್ಲ ತಲೆಗೆ, ಪರವಾಗಿಲ್ಲ. ಓಕೆ, ಅವ್ರ ಲಾಸ್ಟ್. Yeah, because it was related to payment, so I'm asking this. So, we all know the prize money is like 50 lakhs. Yeah, Sushma ma'am, 50 lakhs. So, after every season, once the winner come out, like after 2 days, 3 days, we get a rumor saying it is not 50 lakhs you get. After deduction, you get some amount. Yes, definitely there has to be some deduction. So, is it okay for you to let us know, what is the winner take home amount? So the money that is given out
as the price. It's not working. No, the commitment to what we are paying the contestant absolutely stands. There are rules of the government and that applies. That's it. There is nothing else. That's what. So if not so the exact amount, like if you can let us know, like this is what he gets, like minimum. You mean the tax? What is a tax? Not a tax. Like prize money is 50 lakhs. So after some deduction, if you can quote some There is no deduction. There's only tax. No. We have rumors like every season. No, it is rumor. It is what. No, you no, just but still we have some contestants saying it on live, saying yes, we will not quote the exact price. Yes, there are some deductions. So if it is okay, you can let us know like what is the amount a winner takes home. No, nothing that is deducted. It is the amount, and then there are the That's what my question is. Definitely there are some deduction. So to clarify that, why I'm asking is this because there are some winner contestants who have come out and saying yes, there are some deduction and coming. We will not quote the exact price. So is it today because as a press meet, can you quote yes minimum or this is the amount they take home after deduction? No, the amount is depending on the tax slab. That's about it. Nothing else. 50 lakhs. Yeah, 50 lakhs. We pay out 50 lakhs. Oh. The amount we pay out is 50 lakhs. 50 lakhs. Okay. And is that paid in one shot or you take some bit by bit, you pay them? It's a single check. Single check or transfer which we do, yeah. Yeah, but anything is done only in one shot, what you say. Yeah, it's Sir, it is actually a sponsored amount. ಅದೇನಾ ಅಣ್ಣ ಇದು ತುಂಬಾ ಜನ ನಾನು ಏನಂದ್ರೆ ಇಟ್ಸ್ ಸ್ಪಾನ್ಸರ್ಡ್ ಅಮೌಂಟ್ ಸರ್. ಅದು ಇನ್ನೊಬ್ಬರ ಕಡೆಯಿಂದ ಸ್ಪಾನ್ಸರ್ ಆಗಿ ಬರೋ ದುಡ್ಡು ಅವ್ರ ಕಡೆಯಿಂದ ಡೈರೆಕ್ಟ್ ಆಗಿ ಹೊರಟೋಗುತ್ತೆ. ಇವರು ಅಣ್ಣ ಯಾಕಂದ್ರೆ ತುಂಬಾ ಜನ ಏನು ತಪ್ಪೇನಿಲ್ಲ ಈಗ ಬರ ಕೇಳಿ ಅಣ್ಣ ಇದು ಯಾಕಂದ್ರೆ ಆಚೆ ಇಲ್ಲ ಸರ್. ಈಗ ಏನಾಗಿದೆ ಗೊತ್ತಾ, ನಾನು ಹೇಳೋದು ಕೇಳಿ. ನೀವು ಹೇಳೋದು ಕರೆಕ್ಟು, ಅವ್ರು ಹೇಳೋದು ಕರೆಕ್ಟು. ನಾನೇನು ಹೇಳ್ತಾ ಇದ್ದೀನಿ, ಯಾರು ತುಂಬ ಜನ ಹೇಳಿದ್ರು ಒಂದೇ ನೀವು ಹೆಸರು ಹೇಳಿ, ನಾವು ಇಲ್ಲೇ ದೂರವಾಣಿ ಕರೆ ಮಾಡೋಣ. ಇಲ್ಲ ಕರೀರಿ, ಕಾಯೋಣ. ಯಾಕಂದ್ರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದರೆ ಇದುವರೆಗೂ 11 ಸೀಸನ್ನಲ್ಲಿ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ ನಿಮ್ಮ ಪ್ರಕಾರ ಟೋಟಲ್? ನಾನು ರೀಸೆಂಟಾಗಿ ಲೈಕ್ ಕರೆಕ್ಟಪ್ಪ, ನಿಮ್ಮ ತಪ್ಪು ಅಂತ ಹೇಳ್ತಾ ಇಲ್ಲ, ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಇವಾಗ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿರ್ಬೋದು ಅರ್ಥ ಮಾಡ್ಕೊಳ್ಳಿ. ಸೊ 50 ಲಕ್ಷ ಅನ್ನೋದೇನಿದೆ, ಇಟ್ ಈಸ್ ಅ ವೆರಿ ಕ್ಲಿಯರ್ ಕಟ್ ಆಡಿಟೆಡ್ ಅಮೌಂಟ್ ಆ್ಯಂಡ್ ವಿಚ್ ಇಸ್ ಕಮಿಂಗ್ ಫ್ರಮ್ ಅ ಸ್ಪಾನ್ಸರ್ ಡೈರೆಕ್ಟ್. ಅಲ್ಲಿ ಕಟ್ ಆಗೇ ಆಗುತ್ತೆ. ಯಾವುದು ಟ್ಯಾಕ್ಸಸ್. ಅದು ಬಿಟ್ಟರೆ ನಮಗೆ ಅದ್ರ ಮೇಲೆ ಅಧಿಕಾರನೇ ಇಲ್ಲ. ಯಾಕಂದರೆ ಅದು ಒಬ್ಬರಿಂದ ಇನ್ನೊಬ್ರಿಗೆ ಹೋಗ್ತಾ ಇರೋ ದುಡ್ಡು ಅದು. ಕರೆಕ್ಟ್. ಅದು ಬಿಟ್ಬಿಟ್ಟು ದರ್ ಆರ್ ಲಾಟ್ ಆಫ್ ಅದರ್ ಫೆಸಿಲಿಟೀಸ್, ಸ್ಪಾನ್ಸರ್ಸ್ ಇನ್ನಷ್ಟು ತೊಗೊಂಡು ಹೋಗ್ತಾರೆ ಅವರು. ಸೊ ಅದು ಡೋಂಟ್ ಗೋ ಬೈ ದಟ್. ಬಟ್ ಬಹುಶಃ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ನಿಮ್ಮ ಸ್ನೇಹಿತರು ಆ ಥರ ಬಂದು ಹಿಂಗೆ ಆಗಿದೆ ಅಂದಲ್ಲಿ ಒಂದು ಹೆಸರು ನೋಟ್ ಮಾಡ್ಕೊಂಡು ನಂಬರ್ ತೊಗೊಂಡು ಕೊಟ್ಟರೆ ಬೇಕಾದ್ರೆ ಇನ್ನೊಂದು ಪ್ರೆಸ್ ಮೀಟಿಂಗ್ ಮಾಡೋಣ. ಬ್ಲ್ಯಾಕು ವೈಟು ಬಂದುಬಿಡ್ಲಿ ಹೊರಗಡೆ. ಶಾರದಾ ಮೇಡಮ್ಗೆ ಮೈಕ್ ಪಾಸ್ ಮಾಡಿ. ಸರ್, ಪ್ರಶಾಂತ್ ಸರ್ಗೆ ನಂದೊಂದು ಪ್ರಶ್ನೆ. ನನ್ನ ಹೆಸರು ಶ್ರುತಿ ಅಂತ, ಕರ್ನಾಟಕ ನ್ಯೂಸ್ ಬೀಟಿಂದ. ಸರ್, ಇವಾಗ ಅಗ್ರಿಮೆಂಟ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ, ಅಂದರೆ ಆ ಒಂದು ವಿಚಾರ. ಸೊ ಇದರಲ್ಲಿ ಅಗ್ರಿಮೆಂಟ್ ರೂಲ್ಸ್ ಏನಾದರೂ ಚೇಂಜ್ ಆಗುತ್ತಾ? ಮುಂದೆ ಏನಾದರೂ ಬದಲಾವಣೆಯನ್ನು ನಾವು ನೋಡ್ಬೋದಾ ಅನ್ನುವಂಥದ್ದು, ಕಂಟೆಸ್ಟೆಂಟ್ಗಳ ಅಗ್ರಿಮೆಂಟ್ ಬಗ್ಗೆ ಮಾತನಾಡೋದಾದ್ರೆ? ಇಲ್ಲ, ನಾವು ಅಗ್ರಿಮೆಂಟು ನಾವು ಅವರಿಗೆ ಶೇರ್ ಮಾಡ್ತೇವೆ. ಅದ್ರ ಒಪ್ಪಿಗೆ ಇದ್ರೆ ಮಾತ್ರ ಅವ್ರು ಬರ್ಬೇಕು. ಇದ್ರೆ ಏನಂದರೆ ನನಗೆ ಅಗ್ರಿಮೆಂಟ್ ನಿಮಗೆ ಒಪ್ಪಿಗೆ ಇಲ್ಲ ಅಂತ ಇದು ನಾವು ಫೋರ್ಸ್ ಅಂತೂ ಮಾಡಲ್ಲ. ಇದು ವೈಯಕ್ತಿಕ ವಿಷಯ ಅಲ್ವಾ. ಒಂದು ಶೋ ಅಂತ ಮಾಡಿದ್ರೆ ಅಷ್ಟು ಪಾಪ್ಯುಲಾರಿಟಿ ಬಂದಾಗ ಸರ್ಟನ್ ರೂಲ್ಸ್ಗಳು ನಮ್ಮ ಕಡೆಯಿಂದಲೂ ಇರುತ್ತೆ. ಸೊ ಅದು ರೂಲ್ಸ್ಗಳಿಗೆ ಓಕೆ ಇದ್ದರೆ, ಇದು ಒಂದೇ ರೂಲ್ಸ್ ಅಂತಲ್ಲ, ತುಂಬ ಬೇರೆ ಬೇರೆ ರೂಲ್ಸ್ಗಳು ಇರುತ್ತಲ್ಲ. ಸೊ ಅದನ್ನು ಅವ್ರು ಓಕೆ ಇದ್ರೆ ಮಾತ್ರ ಬರ್ತಾರೆ. ಸೊ ಅದು ನಾವು ಅದನ್ನು ಫೋರ್ಸ್ಫುಲ್ ಮಾಡಿ ಇದರಲ್ಲಿ ಸೈನ್ ಹಾಕಲೇಬೇಕಂತ ಯಾರೂ ಹೇಳಲ್ಲ. ಸೊ ಅದು ವೈಯಕ್ತಿಕ ಆಗಿಬಿಡುತ್ತೆ ಅದು. ಓಕೆ ಸರ್, ಐಶ್ವರ್ಯ ಅಂತ ಸ್ಪೀಡ್ ನ್ಯೂಸಿಂದ. ನಿಮಗೆ ಪ್ರಶಾಂತ್ ಸರ್ಗೆ, ಈ ಮುಂಚೆ ಎಲ್ಲ ಕನ್ನಡ ಬಿಟ್ಟು ಬೇರೆ ಇಂಗ್ಲೀಷ್ ಭಾಷೆಗಳನ್ನ ಮಾತಾಡಿದ್ರೆ ಹಾಡಿನ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ರಿ. ಆದರೆ ಕಳೆದ ಬಾರಿ ಆ ಥರದ್ದೇನೂ ಇರಲಿಲ್ಲ. ಈ ವರ್ಷ ಆದರೂ ಏನು ಯೋಜನೆಗಳನ್ನ ಹಾಕ್ಕೊಂಡಿದ್ದೀರಾ ಅನ್ನುವಂಥದ್ದು? ಇಲ್ಲ, ಅದು ಸೀಸನ್ನಿಂದ ಸೀಸನ್ಗೆ ಇದು ಚೇಂಜಸ್ ಇರುತ್ತೆ. ಸೊ ವೇಟ್ ಆ್ಯಂಡ್ ವಾಚ್. ಅಂದರೆ ಸೀಸನ್ ಸ್ಟಾರ್ಟ್ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಎಲ್ಲ ನಾವು ಈಗಲೇ ಹೇಳಿಬಿಟ್ರೆ ಅದರಲ್ಲಿ ಮಜಾನೇ ಇರಲ್ಲ. ಸರ್, ಇದು ಫ್ಯಾನ್ಸ್ ಪರವಾಗಿ ಆ್ಯಂಡ್ ಸುದೀಪ್ ಸರ್ ಮೇಲಿನ ಕನ್ಸರ್ನ್ ಪರವಾಗಿ ಕೇಳ್ತಿರೋದು. ಸುದೀಪ್ ಸರ್ ಮೇಲಿನ ಕನ್ವೀನಿಯನ್ಸಿಗೋಸ್ಕರ ಲೋನಾವಾಲಾದಲ್ಲಿದ್ದ ಮನೆಯನ್ನು ಇಲ್ಲಿಗೆ ಶಿಫ್ಟ್ ಮಾಡಿಸಿದ್ರಿ. ಆ್ಯಂಡ್ ನಾವು ನೋಡಿದ್ದೀವಿ ಗಂಟೆಗಟ್ಟಲೆ ಸುದೀಪ್ ಸರ್ ನಿಂತ್ಕೊಂಡೇ ನಿರೂಪಣೆ ಮಾಡ್ತಾರೆ. ಸೊ ವೈ ಡೋಂಟ್ ಯು ಲೆಟ್ ಹಿಮ್ ಸಿಟ್ ಆ್ಯಂಡ್ ಟಾಕ್? ಇಲ್ಲ, ಅವರು ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಎನರ್ಜಿ ಹಂಗಿದೆ. ಸೊ ಅವ್ರು ಯೂಶ್ವಲಿ ಕುತ್ಕೊಳ್ಳಲ್ಲ.
ಯಾಕಂದ್ರೆ ಸೆಗ್ಮೆಂಟ್ ಅಂದರೆ ಕೆಲವೊಮ್ಮೆ 1 ಗಂಟೆ 2 ಗಂಟೆ ನಿಂತ್ಕೊಂಡು ಅವರ ಎನರ್ಜಿಗೆ ನಾವು ಅಂದರೆ ಅವರೇ ಅದನ್ನು ಅಷ್ಟು ಎನರ್ಜಿಯಿಂದ ಮಾಡುವಾಗ ನಾವು ಇಷ್ಟ ಮಾಡಲಿಕ್ಕಾಗುತ್ತೆ. ಇದು ಆಗ್ತಿಲ್ಲ, ಅವರೇ ಕ್ವಶನ್ ಕೇಳಬೇಕು ನೀವು. ಅವರು ಹೇಳಿದರೆ ನಾವು ಹಾಕ್ತೇವೆ. ಸರ್ ನೋ, ಬೇಸಿಕ್ಲಿ ಇನ್ ರಿಯಲ್ ಲೈಫ್ ನಾನು ಆ್ಯಕ್ಚುಲಿ ಕೂರಲ್ಲ ಜಾಸ್ತಿ. ಐ ಆಮ್ ಆಲ್ವೇಸ್ ಸ್ಟ್ಯಾಂಡಿಂಗ್. ನೀವು ನಮ್ಮ ಮನೆಯಲ್ಲಿ ಇಲ್ಲಿ ನಮ್ಮ ತುಂಬ ಸ್ನೇಹಿತರು ಪಾರ್ಟಿಗೆ ಬಂದಿದ್ದಾರಮ್ಮ. ಅಂದರೆ ಹಿಂದಿನ ದಿವಸ ಸಾಯಂಕಾಲ ಬಂದು ಬೆಳಗ್ಗೆ ಹೋದವರು ಇದ್ದಾರೆ. ಅವ್ರು ಎಲ್ಲೆಲ್ಲ ಉದುರೋಗ್ಬಿಟ್ಟಿದ್ದಾರೆ, ಮಧ್ಯ ಆಗ್ತಿದೆ, ನಾನು ನಿಂತ್ಕೊಂಡೇ ಇರ್ತೀನಿ. ಸೊ ಇಟ್ಸ್ ಅ ಹ್ಯಾಬಿಟ್ ಆಫ್ ಮೈಂಡ್. ಆ್ಯಂಡ್ ನಾಟ್ ಓನ್ಲಿ ದಟ್, ಐ ಥಿಂಕ್, ಬಟ್ ಅ ಪರ್ಸೋನಾ ಆಫ್ ಬಿಗ್ ಬಾಸ್ ಆ್ಯಸ್ ಅ ಹೋಸ್ಟ್ ಈಸ್ ಓನ್ಲಿ ವೆನ್ ದ ಕ್ಯಾರೆಕ್ಟರ್ ಇಸ್ ಸ್ಟ್ಯಾಂಡಿಂಗ್. ಕುತ್ಕೊಂಡಾಗ ನಿಮಗೆ ಆ ವ್ಯಕ್ತಿತ್ವ ಬಿದೋಗುತ್ತೆ. ಬೇಕಾದ್ರೆ ನಾನು 1-2 ಎಪಿಸೋಡ್ ಮಾಡಿ ನೋಡ್ತೀನಿ, ನೀವೇ ಆಮೇಲೆ ಫೋನ್ ಮಾಡಿ ಹೇಳ್ತಾರೆ ದಯವಿಟ್ಟು ಎದ್ದು ನಿಂತ್ಕೊಳ್ಳಿ ಸರ್, ಸರಿ ಕಾಣ್ತಾ ಇಲ್ಲ ಯಾಕೋ. ಇಮ್ಯಾಜಿನ್ ಮಾಡಿ ಆ ಶೋ ಅಲ್ಲಿ ನಾನು ಹಿಂಗೆ ಕುತ್ಕೊಂಡಿದ್ದೀನಿ, ಅವ್ರಿಗೆ ಹೇಳ್ರಿ ಏನ್ರಿ ಅಂತ ಹಿಂಗೆ ಮಾತಾಡ್ತಾಯಿದ್ರೆ. ಐ ಥಿಂಕ್ ಇಟ್ಸ್ ಎನಿಬಡಿ ಆ್ಯಸ್ ಅ ಪರ್ಸ್ನಾಲಿಟಿ. ವೆನ್ ಯು ವಾಕ್ ಅರೌಂಡ್ ದ ಸ್ಟೇಜ್, ವೆನ್ ಯು ಟಾಕ್, ಐ ಥಿಂಕ್ ದಟ್ ಆ್ಯಡ್ಸ್ ವ್ಯಾಲ್ಯೂ. ಆ ರಿಯಾಲಿಟಿ ಬಿಗ್ ಬಾಸ್ ಅನ್ನೋದು ನಿಂತಿರೋದೇ ಅದ್ರ ಮೇಲೇ. ಸೊ ಐ ಥಿಂಕ್ ದಟ್ ಇಸ್ ಬೆಸ್ಟ್. ಹಾಗಂತ ಕೂತಿಲ್ಲ ಅಂತ ಇಲ್ಲ. ಸಮ್ ಡೇಸ್ ನನಗೆ ತುಂಬ ಜ್ವರ ಬಂದಾಗಲೂ ಅದು ನಡೆಸಿದ್ದೀನಿ. ಆ ಟೈಮಲ್ಲಿ ನಾನು ಹೇಳಿ ಕೆಲವು ಟೈಮ್ ಏನು ಕೂತ್ಕೊಂಡಿಲ್ಲ ಅಂದರೂ ಸಪೋರ್ಟಿಗೆ ಇಟ್ಕೊಂಡಿದ್ದೀನಿ ಆ ಚೇರ್ನ ನಾನು. ಐ ಥಿಂಕ್ ದಟ್ ಇಸ್ ಬೆಸ್ಟ್ ಡೆಲ್ಟ್ ಸ್ಟ್ಯಾಂಡಿಂಗ್. ಅವ್ರೇನು ಪಾಪ ಚೇರ್ ಕೊಟ್ಟಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಯಾಕಂದರೆ ಅವ್ರು ಜ್ವರ ಇದ್ದಾಗಲೂ ನಿಂತ್ಕೊಂಡು ಮಾಡಿದ್ರು. ನಾವೇ ಕೇಳಿದ್ವಿ ಇಲ್ಲ ಬೇಡ ನಿಂತ್ಕೊಂಡೇ ಮಾಡ್ತೇನೆ ಅಂತ. ಅವ್ರು ಮುಂದುವರಿಸಿದ್ರು ಆ ಕಾರ್ಯಕ್ರಮ. ಲಾಸ್ಟ್ 5 minutes. It's okay. Let them finish it off. Huh? Yeah, sir. Colors team, they managed, you had 12 meetings with them, they managed to convince you and all. At any point, did theatre owners or distributors or producers did come to you and tell the plight of the Kannada industry? Because every time we hear theatres are closing, but I don't know whether it's reached you, or did the theatre owners come to say their plight? Please do more movies. Sharda, I come from film industry. I know, but just like, so you know, I'm 29 years old in the film industry. ಅಲ್ಲಿ ನಡೆಯೋದು ನನ್ನ ತನಕ ಬರುತ್ತೆ ಶಾರದಾ ಅವರೇ. ನಿಮ್ಮ ತನಕನೇ ಬಂದಿದೆ ಅಂದ್ರೆ ನಂಗೆ ಬರಲ್ವಾ? ಅದು ಬಂದಿದೆ ಸರ್, but were you not? Did you understand their plight? Did you understand their plight? Because I thought you should take priority to movies than the reality show. In person, I felt. That's why I asked you. Yes. Whether I understand the plight becomes a very harsh question, because I've been very understanding with even you on many occasions. I'm a very understanding man. So on that occasion, obviously industry ಒಳಗೆ ಅವರು ನಮ್ಮನ್ನು ನೋಡೋ ರೀತಿ, ನಾನು 29 ವರ್ಷ ಹಿಂದೆ ಇರೋ ತಾಯವ ಹೀರೋ ಅಲ್ಲ, ಇಲ್ಲಿವರೆಗೆ ಬಂದಿದ್ದೀನಿ ಅಂದಮೇಲೆ ಒಂದು ಸ್ಥಾನ ಕೊಟ್ಟು ಕರೆದು ಕೂತು ಮಾತಾಡಿರ್ತೀವಿ. ಬಟ್ ಅದಿಲ್ಲ ಅವಶ್ಯಕತೆ ಇಲ್ಲ. ನಮ್ಮ ಇಂಡಸ್ಟ್ರಿ ಡಿಸ್ಕಷನ್ಸ್ ಇಂಡಸ್ಟ್ರಿಯಲ್ಲಿರುತ್ತೆ. ಆ್ಯಂಡ್ ವಾಟ್ ವಿ ನೀಡ್ ಟು ಡೂ is purely by heart we do for the benefit of the industry and for everybody in the industry. And our respect industry ನನಗೆ ಕೊಟ್ಟಿದ್ದಾರೆ. So they all come, we talk, but family. Thank you, sir. Sir, ಇಲ್ಲಿ ನನ್ನ ಕ್ವಶನ್ ಬಂದು ಸುದೀಪ್ ಸರ್ಗೆ. ಚೈತನ್ಯ ಅಂತ ಪಬ್ಲಿಕ್ ನೆಕ್ಸ್ಟಿಂದ. ಸರ್, ಬಿಗ್ ಬಾಸ್ಗೆ ಯಾರು ಬಂದರೂ ಕೂಡ ಹೇಳ್ತಾರೆ ನಾವು ಬಿಗ್ ಬಾಸಿಂದ ಇದು ಕಲ್ತ್ವಿ ಅದು ಕಲ್ತ್ವಿ ಅಂತ ಹೇಳಿ, ನಮ್ಮ ಲೈಫೇ ಚೇಂಜ್ ಆಯಿತು ಅಂತ ಹೇಳ್ತಾರೆ. ನೀವು ಬಿಗ್ ಬಾಸ್ನ 11 ಸೀಸನ್ ಹೋಸ್ಟ್ ಮಾಡಿದ್ದೀರಾ ಸರ್. ನೀವು ಬಿಗ್ ಬಾಸಿಂದ ಏನು ಕಲ್ತ್ರಿ ಅಂತ ಹೇಳಿ. ಇದನ್ನು ನಾನು ಸುಮಾರು ಸತಿ ಹೇಳಿದ್ದೀನಿ. ನೀವು ಹೆಸರು ಹೇಳಿದ್ರೆ ಚೈತನ್ಯ ಅವರೇ. ಐ ಟೋಲ್ಡ್ ಯು ದಟ್ ಬಿಗ್ ಬಾಸಲ್ಲಿ ಎಲ್ಲರಿಗೂ ಬಿಟ್ಟಾಕಿ ನಾವು ಕಲ್ತಿರೋದು ತುಂಬ ಇರೋದ್ರಿಂದ ಫಸ್ಟ್ ಕಲ್ತಿದ್ದೆ ಪೇಷನ್ಸ್ ಅಂತ. ಸೊ ಎಲ್ಲ ನಾವು ಇಂಡಸ್ಟ್ರಿ ಒಳಗಡೆ ಇರಬೇಕಾದ್ರೆ ಐ ಥಿಂಕ್ ದೇರ್ ಇಸ್ ಅ 2 words, ಹಿಯರಿಂಗ್ ಆ್ಯಂಡ್ ಲಿಸ್ನಿಂಗ್. ಹಿಯರಿಂಗ್ ಅನ್ನೋದು ನಾವೆಲ್ಲರೂ ಮಾಡ್ತೀವಿ, ಲಿಸ್ನಿಂಗ್ ಅನ್ನೋದು ಮಿಸ್ ಆಗುತ್ತೆ ನಮ್ಮ ಕೈಲಿ. ಸೊ ಐ ಥಿಂಕ್ ವೆನ್ ಬಿಗ್ ಬಾಸಲ್ಲಿ ಬರಬೇಕಾದ್ರೆ ಐ ಸ್ಟಾರ್ಟೆಡ್ ಲಿಸ್ನಿಂಗ್. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅದು ಗಮನ ಕೊಟ್ಟು ಕೇಳಿ. ಸೊ ದಟ್ಸ್ ಅ ಡೆವಲಪ್ಮೆಂಟ್ ಆ್ಯಕ್ಚುಲಿ. ಸೊ ವೆನ್ ಇವತ್ತಿಗೂ ಯಾವ್ದಾರ ಬೇರೆ ಮೀಟಿಂಗ್ ಕೂತ, ಆಸ್ ಐ ಟೋಲ್ಡ್ ಯು ರೈಟ್ಫುಲಿ, ಫಸ್ಟ್ 2 ಮೀಟಿಂಗ್ಸ್ ಅವರೇ ಮಾತಾಡಿದ್ರು ಅಂತ. ದಟ್ ಈಸ್ ಲಿಸ್ನಿಂಗ್ ಅಗೇನ್. ತಲೆಯಲ್ಲಿ ಬರೀ ಪ್ರೀಕನ್ಸೀವ್ ನೋಷನ್ಸ್ ಇಟ್ಕೊಂಡು ಕೂತ್ರೆ ಅದಾಗೋದಿಲ್ಲ. ಸೊ ಐ ಥಿಂಕ್ ದಟ್ ಇಸ್ ಆಲ್ಸೋ ಹೆಲ್ಪ್ ಮೀ ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ಆ್ಯಂಡ್ I think ಅಷ್ಟು ಜನಗಳನ್ನ ಭೇಟಿ ಮಾಡ್ಬೇಕಾದ್ರೆ ವಿ ಸ್ಟಾಪ್ ಜಡ್ಜಿಂಗ್ ಪೀಪಲ್, ಬಿಕಾಸ್ ಸಮ್ಟೈಮ್ಸ್ ವಿ ಆರ್ ಬೀಯಿಂಗ್ ಜಡ್ಜ್ಮೆಂಟಲ್. ಅದು ಅವ್ರು ಆಗಿರೋದಿಲ್ಲ. ಕಾರಣಾಂತರಗಳಿಂದ ಕೆಲವು ಮಾತುಕತೆ ಬಂದಿರ್ತವೆ, ಇನ್ನೊಂದಾಗ್ತವೆ. ಸೊ ಆಲ್ವೇಸ್ ಅ ಬೆನಿಫಿಟ್ ಆಫ್ ಡೌಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಅಲ್ಲಿಂದಾನೆ. ಐ ಥಿಂಕ್ ವಿ ಸ್ಟಾರ್ಟೆಡ್ ಲಿಸ್ನಿಂಗ್ ಮೋರ್, ಹ್ಯಾವಿಂಗ್ ಮೋರ್ ಪೇಷನ್ಸ್. ಅಫ್ಕೋರ್ಸ್ ಐ ಹ್ಯಾವ್ ಗ್ರೋನ್ ಅಲಾಂಗ್ ವಿತ್ ಬಿಗ್ ಬಾಸ್. ಡೆಫಿನೆಟ್ಲಿ ಎಸ್. ಸುದೀಪ್ ಸರ್, ಸರ್ ಎಸ್, ಈ ಕಡೆ ನಿಮ್ಮ ಲೆಫ್ಟ್ ಸೈಡ್.
ಪ್ರಶಾಂತ್ ಸರ್ಗೆ ಒಂದು ಪ್ರಶ್ನೆ. ನಾನು ಎರಡು ಸಂಜಯ್ ವರ್ಷ. ಅಂತ ಹೇಳಿ ಬಿ ಟಿ ವಿ ನ್ಯೂಸಿಂದ. ಸರ್, ಸೀಸನಿಂದ ಸೀಸನ್ಗೆ ಸಾಕಷ್ಟು ಚೇಂಜಸ್ ಆಗ್ತಾ ಇದೆ ಆ್ಯಂಡ್ ಚೇಂಜ್ ಓವರ್ಗಳು ಆಗ್ತಾ ಇದೆ. ಈ ಸೀಸನಲ್ಲಿ ಆಡಿಯನ್ಸ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದರೆ ಚೇಂಜಸ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಇಲ್ಲ, ಆಲ್ರೆಡಿ ಹೇಳಿದೆ. ಸೊ ವೆಯ್ಟ್ ಮಾಡಬೇಕಾಗತ್ತೆ ನೀವು. ಅಲ್ಲ, ಕ್ಯಾಟಗರಿ ವೈಸ್ ಏನಾದ್ರೂ, ಅಂದರೆ ಈಗ ನೀವು ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡೋ ಕ್ಯಾಟಗರಿ ವೈಸ್ ಏನಾದರೂ ಚೇಂಜಸ್ ಇರುತ್ತಾ? ಇಲ್ಲ ಈಗ ಕಾಮನ್ ಮ್ಯಾನ್ ಆ ಥರ ಕಾನ್ಸೆಪ್ಟ್ನ ತರ್ತಾ ಇದ್ರಿ, ಸೊ ಈ ಸತಿ ಯಾವ ಥರ ಮಾಡ್ತಾ ಇದ್ದೀರಾ? ಇಲ್ಲ, ಅದ್ರ ವರ್ಕ್ ಆಗ್ತಾ ಇದೆ. ಅತಿ ಶೀಘ್ರದಲ್ಲಿ ನಾವು ಪ್ರೊಮೋದಲ್ಲಿ ಹೇಳ್ತೇವೆ, ಅದನ್ನು ವೆಯ್ಟ್ ಮಾಡಬೇಕಾಗತ್ತೆ ನೀವು. ಸರ್, ಪ್ರಶಾಂತ್ ಸರ್, ನಿಮಗೆ ಪ್ರವೀಣ್ ಅಂತೇಳಿ ಕನ್ನಡದಿಂದ. ಈ ಪ್ರತಿ ಸೀಸನ್ 11 ಸೀಸನ್ ನೋಡಿದ್ದೀವಿ. ಒಂದು ಶೋದಲ್ಲಿ ಇದ್ದವ್ರು ಮತ್ತೊಂದು ಶೋಗೆ ಬರ್ತಾರೆ. ಬರೀ ಅದೇ ಮುಖಗಳು ನೋಡಿ ನೋಡಿ ಸಾಕಾಗಿದೆ ಅಂತ ಹೊರಗಿನ ಜನ ಮಾತಾಡ್ತಾರೆ. ಹೊಸಬ್ರಿಗೆ ಅವಕಾಶನೇ ಇಲ್ವಾ? ಅಥವಾ ಒಂದು ಶೋದಲ್ಲಿ ಇದ್ದವ್ರು ಮತ್ತೆ ಈ ಶೋಗೆ ಬರಬೇಕು ಅಂದ್ರೆ ಅವಾಯ್ಡ್ ಮಾಡೋದು ಆ ಥರದೇ ಪ್ಲಾನ್ ಇದೆಯಾ? ಅದೇ ಮುಖಗಳು ಬರ್ತಾ ಇದ್ದೇವೆ ಅಂತ ಅಂದರೆ ಯಾವುದೋ ಇನ್ನೊಂದು ಟಿ ವಿ ಚಾನಲ್ ಶೋದಲ್ಲಿ ಇರ್ತಾರೆ, ಆ ಶೋ ಮುಗಿದ ತಕ್ಷಣ ಇನ್ನೂ ಈ ಬಿಗ್ ಬಾಸಲ್ಲಿ ಕಾಣಿಸ್ಕೊಳ್ತಾರೆ. ಅಂದರೆ ಹೊಸಬ್ರಿಗೆ ಅವಕಾಶನೇ ಇಲ್ಲ. ಅಂದರೆ ಹೆಂಗೆ ಅಂದ್ರೆ ಒಂದು ಟೋಟಲಿ 8% ಬರೀ ಅವರೇ ಇರ್ತಾರೆ. ಅಂದರೆ ಟಿ ವಿಲಿ ಪ್ರತಿದಿನ ನೋಡೋರೇ ಇರ್ತಾರೆ. ಹೊಸಬ್ರಿಗೆ ಇಲ್ಲವೇ ಇಲ್ಲ ಅವಕಾಶ ಅಂತ ಅಷ್ಟೇ. ಇಲ್ಲ, ಹೊಸಬ್ರ ಸೀಸನ್ಗಳನ್ನು ಮಾಡಿದ್ದೇವೆ, ಅಷ್ಟು ಬಂದಿಲ್ಲ. ಬಟ್ ಹಾಗೇನಿಲ್ಲ. ಲಾಸ್ಟ್ 2 ಸೀಸನ್ಗಳು ರೇಟಿಂಗ್ ನೋಡಿದರೆ ಹಿಂದಿನ 9 ಸೀಸನ್ಗಿಂತ ಡಬಲ್ ಆಗಿದೆ. ಯಾಕಂದ್ರೆ ಇಷ್ಟಪಡೋದು ರೇಟಿಂಗ್ ಬರಲ್ಲ. ಸೊ ಏನೋ ಇಷ್ಟ ಆಗಿದೆ ಅದಕ್ಕೆ ನೋಡಿದ್ದಾರೆ. ಸೊ ಅದು ವರ್ಕ ಅಂದರೆ ಜನರಿಗೆ ಇಷ್ಟ ಆಗಿದ್ರೆ ಕಂಟಿನ್ಯೂಸ್ 2 ಸೀಸನ್ಗಳು ಇರ್ಬೋದು, 10 ಮತ್ತು 11. 10ಕ್ಕಿಂತ 11 ಇನ್ನೂ ಬೆಟರ್ ಆಗಿದೆ. ಸೊ ಹಂಗೆ ಮತ್ತೆ ಕಾಮನ್ ಮ್ಯಾನ್ ಇಲ್ಲ ಅಂತ. ನೋ, ದಟ್ ಇಸ್ ನಾಟ್ ಹಿಸ್ ಕ್ವೆಶ್ಚನ್. ಹಿಸ್ ಕ್ವೆಶ್ಚನ್ ಸೇಮ್ ಫೇಸಸ್ಗಳು. ಇಲ್ಲ, ಸೇಮ್ ಫೇಸ್ ಅಂತ ಅಲ್ಲ, ಅವ್ರಿಗೆ ಹೇಳಕ್ ಬರ್ತಾ ಇಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಟಿ ವಿ ಚಾನಲ್ಗಳಲ್ಲೇ ಇರ್ತಾರೆ ಅವರು. ಅಲ್ಲಿ ಯಾವುದೋ ಶೋ ಅಲ್ಲಿ ನೋಡಿರ್ತೀವಿ, ಪ್ರೋಗ್ರಾಮಲ್ಲಿ ನೋಡಿರ್ತೀವಿ, ಮತ್ತು ಅವ್ರನ್ನ ಎಲ್ಲೋ ಇಲ್ಲಿ ಮತ್ತೆ ಅವ್ರು ಇಲ್ಲೇ ಬರ್ತಾರೆ, ಬೇರೆ ಮುಖಗಳು ಕಾಣ್ತಾಯಿ. ಕರೆಕ್ಟಾ ಸರ್? ಇಲ್ಲ, ಹಂಗೆ ನೋಡಿದ್ರೆ ಲಾಸ್ಟ್ ಇಯರ್ ಒಂದು 6-7 ಹೊಸ ಬೇರೆ ಬೇರೆ ಫೀಲ್ಡಿಂದ ತಗೊಂಡಿದ್ದೇವೆ. ಅದು ಹೇಳಿದ್ರು ಅವರು ಇಷ್ಟು % ಮಾತ್ರ ಅಂತ. ಇಲ್ಲ, ಅನ್ಸಿ ತುಂಬಾ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಹೇಳ್ತಾರೆ. ಸೊ ಏನಾಗುತ್ತೆ, ಸ್ವಲ್ಪ ನಮ್ಮ ಟಿ ವಿ ಪರಿಚಯ ಇದ್ದವ್ರು ಬೇಕೇ ಬೇಕಾಗ್ತಾರಲ್ಲ. ಈಗ ನಮ್ಮ ಅಮ್ಮ ಇರ್ಬೋದು, ಯಾರೇ ಇರ್ಬೋದು, ನೋಡುವಾಗ ಅವರಿಗೆ ಯಾರೂ ಪರಿಚಯ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಹೊಸಬ್ರ ಆಗಿಬಿಡುತ್ತೆ. ಸೀಸನ್ ಸ್ಟಾರ್ಟ್ ಆದಾಗ ಯಾರು ಇಷ್ಟಪಡೋದ ಕಾರಣಗಳು ಜಾಸ್ತಿ ಇರುತ್ತೆ. ಈಗ ನಾವು ಒಂದು ಸೀರಿಯಲ್ ಇರ್ಬೋದು, ಯಾವುದೇ ಒಂದು ಸೀರಿಯಲ್ ಒಂದು ಈ ಥರ ಒಂದು ಅವ್ರದ್ದು ಒಂದು ಕ್ಯಾರೆಕ್ಟರ್ ಅಂದ್ಕೊಂಡಿರ್ತಾರೆ. ರಿಯಾಲಿಟಿ ಇಲ್ಲಿ ಬಂದಾಗ ಹೆಂಗೆ ಇರುತ್ತಂತ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಸೊ ಹಾಗಾಗಿ ನಾವು ಇದನ್ನು ತೊಗೊಳ್ತೇವೆ, ರೂಟ್ ತೊಗೊಳ್ತೇವೆ. ಬಿಟ್ಟರೆ ಅದೇನು ಕಂಡೀಷನ್ ಅಂತೇನಿಲ್ಲ. ತುಂಬ ಕೆಲವು ಮಾರ್ಕೆಟಲ್ಲಿ ಕಾಮನ್ ಮ್ಯಾನು ಮಾಡಿದ್ದಾರೆ, ಹಾಗೇನಿಲ್ಲ. ಅದು ವೆಯ್ಟ್ ಮಾಡಿ, ಅದು ಸಿಬಿಲ್ ಗೊತ್ತಾಗುತ್ತೆ ನಿಮಗೆ. ಸರ್, ನಂದೊಂದು ಕ್ವಶನ್ ಮನೋಜ್ ಅಂತ. ಸರ್, ಈ ಸಲ ಸೀಸನ್ 1 ಸೀಸನ್ 11 ನೋಡಿದ್ದೀನಿ, ಮಿಸ್ ಮಾಡಿಲ್ಲ. ಬಟ್ ವಿನ್ನರ್ ಪ್ರೈಸ್ ಅಮೌಂಟ್ ಮಾತ್ರ 50 lakh ಇದೆ. ಈ ಸೀಸನ್ ಏನಾದ್ರು ಇನ್ಕ್ರೀಸ್ ಮಾಡ್ತಾ ಇದ್ದೀರಾ? ವಿನ್ನರ್ ಪ್ರೈಸ್ ಅಮೌಂಟ್. ಕಾನ್ಫಿಡೆಂಟ್ ರಾಯ್ಗೆ ಫೋನ್ ಹಾಕ್ರಪ್ಪ. ಸೀಸನ್ 1 50 lakhs ಇದೆ. ಸೊ ಈ ಸೀಸನ್ ಏನಾದ್ರು ಎಲ್ಲ ಮಾರ್ಕೆಟ್ 75 ಹಾಗೆ 1 crore ಏನಾದ್ರು ಇನ್ಕ್ರೀಸ್ ಮಾಡ್ತೀರಾ ಅಂತ? 50 lakh ಬಿಟ್ಟು ತುಂಬ ಬೇರೆ ಪ್ರೈಸ್ ಮನಿಗಳು ವಿನ್ ಆಗ್ತಾರೆ. 50 lakhs ಅಂತಲೇ ಅಲ್ಲ. ಈ ಲಾಸ್ಟ್ ಇಯರ್ ಸೀಸನ್ಗಳಲ್ಲಿ ಒಂದು 10-15 ಲಕ್ಷ ಎಕ್ಸ್ಟ್ರಾ ವಿನ್ ಆಗಿದ್ದಾರೆ. ಸೊ ಸೀಸನ್ಗೆ ಆ ಪ್ರೈಸ್ ಮನಿ ಅಂತ ಇನ್ಕ್ರೀಸ್ ಆಗಿದೆ. ಹಂಗೆ ನೋಡ್ಲಿಕ್ಕೆ ಓವರ್ ಆಲ್ ಬಂದಾಗ ಇನ್ಕ್ರೀಸ್ ಅಂತೂ ಆಗಿದೆ. ಬಟ್ ಓವರ್ ಆಲ್ 50 lakhs ಇರ್ತವೆ, ಅದನ್ನು ಚೇಂಜಸ್ ಏನಿಲ್ಲ. ಸುದೀಪ್ ಸರ್, ಇಲ್ಲಿ ನನ್ನ ಕ್ವಶನ್ನು ಸುದೀಪ್ ಸರ್ಗೆ ಹಾಗೇನೆ ಪ್ರಶಾಂತ್ ಸರ್ಗೆ. ಲಾಸ್ಟ್ ಟೈಮಲ್ಲಿ ನಡೆದಿರುವಂತಹ ಮನೆಯಲ್ಲೇ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಕೂಡ ನಡೆಯುತ್ತಾ? ಹಾಗೇನೆ ಅಲ್ಲಿ ನೀವು ಲೀಗಲಿ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಸುತ್ತಮುತ್ತ ವಾಸಿಸುವಂತಹ ಒಂದಷ್ಟು ಜನರ ಒಂದು ಆರೋಪ ಆಗಿತ್ತು. ನೀವು ಲೀಗಲಿ ಬಿಗ್ ಬಾಸ್ ಅನ್ನ ನಡೆಸೋದಕ್ಕೆ ಪರ್ಮಿಷನ್ ತಗೊಂಡಿರಲಿಲ್ಲ. ಸುದೀಪ್ ಅವರು ಕೂಡ ಅವರ ಅಭಿಮಾನಿಗಳೇ ನಾವು ಕೂಡ ಅವರು ಹೇಳಿದ್ರು ಕೂಡ ಅಲ್ಲಿ ಸುತ್ತಮುತ್ತ ನಮ್ಗೆ ಪ್ರಾಬ್ಲಮ್ ಆಗ್ತಿದೆ ಜೆನ್ಸೆಟ್ ಅದ್ರ ಕಡೆಯಿಂದ ಅಂತ ಹೇಳ್ಬಿಟ್ಟು. ಸೊ ಯಾವ ರೀತಿಯಂತಹ ಅವ್ರಿಗೆ ಉತ್ತರವನ್ನ ಕೊಡ್ತೀರಾ ಅಂತ? ಇದು ನನಗಲ್ಲ, ನಿಮಗೆ ಪ್ರಶ್ನೆ. ಅಲ್ಲ ಸರ್, ಅದು ನಿಮಗೂ ಇದೆ. ಯಾಕಂತಂದ್ರೆ ನಿಮ್ಮ ಅಭಿಮಾನಿಗಳೇ ಕೇಳಿರುವಂಥದ್ದು. ಲಾಸ್ಟ್ ಟೈಮ್ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿದ್ರು. ಹಾಗಾಗಿ ಅವ್ರು ಕೊಟ್ರೆ ಬೆಟ್ರ, ನಿಮಗೆ ನಾನು ಕೊಟ್ರೆ ಬೆಟ್ರ? ಇಬ್ರು ಹೇಳ್ಬೇಕು ಸರ್. ಅದು ಹೆಂಗಾಗತ್ತೆ? ಯಾರು ಒಬ್ರಿಗೆ ಚೂಸ್ ಮಾಡಿ. ನಿಮ್ಮ ಫ್ಯಾನ್ಸ್ಗೆ ನೀವು ಹೇಳ್ಬೇಕು, ಹಾಗೇನೆ ಅವ್ರಿಗೆ ಹೇಳ್ಬೇಕು. ನೀವು ನನ್ನ ಫ್ಯಾನಾ? ಅಫ್ಕೋರ್ಸ್ ಸರ್. ನಾನು ಮಾತಾಡ್ತೀನಿ ಬಿಡಿ ಪ್ರಶಾಂತ್. ಸರ್, ಲೀಗಲ್ ಡಾಕ್ಯುಮೆಂಟೇಶನ್ ಇಲ್ಲದೆ ಪ್ರೋಗ್ರಾಮ್ ನಡೆಯುತ್ತಾ ಸರ್? ಹೇಳಿ ಸರ್, ನಡೆಯುತ್ತಾ ಸರ್? ಅದೊಂದು ಕಾರ್ಪೊರೇಟ್ ಕಂಪನಿ. ಇರಿ, ಅದು ಲೀಗಲ್. ಒಂದು ನಿಮಿಷ ನಾನು ಮಾತಾಡ್ತಾ ಇದ್ದೀನಿ, ಇರಿ. ನೀವು ಹೇಳಿ ಸರ್, ಒಂದು ಕಾರ್ಪೊರೇಟ್ ಕಂಪನಿ ಲೀಗಲ್ ಪರ್ಮಿಷನ್ ಇಲ್ಲದೆ ಹೋಗಿ ಯಾರಾದರೂ ಮಾಡ್ತಾರ? ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೆ ಪೇಪರ್ ವರ್ಕ್ ಇಲ್ಲದೆ ನಮ್ಮ ಮನೆ ಶಿಫ್ಟ್ ಆಗಲ್ಲ. ಇವರಿಷ್ಟು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಬೇಕಾದ್ರೆ ಡು ಯು ಥಿಂಕ್ ವಿತೌಟ್ ದೋಸ್ ಲೀಗ್ ಆ್ಯಂಡ್ ದೇ ಹ್ಯಾವ್ ದ ಬೆಸ್ಟ್, ಒನ್ ಆಫ್ ದ ಬಿಗ್, ಆಲ್ ದಿಸ್ ಕಾರ್ಪೊರೇಟ್ ಕಂಪನೀಸ್ ಆರ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಲೀಗಲ್ ಟೀಮ್ಸ್. ಆ ಲೀಗಲ್ ಟರ್ಮ್ಸ್ ಇಲ್ಲದೆ, ಡಾಕ್ಯುಮೆಂಟೇಷನ್ ಇಲ್ಲದೆ ನೀವು ಮನೆ ಕಟ್ಟೋದು ಬಿಡಿ, ಒಂದು ಜನ್ರೇಟರ್ ಕೂಡ ಒಳಗೆ ತೊಗೊಂಡು ಹೋಗಲ್ಲ ಯಾರೂ. ಆ ಲೀಗಲ್ ಟರ್ಮ್ಸ್ ಹಾಕಿ ಎಷ್ಟೋ ವರ್ಷಗಳಿಗೆ ಅವರು
ಆ ಲ್ಯಾಂಡನ್ನು ಲೀಸಿಗೆ ತೊಗೊಂಡು ಎಲ್ಲ ಮಾಡಿದ್ದಕ್ಕೋಸ್ಕರನೇ ಅಲ್ಲಿ ನಡೀತಾ ಇರೋದು. ಇಲ್ಲ ಅಂತಂದರೆ ದೇಸ್ ಆರ್ ಆಲ್ ಸ್ಪೆಕ್ಯುಲೇಷನ್ ಸರ್. ಲೀಗಲ್ ಟರ್ಮ್ಸ್ ಇಲ್ಲದೆ ಯಾರೂ ಆ ಥರ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ವಿ ಕೆನಾಟ್, ವಿ ಶುಡ್ಂಟ್. ಓಕೆ, ಅವ್ರು ಹೇಳಿದ್ದೇನಂತಂದ್ರೆ ಒಂದಷ್ಟು ಸುತ್ತಮುತ್ತ ವಾಸ ಮಾಡುವಂತ ಜನರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯಾವ ರೀತಿಯಾದ ಕ್ರಮಗಳನ್ನ ತಗೊಳ್ತೀರಾ ಅಂತ ಈ ಬಾರಿ? ಅಕ್ಕಪಕ್ಕ ಇರೋರಿಗೆ ಇವರು ಒಳಗಡೆ ಶೋ ನೋಡಕ್ ಬಿಟ್ಟಿಲ್ಲ, ಅದೊಂದೇ ಪ್ರಾಬ್ಲಮ್ ಆಗಿದೆ. ಇನ್ನೆಲ್ಲ ಓಕೆ. ಸುದೀಪ್ ಸರ್, ನನ್ನ ಕ್ವೆಶನ್ ನಿಮಗೆ. ಸೊ ನೀವು ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ನಡ್ಸ್ಕೊಡ್ತಾರಾ ಮತ್ತೆ ಮೂವಿ ಮಾಡ್ತಾ ಇದ್ದಾರೆ, ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಬಟ್ ನಮಗೆ ನಿಮ್ಮ ಹೆಲ್ತ್ ಬಗ್ಗೆ ಕೂಡ ಕನ್ಸರ್ನ್ ಇದೆ. ಬಿಕಾಸ್ ನೀವು ವೀಕೆಂಡ್ ಮೇಲೆ ಬಂದಾಗ ನಿಮ್ಮ ಪೇಷನ್ಸ್ ಚೆಕ್ ಮಾಡ್ತಾರೆ, ಇರಿಟೇಟೆಡ್ ಆಗಿದ್ದೀರಾ, ಫ್ರಸ್ಟ್ರೇಟೆಡ್ ಆಗಿದ್ದೀರಾ, BP ವೇರಿ ಆಗಿದ್ದು ಉಂಟಾ? ಸಪೋಸ್ ಹಾಗಾಗಿದ್ರೆ ನಿಮ್ಮ ಹೆಲ್ತ್ ಕಂಡೀಷನ್ನ ಹೇಗೆ ನೀವು ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ. ಆನ್ ಮೆಡಿಕಲ್ ಟರ್ಮ್ಸ್, ಮ್ಯಾಮ್ ವಾಟ್ಸ್ ಯುವರ್ ನೇಮ್? ವೈದೇಹಿ ಸರ್. ವೈದೇಹಿ ಅವರೇ, ದಿನಕ್ಕೆ ನಾವು ಯಾರು ಇಲ್ಲಿ ಕೂತಿದ್ದೀವಲ್ಲ ಎಲ್ಲರಿಗೂ ಒಂದೇ ಥರ BP ಇಡೀ ದಿನ ಇರಲ್ಲ. ರೇಸ್ ಆಗ್ತಾ ಇರುತ್ತೆ, ಇಳಿತಾ ಇರುತ್ತೆ. ಇಳಿದಾಗ ಏನು ಮಾಡಬೇಕು? ಶುಗರ್ ಹಾಕೋಬೇಕು. ರೇಸ್ ಆದಾಗ ಏನು ಮಾಡಬೇಕು? ಸಾಲ್ಟ್ ಅವಾಯ್ಡ್ ಮಾಡಬೇಕು. ಇದು ನಮಗೆ ಬಿಗ್ ಬಾಸಲ್ಲಿ ತುಂಬ ನಡೀತಾ ಇರುತ್ತೆ. ಅದು ಬಿಟ್ಟು ಹೊರಗಡೆ ಇನ್ನೂ ಜಾಸ್ತಿ ನಡೀತಾ ಇರುತ್ತೆ. ಸೊ ದಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ದ್ಯಾಟ್. ಬಟ್ ಐ ಥಿಂಕ್ ಆ್ಯಸ್ ಯು ರೈಟ್ಫುಲಿ ಸೆಡ್, ಹೆಲ್ತ್ ಅನ್ನೋದೇನಿದೆ, ಇಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ಬಿಗ್ ಬಾಸ್. ಐ ಥಿಂಕ್ ಇಟ್ಸ್ ಅ ಪರ್ಸನಾಲಿಟಿ. ನಾನು ಇವಾಗ ಇದಕ್ಕೆ ಮಾತ್ರ ಅಲ್ಲ, ಸಿನಿಮಾನೇ ಮಾಡಬೇಕು ಅಂದರೆ ನಾನು ಪ್ರತಿದಿನ ನಾನು ಏನು ಮಾಡಬೇಕು ಮಾಡಲೇಬೇಕಾಗುತ್ತೆ. ಇವಾಗ ಸಿನಿಮಾನ ನಾನು ಪ್ರೀತಿಸ್ತಾ ಇದ್ದೀನಿ ಅಂದಮೇಲೆ ಸಿನಿಮಾಗೆ ನಾನು ಏನು ಕೊಡ್ತೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತಮ್ಮ. ನಾನು ಹೇಗಿದ್ದೀನೋ ಹೆಂಗಿದ್ರು ಜನ ನೋಡ್ತಾರಂತ ಹೋಗೋದು ಅಹಂ ಆಗಿಬಿಡುತ್ತೆ. ಅದೊಂಥರ ದುರಂಕಾರನೂ ಹೌದು, ಸ್ಟುಪಿಡಿಟಿನೂ ಹೌದು. ಇದು ಯಾವುದು ನನಗಿಲ್ಲ. ಬೆಳಿಗ್ಗೆ ಎದ್ರೆ ಐ ಡೂ ಮೈ ಜಾಬ್, ಐ ಹ್ಯಾವ್ ಟು ಡೂ ವಾಟ್ ಐ ಹ್ಯಾವ್ ಟು ಡೂ so that I can still impress you, Vaidehi. Okay sir, thank you so much sir. Thank you. ಪ್ರಶಾಂತ್ ಸರ್, ಸರ್ ಈ ಕಡೆ ಲೆಫ್ಟ್ ಸೈಡ್ ಸರ್ ಈ ಕಡೆ ಸರ್. ಸರ್, ಒಂದು ಅಭ್ಯರ್ಥಿಗಳನ್ನ ಚಾಯ್ಸ್ ಮಾಡಬೇಕಾದ್ರೆ ಅವ್ರನ್ನ ಏನು ಕ್ವಾಲಿಟೀಸನ್ನು ನೋಡಿ ಚಾಯ್ಸ್ ಮಾಡ್ತೀರಾ? ಯಾವ್ದಾದ್ರು ಒಂದು 2-3 ಪಾಯಿಂಟ್ಸ್ ನೋಟ್ ಮಾಡ್ಬೋದಾ? ಯಾರು ಕೇಳಿದ್ದು? ಓಕೆ. ಇಲ್ಲ ಹಂಗೇನು ಇಲ್ಲ. ಎವ್ರಿ ಇಯರ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳನ್ನ ಹುಡುಕ್ತಾ ಇರ್ಬೋದು. ಇಂಥ ಪಾಯಿಂಟ್ಗಳು ಅಂತ ಏನಿರಲ್ಲ ಇದಕ್ಕೆ. ಆಲ್ರೆಡಿ ನಾವು 2-3 ಜನ ಕೇಳಿದರು. ಸೊ ಆ ಸೀಸನ್ ಏನು ಥೀಮ್ ಇರುತ್ತೆ ಅದಕ್ಕೆ ಅವ್ರು ಕರೆಕ್ಟ್ ಇದ್ದಾರೆ, ಹಾಗೆ ಹೋಗ್ತೇವೆ. ಬಿಟ್ಟರೆ ಅದಕ್ಕೆ ಇಂಥ ಪರ್ಟಿಕ್ಯುಲರ್ ಕ್ವಾಲಿಟಿ ಇರಬೇಕು ಅಂತ ಏನಿರಲ್ಲ. ಸುದೀಪ್ ಸರ್, ಈ ಪ್ರಶ್ನೆ ನಿಮ್ಗಲ್ಲ, ಇದು ಜನರಲ್ಸ್ ಪ್ರಶ್ನೆ ಇದು. ಬಟ್ ನಮಗಿರೋ ಮಾಹಿತಿ ಪ್ರಕಾರ ಸಿನಿಮಾ ನೋಡೋ ಜನರ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಶುರು ಆಗಿದೆ. ವಾಹಿನಿಗಳನ್ನು ವೀಕ್ಷಕರ ಸಂಖ್ಯೆಯೂ ಕಡಿಮೆ ಆಗ್ಲಿಕ್ಕೆ ಶುರು ಆಗಿದೆ OTT ಎಲ್ಲ ಬಂದ ಮೇಲೆ. ಅದರಲ್ಲೂ ಕನ್ನಡದ ವಾಹಿನಿಗಳಿಗೆ ಸೀಮಿತವಾಗಿ ಮಾತಾಡೋದಾದರೆ ಸ್ಪರ್ಧೆ ಭಾಳ ಇದರಲ್ಲಿದೆ. ಆಮೇಲೆ ಎಲ್ಲರ TRPಗಳು ಅದೇನೋ ಪದಗಳು ಅದೆಲ್ಲ ಕಡಿಮೆ ಆಗ್ತಾಯಿದೆ. ಇವತ್ತು ಕಲರ್ಸಿಗೆ ಸುದೀಪ್ ಪಾರ್ಟಿಸಿಪೇಟ್ ಮಾಡೋ ಬಿಗ್ ಬಾಸ್ ಅದಕ್ಕಾಗಿ ಅನಿವಾರ್ಯ ಅಲ್ವಾ ಅಂತ. ಸಾರಿ, ನನಗೆ ಐ ಮಿಸ್ಡ್ ಔಟ್ ದ ಕ್ವೆಶ್ಚನ್. ಇಲ್ಲ, TV ಗಳನ್ನು ನೋಡೋರ ಸಂಖ್ಯೆ ಕಡಿಮೆ ಆಗಿದೆ. OTT ಎಲ್ಲ ಬಂದ ಮೇಲೆ ಇದು ಕಲರ್ಸ್ ಆಗಲಿ ಇನ್ನು ಉಳಿದ ಕನ್ನಡದ ಇದಾಗಲಿ ಸ್ಪರ್ಧೆ ಅಂತೂ ಇದ್ದೇ ಇದೆ. ಈಗ ಅನಿವಾರ್ಯವಾಗಿ ಬಿಗ್ ಬಾಸ್ನಂಥ ಒಂದು ಕಾರ್ಯಕ್ರಮ ಇಲ್ದಿದ್ರೆ ಕಲರ್ಸಿಗೆ ಸ್ವಲ್ಪ ಏನಂತೀರದಕ್ಕೆ ಏರುಪೇರು ಆಗುತ್ತೆ ಅನ್ನೋದು. ಕಲರ್ಸ್ ಸ್ಪರ್ಧೆ ಇಲ್ಲ ನಾ ಹೇಳ್ತಾ ಇರುವಂಥದ್ದು. ಈ ಪಾರ್ಟ್ ಐ ಥಿಂಕ್ ಇಟ್ಸ್ ಬೆಟರ್ ಹಿ ಆನ್ಸರ್ಸ್ ದಟ್ ಪಾರ್ಟ್. ಸೊ ಹಾಗಾಗಿನೇ ಇಷ್ಟು ಬೇಗ ಸುದೀಪ್ ಬರ್ತಾರೆ ಅನ್ನೋದೇನೇ ಸುದ್ದಿ ಆಗಲಿಕ್ಕೆ ಅಂತ ಈ ಪತ್ರಿಕಾಗೋಷ್ಠಿ ಅಲ್ವಾ? ಸಿ, ಬಿಕಾಸ್ ಐ ಪರ್ಸ್ನಲಿ ಫೀಲ್ ಇದರಲ್ಲಿ ಒಂದು ಥಾಟ್ ಪ್ರಾಸೆಸ್ ಕೂಡ ಇದೆ ಸರ್. ಏನಂತಂದರೆ ಈ ಪ್ರೆಸ್ ಮೀಟ್ ನಡೆಯೋಕ್ಕಿಂತ ಮುಂಚೆ ನಮ್ಮ ಮಾತುಕತೆ ನಡಿಬೇಕಾದ್ರೇ ಐ ಥಿಂಕ್ ಲಾಟ್ ಆಫ್ ಸ್ಪೆಕ್ಯುಲೇಷನ್ಸ್ ಆಲ್ರೆಡಿ ಬರ್ತಾಯಿತ್ತು. ಮಾಡ್ತೀವಿ, ಮಾಡಲ್ಲ, ಹೀಲ್ ಕಮ್ ಅಂಡ್ ದೆನ್ ಆಲ್ಸೋ ಸಮ್ ಚಾನಲ್ ಸ್ಟಾರ್ಟೆಡ್ ಓಪನಿಂಗ್ ಅಪ್ ದಟ್ ಬರ್ತಾ ಇದ್ದಾರೆ ಅವರು ಹಾಗೆ ಅಂತ. ಸೊ ಇಟ್ ವಾಸ್ ಇಂಪಾರ್ಟೆಂಟ್ ಫಾರ್ ದೆಮ್ ಬಿಕಾಸ್ ಇನ್ನೊಂದೇನಾಗುತ್ತೆ, ದೇ ಹ್ಯಾವ್ ಟು ಓಪನ್ ಇಟ್ ಟು ದೇರ್ ಮಾರ್ಕೆಟ್ ದಟ್ ದಿಸ್ ಇಸ್ ಹ್ಯಾಪನಿಂಗ್. ಸೊ ಇಲ್ಲಾಂದ್ರೆ ಏನಾಗುತ್ತೆ, ಅರ್ಧ ನೀವು ಹೇಳಿದಾಗೆ AV ನೋಡಿದ್ರಿ ತಾವು, ಅರ್ಧ ಜನ ಏನು ಹೇಳ್ತಾ ಇದ್ರು ಅಂದರೆ ಇಲ್ಲ ಅವ್ರು ಇಲ್ಲಾಂದ್ರೆ ನಾವು ನೋಡೋದೇ ಇಲ್ಲ ಹಾಗೆ ಅಂತ. ಸೊ ಗಾಡ್ಸ್ ಗ್ರೇಸ್ ಆ್ಯಂಡ್ ನೇಚರ್ ಹಸ್ ಬಿನ್ ಕೈಂಡ್ ದಟ್ ಲಾಟ್ ಆಫ್ ಸ್ಪಾನ್ಸರ್ಸ್ ಆಲ್ಸೋ ಹ್ಯಾವ್ ಬಿನ್ ಥ್ರೋಯಿಂಗ್ ದ ಸೇಮ್ ಕ್ವೆಶ್ಚನ್. ಸೊ ಐ ಥಾಟ್ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ದೆಮ್ ಟು ಥ್ರೋ ದಿಸ್ ಔಟ್ ಟು ದ ಮಾರ್ಕೆಟ್ ದಟ್ ದಿಸ್ ಇಸ್ ಹ್ಯಾಪನಿಂಗ್. ಸೊ ದ್ಯಾಟ್ ವೇ ದೇ ಕ್ಯಾನ್ ಪ್ರೋಸೆಸ್ ದೇರ್ ಎಂಟೈರ್ ಇವೆಂಟ್. ಯಾವ ಥರ ಪೊಸಿಷನಿಂಗ್ ಮಾಡಬೇಕು. ಸಿ ಅಗೇನ್, ಹೌ ಡು ಯು ಪೊಸಿಷನ್ ದಿಸ್ ಪ್ರಾಡಕ್ಟ್ ಇಸ್ ಡಿಪೆಂಡಿಂಗ್ ಆನ್ ದ ರೆವಿನ್ಯೂ. ಸೊ ಈ ರೆವಿನ್ಯೂಗೆ ಲಾಸ್ಟ್ ಮಿನಿಟಲ್ಲಿ ಹೋಗ್ಬಿಟ್ಟು ನಾವು ಬರ್ತಾ ಇದ್ದಾರೆ ಅಂದರೆ ದೇ ಮೇ ಹ್ಯಾವ್ ಡೈವರ್ಟೆಡ್. ಸೊ ದೇ ಹ್ಯಾವ್ ಟು ಲಾಕ್ ಇನ್ ಲಾಟ್ ಆಫ್ ಥಿಂಗ್ಸ್, ಲಾಕ್ ಇನ್ ಲಾಟ್ ಆಫ್ ಕಂಟೆಸ್ಟೆಂಟ್ಸ್. ನಾಟ್ ಓನ್ಲಿ ದಟ್, ಕಂಟೆಸ್ಟೆಂಟ್ಸ್ ವಿಚಾರದಲ್ಲೂ ಅದೊಂದಿತ್ತು, ಅವ್ರು ಮಾಡ್ತಾರೋ ಮಾಡಲ್ಲೋ, ಅವರಿದ್ದರೆ ನಾವು ಬರ್ತೀವಿ. ಸೊ ಐ ಥಿಂಕ್ ಇಟ್ ವಾಸ್ ಇಂಪಾರ್ಟೆಂಟ್. ಆ್ಯಂಡ್ ವೆನ್ ಅವ್ರು ಪ್ರಶಾಂತ್ ಅವ್ರು ಕೇಳಿದಾಗ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಸೇ ಪ್ಲೀಸ್ ಡೂ ಇಟ್ ಇಮಿಡಿಯೇಟ್ಲಿ, ಡೋಂಟ್ ಹೆಸಿಟೇಟ್. ಬಿಕಾಸ್ ಮಾಡೋದೇ ಹೌದು ಅಂದಮೇಲೆ ಸ್ಪೆಕ್ಯುಲೇಷನ್ಸೇ ಓಡೋದು ಬೇಡ. ಗಿವ್ ಅ ಕ್ಲಾರಿಟಿ ಟು ದ ಮಾರ್ಕೆಟ್.
ಇಟ್ ಈಸ್ ಇಂಪಾರ್ಟೆಂಟ್ ಅಂತ. ಸೊ ದಟ್ ವಾಸ್ ಅವರ್ ಸೈಡ್ ಆಫ್ ದ ಥಿಂಗ್. ಆ್ಯಸ್ ಫಾರ್ ಬೇರೆ ಇನ್ನೊಂದು ಪ್ರಶ್ನೆ ಐತೆ ಅದ್ರ ರೇಟಿಂಗು ಬಿಗ್ ಬಾಸ್ ನೋಡಿದ್ರೆ ಪ್ರತಿ ವರ್ಷ ಮೇಲೆ ಹೋಗ್ತಾ ಇದೆ. ಬಟ್ ಸೇಮ್ ಜಿಯೋ ಹಾಟ್ಸ್ಟಾರಲ್ಲಿ ಏನು ಇವಾಗ ಟಿ ವಿಯಲ್ಲಿ ಕಮ್ಮಿ ಆದರೂ ನಾವು ಜಿಯೋ ಹಾಟ್ಸ್ಟಾರಲ್ಲಿ ಹಾಕ್ತಿದ್ದೇವೆ, ಅದರ ಟ್ರೆಂಡ್ ಅಪ್ವರ್ಡ್ ಇದೆ. ನೀವೆಲ್ಲ ನಮ್ಮ ಕಾರ್ಯಕ್ರಮಗಳಿರ್ಬೋದು. ನಾನು ಹೇಳ್ತಾ ಇರೋದು ಅದಲ್ಲ, ಸಿನಿಮಾ ನೋಡುವವರ ಸಂಖ್ಯೆ ಇಳಿದ ಹಾಗೇನೆ ಟಿ ವಿ ವೀಕ್ಷಕರ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ OTT ಪ್ಲಾಟ್ಫಾರ್ಮ್ಗಳ ಕಾರಣಕ್ಕೆ ಅನ್ನೋದು ಜನರಲ್ ಆಗಿ ಇರುವಂಥ ನಮಗಿರೋ ಮಾಹಿತಿ. ತಪ್ಪಿದ್ರೆ ಸರಿ ಮಾಡಿ ನನಗೆ. ಇಲ್ಲ ಅದೇ ಏನಾಗ್ತಾ ಇದೆ, ನಮ್ಮದು ಈಗ ಕನ್ನಡದ ತುಂಬ ಕಾರ್ಯಕ್ರಮ ಜಿಯೋ ಹಾಟ್ಸ್ಟಾರಲ್ಲಿ ಹಾಕ್ತಿದ್ದೇವೆ, ಅದರ ನಂಬರ್ ಮೇಲೆ ಹೋಗ್ತಾ ಇದೆ. ಅಂದರೆ ಡಿಜಿಟಲಲ್ಲಿ ನೋಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಟಿ ವಿದು ಅಲ್ಲೇ ಇದೆ, ತುಂಬ ಏನು ಅಷ್ಟೇ ಕಮ್ಮಿ ಆಗಿಲ್ಲ. ಬಟ್ ಜಿಯೋ ಹಾಟ್ಸ್ಟಾರಲ್ಲಿ ಹೋಗಿ ನೋಡ್ತಿದ್ದಾರೆ. ಯಾಕಂದರೆ ಈಗ ಮನೆಯಲ್ಲಿ ಒಬ್ಬರೇ ಇದ್ದಾಗ ಡಿಜಿಟಲ್ ನೋಡುವ ಅಭ್ಯಾಸ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ. ಅದು ಜಿಯೋ ಹಾಟ್ಸ್ಟಾರಲ್ಲಿ ನಾವು ಅದರ ನಂಬರ್ ನಮಗೆ ಪ್ರತಿದಿನ ಸಿಗುತ್ತೆ, ಇಮಿಡಿಯೇಟ್ ಸಿಗುತ್ತೆ. ಅದನ್ನು ನೋಡಿದಾಗ ಅಲ್ಲಿ ಏರಿಕೆ ಆಗ್ತಾ ಇದೆ ನಮಗೆ. ಅಲ್ಲಿ ಎಲ್ಲಿ ಟಿ ವಿ ಕಮ್ಮಿ ಆದರೂ ನಮಗೆ ಜಿಯೋ ಹಾಟ್ಸ್ಟಾರಲ್ಲಿ ಮೇಲೆ ಹೋಗ್ತಾ ಇದೆ. ಸೊ ಅಂದರೆ ತುಂಬ ಅಂದರೆ ಟಿ ವಿ ಸೀರಿಯಲ್ ನೋಡೋರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ ಸರ್. ಅಲ್ಲ, ಇದು ಬಿಗ್ ಬಾಸ್ ಇದೆಯಲ್ಲ, ಅದು ಒಂಥರ ನಿಮಗೆ ಫ್ಲಾಗ್ಶಿಪ್ ಇದ್ದಂಗೆ ಎಳ್ಕೊಂಡು ಹೋಗಲೇಬೇಕಾದ ಅನಿವಾರ್ಯ ಅಲ್ವಾ ಅಂತಂದೆ. ಇಲ್ಲ ಅದು ಒಂದು ತುಂಬ ಪಾಪ್ಯುಲರ್ ಕಾರ್ಯಕ್ರಮ ಮತ್ತು ನಮ್ಮದೊಂದು ಬ್ರ್ಯಾಂಡ್ ಸರ್, ಅದು ಮಾಡಲೇಬೇಕಲ್ಲ. Sir, Last question. Last question. Can I ask the last question? ಮೇಡಮ್ ನಂದೊಂದಿದೆ ಮೇಡಮ್. ಆಯಿತು, ನೀವು ಕೇಳಿದ್ಮೇಲೆ ನಾನು ಕೇಳ್ತೀನಿ. ಓಕೆ. ಯಾರದು ಸರ್? ಇಲ್ಲಿ ಶಾರದಾ ಮೇಡಮ್ ಹಿಂದ್ಗಡೆ. ಹಾಂ ಸರ್, ಏನಾಗಿದೆ ಅಂತಂದ್ರೆ ಬಿಗ್ ಬಾಸ್ ಆರಂಭ ಒಳ್ಳೆ GPS ಪೊಸಿಷನ್ ಹಿಡಿದಿದ್ದೀರಾ. ನನಗೆ ಗೊತ್ತು ಸರ್, ನೀವು ಶಾರದಾ ಮೇಡಮ್ ಅವ್ರನ್ನ ಚೆನ್ನಾಗಿ ನೋಡ್ತಿರ್ತೀರಾ ಅಂತ ಹೇಳಿ, ಅದಕ್ಕೆ ಮೇಡಮ್ ಹಿಂದ್ಗಡೆನೆ ಕೂತ್ಕೊಂಡೆ. ಸರ್ ನಮ್ದವ್ರದ್ದು ತುಂಬ ಲವ್ ಹೇಟ್ ರಿಲೇಶನ್ಶಿಪ್ ಸರ್. ಈ ಗ್ಯಾಪಲ್ಲಿ ನಾನಂತೂ ಸ್ವಲ್ಪ ಕಾಣಿಸ್ಕೊಳ್ಳೋಣ ಅಂತ ಸರ್. ಎನಿವೆ ಥ್ಯಾಂಕ್ ಯು. ಆ್ಯಂಡ್ ನನ್ನ ಕ್ವಶನ್ ಏನಂತಂದ್ರೆ, ಬಿಗ್ ಬಾಸ್ ಆರಂಭ ಆಗೋದಕ್ಕಿಂತ ಮುಂಚೆ ಒಂದು 6 ತಿಂಗಳಲ್ಲಿ ಈಗೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂತಹ ಒಂದಷ್ಟು ಇನ್ಫ್ಲೂಯೆನ್ಸರ್ಗಳನ್ನ ಕೂಡ ಸ್ಪರ್ಧಿಗಳನ್ನಾಗಿ ತಗೊಳ್ಳೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಒಂದಷ್ಟು ಜನರ ಹುಚ್ಚರ ಸಂತೆ ಜಾಸ್ತಿ ಆಗಿದೆ. ಬಿಗ್ ಬಾಸ್ ಬರಬೇಕು ಅಂತಾನೆ ಒಂದಷ್ಟು ಹುಚ್ಚಾಟಗಳನ್ನ ಆಡುವಂಥದ್ದಾಗಿರ್ಬೋದು, ಬಿಗ್ ಬಾಸ್ ಮನೆ ಮುಂದೆ ಹೋಗ್ಬಿಟ್ಟು ಅಲ್ಲಿ ಬಿಗ್ ಬಾಸ್ ಡೋರ್ ಅನ್ನ ತೆಗೀರಿ ಅನ್ನೋದು ಗಲಾಟೆ ಮಾಡುವಂಥದ್ದಾಗಿರ್ಬೋದು, ನಿಮ್ಮನ್ನು ನೋಡಬೇಕು ಅನ್ನುವಂಥದ್ದು, ಈ ತರ ಒಂದಷ್ಟು ಜನರು ಬರ್ತಾರೆ. ಅಂತ ಜನರಿಗೆ ಸುದೀಪ್ ಅವರ ಆನ್ಸರ್ ಏನು ಅಂತ? ಬನ್ನಿ, ನೀವು ಹೇಳಿದ್ರಿ ಹುಚ್ಚರ ಸಂಖ್ಯೆ ಅಂತ. ಹುಚ್ಚಾನೆ ನಡೆಸ್ಬೇಕಾದ್ರೆ ಸಂಖ್ಯೆ ಬಗ್ಗೆ ಏನಿದೆ, ಬನ್ನಿ. ಥ್ಯಾಂಕ್ ಯು ಸರ್. ಓಕೆ, ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳನ್ನ. He wants to ask some. Okay, one last question. No. She wanted to ask the last question. ಶಾರದಾ ಮೇಡಮ್ ಕೇಳಲೇವೆ. ಹಾಂ, ಓಕೆ. ಫಸ್ಟ್ ಇವ್ರು ಕೇಳ್ಬಿಡ್ಲಿ, ಇವ್ರು ಕೇಳಲಿ. ಶಾರದಾ ಮೇಡಮ್ ಲಾಸ್ಟ್ ಕ್ವೆಶನ್ ಕೇಳ್ಬಿಡ್ಲಿ. ಇವ್ರಿಗೆ ಮೈಕ್ ಪಾಸ್ ಮಾಡಿ ಸರ್. ಕೇಳಿ ಸರ್ ನೀವು. ಮೈಕ್ ಪಾಸ್ ಮಾಡಿ. 3 ಮೈಕ್ ಇದೆ ಅಲ್ಲ ಫ್ಲೋರಲ್ಲಿ. ಸರ್, ನನ್ನ ಹೆಸರು ಕುಮಾರ್ ಅಂತ. ಪೇಜ್ ಅವರು ಲಾಸ್ಟ್ ಟೈಮ್ ಪ್ರಶಾಂತ್ ಸರ್ ಹೇಳಿದರು, ಸುದೀಪ್ ಸರ್ ನಾವು ಕರೆಸ್ತೀವಿ ಅಂತ. ಥ್ಯಾಂಕ್ ಯು ಸರ್. ಆ್ಯಂಡ್ ನಿಮಗೆ 3 ಕ್ವಶನ್ ಸರ್. ಫ್ರಮ್ 2 ಡೇಸಿಂದ ಬಿಗ್ ಬಾಸ್ 8 o'clock ಬರುತ್ತೆ ಅಂತ ಸ್ಪ್ರೆಡ್ ಆಗ್ತಿದೆ. 1 ಕ್ವಶನ್. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಮರ್ತೋಗ್ಬಿಟ್ಟಿನಿ ಸರ್. ಹಾಂ ಸರ್, ನಿಮ್ಮ ಔಟ್ಫಿಟ್ಸು ಮಾರ್ಕೆಟಲ್ಲಿ ಕೂಡ ಬಂದರೆ ನಮಗೂ ತಗೊಳ್ಳೋ ಅಂತ ಇದಾಗುತ್ತೆ ಸರ್. ಸೊ ನಿಮ್ಮ ಡಿಸೈನರ್ಗೂ ಹೇಳಿ ಸರ್, ಸ್ವಲ್ಪ ನಮಗೂ ಖುಷಿ ಆಗುತ್ತೆ ಸರ್. ನೀವು ಹಾಕಿರೋ ಡಿಸೈನ್ಸ್ ಬಟ್ಟೆಗಳು ನಾವು ಹೋಗ್ಬೇಕಂತ ಕಾಯ್ತಾ ಇರ್ತೀವಲ್ಲ ಸರ್. ಮತ್ತೆ ಇನ್ನೊಂದು ಕ್ವಶನ್ ಮರ್ತಾ ಹೋಗ್ಬಿಟ್ಟಿದ್ದೀನಿ ಸರ್. ಓಕೆ. ಪ್ರಶಾಂತ್ ಸರ್. ಇಲ್ಲ ಅವ್ರೇನೋ ಪ್ರಶ್ನೆ ಕೇಳಿದ್ರು, ಅದು 8 o'clock ಸ್ಟಾರ್ಟ್ ಆಗುತ್ತೆ ಅಂತ. ಅದಕ್ಕೆ ಇನ್ನು ಪ್ರಶಾಂತ್ ಉತ್ತರ ಕೊಟ್ಟಿಲ್ಲ. ಅಲ್ಲ, ಸ್ಪೆಕ್ಯುಲೇಷನ್ ಆಗೇ ಇರಲಿ. ಅಂದ್ರೆ ಪ್ರೊಮೋ ಅಂತ ಬರುತ್ತಲ್ಲ, ವೇಟ್ ಮಾಡಬೇಕು. ಅವ್ರು ಏನು ಕೇಳಬೇಕು ಅಂತಂದ್ರೆ ಕೇಳಿಬಿಡ್ಲಿ. ಅದು ಏನಾಗುತ್ತೆ, ಅವರು ಎಲ್ಲ ಸೇರ್ಕೊಂಡ್ಮೇಲೆ ಅದು ಪ್ರಶ್ನೆ ಕೇಳಿದೆ ಲಾಸ್ಟ್ ಕ್ವಶನ್ ಅನ್ನೋ ತಪ್ಪಾಗುತ್ತೆ. ಇಫ್ ದೇಸ್ ಅಲ್ಲಿ ಮುಂದೆ ನಂದೊಂದು 2 ಸ್ನೇಹಿತರು ಕೂತಿದ್ದಾರೆ, ಅವ್ರಿಗೆ ಏನೋ ರಾತ್ರಿ ಪಾರ್ಟಿ ಹಾಕೊಂಡಿದ್ದಾರೆ. ಅವ್ರು ಅವಾಗಿಂದ ಅವ್ರ ತಲೆ ಸಾಕು ಅಂತಾರೆ ನನಗೆ. ಹೌದು. ಹಾಂ ಸರ್. ಆಮೇಲೆ ನೀವು ಬಂದರು ಸರ್ ನೀವು ಬಿಗ್ ಬಾಸ್ಗೆ ಇವಾಗ ಬರ್ತೀರಾ ಅಂದರು. ಕೆಲವೊಂದು ಜನ ನೆಗೆಟಿವ್ ಕಮೆಂಟ್ಸ್ ಹಾಕೋರು ಇರ್ತಾರೆ ಸರ್, ಬರಲ್ಲ ಅಂತ ಯಾಕೆ ಬರ್ತಾರೆ ಅಂತ. ಅಂಥವ್ರಿಗೆ ಏನು ಹೇಳ್ತೀರಾ ಸರ್ ನೀವು? ಒಂದು ಮಾತಾಡಿ ಹೇಳಿ ಸರ್. ನನ್ನನ್ನು ತುಂಬ ಪ್ರೀತಿಸ್ತಾರೆ ಸರ್, ಅದಕ್ಕೆ ನಾನು ಯಾವಾಗಲೂ ಅವ್ರ ಯೋಚನೆಯಲ್ಲಿ ಇರ್ತೀನಿ. ಇರಲಿ ಬಿಡಿ ಅಲ್ವೇ. ಇವಾಗ ನೆಗೆಟಿವ್ ಅಂತ ನೀವೇನು ಹೇಳ್ತಾ ಇದ್ದೀರಿ, ಹೌ ಇಸ್ ಇಟ್ ಸರ್? ಹೌ ಡು ಯು ಸ್ಟಾಪ್ ದ ವರ್ಲ್ಡ್ ಫ್ರಮ್ ಟಾಕಿಂಗ್? ಎಲ್ಲ ಒಪಿನಿಯನಿಗೆ 2 ಒಪಿನಿಯನ್ ಇರುತ್ತೆ, ಆ 2 ಒಪಿನಿಯನ್ಗೆ 2 ಒಪಿನಿಯನ್ ಇರುತ್ತೆ. ಇಟ್ಸ್ ಓಕೆ ನೋ. ಸಿ ಆಸ್ ಲಾಂಗ್ ಆಸ್ ವಿ ನೋ ದ ಇಂಟೆಂಟ್ ಬಿಹೈಂಡ್ ವೈ ವಿ ಆರ್ ಕೊಲಾಬರೇಟಿಂಗ್, ಇಟ್ಸ್ ಓಕೆ ನೋ. ಸಿ ಇವಾಗ ಪ್ರಪಂಚದಲ್ಲಿ
ಎಷ್ಟು ಕೋಟಿ ಜನನೋ ನನಗೆ ಗೊತ್ತಿಲ್ಲ. ಯಾರೋ ಒಬ್ಬ ನಿಮ್ಮನ್ನು ದ್ವೇಷಿಸ್ತಾನೆ ಅಂದ ತಕ್ಷಣ ಡೋಂಟ್ ಫಾರ್ಗೆಟ್ ಇನ್ನಷ್ಟು ಕೋಟಿ ಜನ ಇದ್ದಾರೆ ಇನ್ನೂ ಪ್ರೀಚಕ್ಕೆ ನಿಮಗೆ. ಒಂದರಿಂದ ಯಾಕೆ ಹೋಗ್ತೀರಾ? ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೆಗೆಟಿವ್ ಇರಲೇಬೇಕು, ಇದ್ದೇ ಇರುತ್ತೆ ಎಲ್ಲ ಕಡೆ. ಎಲ್ಲದು ಸರಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಐ ಡೋಂಟ್ ಥಿಂಕ್ ವಿ ಶುಡ್ ಬಿ ಅಫೆಕ್ಟೆಡ್ ಬೈ ಆಲ್ ದ್ಯಾಟ್. ಐ ಥಿಂಕ್ ವಿ ಶುಡ್ ಲುಕ್ ಎಟ್ ದ ಬ್ರೈಟರ್ ಸೈಡ್ ಆಫ್ ಲೈಫ್, ಏನೋ ಕರೆಕ್ಟ್ ಅಷ್ಟೇ. ಸರ್ ನಿಮ್ಮ ಔಟ್ಫಿಟ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಸರ್ ನೀವಿಷ್ಟು ಪ್ರೀತಿಯಿಂದ ಕೇಳೋಕೆ ಒಂದೇ ಒಂದು ಕಾರಣಕ್ಕೆ ಯಾವುದೋ ಒಂದು ನನ್ನ ಔಟ್ಫಿಟ್ ನಿಮಗೆ ಕಳಿಸ್ಕೊಡ್ತೀನಿ ಬಿಡಿ ಸರ್, ಓಕೆನಾ? ಸರ್ ಪುಣ್ಯ ಮಾಡಿರ್ತೀನಿ ಸರ್, ಸಾಕು ನನ್ನ ಲೈಫ್ ಅಷ್ಟೇ. ಪ್ರಶಾಂತ್ ಸರ್ ಇಲ್ಲ ನಾನು ಕೊಟ್ಬಿಡ್ತೀನಿ. ಯಾಕಂದ್ರೆ ಮತ್ತೆ ಇದನ್ನ ಯಾಕೆ ಕೊಟ್ಟಿಲ್ಲ ಅಂತ ಇಂಗ್ಲೀಷ್ನಲ್ಲಿ ಕ್ವಶನ್ ಕೇಳ್ತಾರೆ ಶಾರದಾ. ಬೇಕಾಗಿಲ್ಲ ಸರ್, ಪುಣ್ಯ ಮಾಡಿರ್ತೀರಿ ಸರ್ ನಿಮ್ಮ. ನೋ ಸರ್, ಇಟ್ಸ್ ಮೈ ಪ್ಲೆಜರ್ ಸರ್, ಇಟ್ಸ್ ಮೈ ಪ್ಲೆಜರ್. 8 o'clock ಏನೋ ಹೇಳಿದ್ರು, ಇಲ್ಲ ತಾನೆ? ಅದನ್ನು ಡಿಸೈಡ್ ಆಗಿಲ್ಲ, ಸ್ಪೆಕ್ಯುಲೇಟಿವ್ ಆಗಿರಲಿ, ವೆಯ್ಟ್ ಮಾಡಿ. ಎನಿಬಡಿ ಎಲ್ಸ್? ಪ್ರಶಾಂತ್ ಸರ್ ಮೈಕ್ ಲೋಕಿ ಅವ್ರಿಗೆ ಮೈಕ್. ಹಲೋ ಪ್ರಶಾಂತ್ ಸರ್, ನನ್ನ ಕ್ವಶನ್. ಬಿಗ್ ಬಾಸ್ ವಿಚಾರವಾಗಿ ಒಂದಷ್ಟು ಕಂಟೆಸ್ಟೆಂಟ್ಸ್ಗಳಿಗೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅಂತ ಲೀಗಲ್ ನೋಟಿಸ್ ಕಳಿಸಿರೋ ಸರ್, ರೀಸೆಂಟಾಗಿ ಒಂದಷ್ಟು ನಡೀತು. ಸೊ ಯಾವ ರೀತಿ ಇರುತ್ತೆ ಅದು ಅಂತ ಅಂದ್ಬಿಟ್ಟು, 1 ವರ್ಷದ ಅಗ್ರಿಮೆಂಟ್ ಇರುತ್ತೆ, ಯಾವ ಥರ ಇರುತ್ತೆ ಅದಲ್ಲ ಅಂತ. ಅದು ನೀವು ಕಂಟೆಸ್ಟೆಂಟ್ ಕೇಳಬೇಕು, ಯಾಕಂದರೆ ಲೀಗಲ್ ಸೈನ್ ಔಟ್ ಮಾಡಿರ್ತಾರೆ. ನಾನು ಅಂದರೆ ಲೀಗಲ್ ಇದನ್ನು ನಾನು ಡಿಸ್ಕ್ಲೋಸ್ ಮಾಡುವಂಗಿಲ್ಲ. ಸೊ ಅದು ಲೀಗಲ್ ಅವ್ರು ಓದಿ ಸೈನ್ ಮಾಡಿ ಹೋಗಿರ್ತಾರೆ. ಅದು ಯಾರು ರೀಚ್ ಮಾಡಿದ್ರೆ ತಪ್ಪು. ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಯಾರ ಬಗ್ಗೆ ಹೇಳ್ತಿದ್ದೀರಾ? ಅದು ಸೀರಿಯಲಿಂದ ಬಂದಿರೋದು ಸರ್, ಬಿಗ್ ಬಾಸಿಂದ ಅಲ್ಲ. ಇದು ಅದ್ಯಾಕೆ ಇಲ್ಲಿಗೆ? ಸರ್ ಸುದೀಪ್ ಸರ್, ಆ ಥರದ್ದು ಸುಮ್ಮನೆ ನಾನು ಮಾತಾಡ್ತಾ ಇರ್ತೀನಿ ಸುಮ್ಮನೆ. ಈಗ ಅದೇ ತಾಳಕ್ಕೆ ಸುದೀಪ್ ಸರ್, ಬಿಗ್ ಬಾಸ್ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ ಪ್ರತಿ ಸತಿ ಬೆಳಗ್ಗೆ ಎದ್ದಾಗ ನಾವು ಅದನ್ನ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಕನಸು ಕಾಣ್ತೀವಿ, ಹೋಗಿ ಹೇಳ್ಕೊತಾ ಇರ್ತೀವಿ. ಶೋ ಸ್ಟಾರ್ಟ್ ಆದ ತಕ್ಷಣ ಇನ್ಯಾರಿಗೂ ಹೇಳಿ ಬಿಗ್ ಬಾಸ್ ಅಂತ ಇರ್ತೀವಿ, ಅದು ಮುಗೀತಲ್ಲಿಗೆ. ನಥಿಂಗ್ ಲೈಕ್ ದಟ್. ಐ ಥಿಂಕ್ ಪ್ರೈಮಾ, ವೇಕ್ ಅಪ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಇಫ್ ಯು ಡೋಂಟ್ ಫೀಲ್ ಯು ಆರ್ ದ ಕ್ವೀನ್ ಇನ್ ಫ್ರಂಟ್ ಆಫ್ ದ ಮಿರರ್, your life isn't worth anything. So I feel like a king whenever I go to brush also. So I believe in that. ಸರ್ ಸುದೀಪ್ ಸರ್, IPL ಮತ್ತು ಬಿಗ್ ಬಾಸು ಎಲ್ಲರೂ ನೋಡ್ತಾರೆ. ಎಲ್ರಿಗೂ ಇಷ್ಟವಾದಂತಹ ಒಂದು ಆಟ ಅಂದರೆ IPL ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು. ಸೊ ಈ ಎರಡನ್ನೂ ಕೂಡ ಬ್ಯಾನ್ ಮಾಡಬೇಕು ಅಂತೇಳಿ ಒಂದು ವರ್ಗ ಕೇಳ್ತಾ ಇದೆ. ನೀವೇನು ಹೇಳ್ತೀರಾ ಸರ್ ಇದನ್ನು? ಪಾಪ ಎಂತೆಂಥ ಆಸೆಗಳು ನೋಡಿ. ಮುಗೀತಾ? ಸರ್ ನೀವು ಟ್ವೀಟ್ ಮಾಡಿದಾಗ ತುಂಬ ಸ್ಪೆಕ್ಯುಲೇಷನ್ಸ್ ಇತ್ತು, ಕೆಲವು ಆ್ಯಕ್ಟರ್ಸು ಅವ್ರು ಆಗ್ತಾರ, ವಿಲ್ ದೇ ಹೋಸ್ಟ್ ಆ ಥರ ಅಂತ. ಬಟ್ ನೌ ದಟ್ ಯು ಆರ್ ಬುಕ್ ಫಾರ್ 4 seasons, whom according to you will be the next best host after you leave, if in case? 4 years from now, I think I will work out in such a way that I'll still look younger and come back, Sharda. I want to ask you a question. We will look I will forward. ask you a question. Who do you like to see in that place? I would like to see Kicha Sudeep only. Who's that? The big boss. Done. ಇವಾಗ ಯಾರು ಇವಾಗ ಪ್ರತಿಯೊಂದಕ್ಕೂ ಉತ್ತರ. ಐ ಮೀನ್ ಸಿ, ಲೆಟ್ ಮಿ ಟೆಲ್ ಯು, ಐ ವಿಲ್ ಟೆಲ್ ಯು ಪರ್ಸ್ನಲಿ. ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾದಲ್ಲಿ ಬರುತ್ತೋ, ಪ್ರತಿ ಸಿನಿಮಾದಲ್ಲಿ ಒಬ್ಬೊಬ್ಬ ಹೀರೋ ಬರ್ತಾ ಇರ್ತಾರೆ. ಎಲ್ಲ ಸಿನಿಮಾನೂ ನಮ್ದಲ್ಲ. ಹಾಗೆಯೇ ನನಗೆ ಗೊತ್ತಿರೋಂಗೆ ನನ್ನ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಪ್ರತಿಭೆಗಳು ಸಾಕಷ್ಟು ಜನ ಇದ್ದಾರೆ ನಮ್ಮ ಶೋ ನಡೆಸೋ ಕೆಪಾಸಿಟಿ ಇರೋರು. ನಾನೇ ಅಂತ ಹೇಳೋದು ತಪ್ಪಾಗುತ್ತೆ. See, there is a reason why they come back to me. There is a relationship we have, and the way we have laid a foundation in Big Boss. Adrinda, there is a relationship, right? That's all it is. That doesn't mean that there are no talents in this industry or there are no capable people. Again, they may start from a scratch and develop. But I feel Kannada industry ಇನ್ನಷ್ಟು ಪ್ರತಿಭೆಗಳಿದ್ದಾರೆ, ಮಾಡೋ ಕೆಪಾಸಿಟಿನೂ ಇರ್ತವೆ. ಬಹುಶಃ ನನಗೆ ಗೊತ್ತಿರೋದು, ಮಾಡೋಕ್ಕೆ ಒಪ್ಪಿದ್ರು ದೇ ಮೇ ಕಮ್ ಆ್ಯಂಡ್ ಸ್ಪೆಂಡ್ ಸಮ್ ಟೈಮ್ ವಿತ್ ಮೀ ಟು ಅಂಡರ್ಸ್ಟ್ಯಾಂಡ್ ಯಾವ ಥರ ಏನು ಹೇಗೆ ಅಂದ್ಬಿಟ್ಟು. I strongly love my industry and I still feel that there are a lot of talents here. Thank you, sir. Okay. Done? With your permission, sir, ಯಾರು ಎದ್ದೇಳಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಹ್ಯಾಶ್ಟ್ಯಾಗ್ಗಳನ್ನು ಈಗ ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಕೊಡಿ. ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿ ಗಣ್ಯರು ಅದನ್ನು ರಿವೀಲ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ನೀವು ಶಾರದಾ ಹೋಗ್ತಾ ಇದ್ದೀರಾ ಹೆಂಗೆ?
ಶಾರದಾ ಮೇಡಮ್, ನೀವು ನೋ I request. So, also, on behalf of the team, one sec, Shakri, on behalf of the team, you asked a lot of questions. I totally respect all that. Team Paravagi, I want to say certain things that ನಾವೆಲ್ಲ ಮಾತಾಡ್ತೀವಿ. Sudeep is hosting and Viacom and all. Please also understand, 11 ಸೀಸನಲ್ಲಿ ತುಂಬ ಅದ್ಭುತವಾಗಿ ಬರೋದಕ್ಕೆ ಕಾರಣನೇ ನಮ್ಮ ಟೆಕ್ನಿಕಲ್ ಟೀಮ್. See, I want you to understand that Big Boss is nothing without all of them. And there is a man sitting over there, his name is Mr. Prakash. From last 2 seasons, ನೀವು ಏನು ರೇಟಿಂಗ್ ನೋಡ್ತಾ ಇದ್ದೀರೋ, ಏನು ಮಾಡ್ತಾ ಇದ್ದೀರೋ. ಯಾಕಂದರೆ ಪರಮ್ ಅವ್ರು ಇಲ್ಲಿಂದ ಎಕ್ಸಿಟ್ ಆದಾಗ ಇಟ್ ವಾಸ್ ನಾಟ್ ಅ ಈಸಿ ಟಾಸ್ಕ್, ಬಿಕಾಸ್ ಇಟ್ ವಾಸ್ ಅ ಬಿಗ್ ಆಸ್ಕ್ ಫ್ರಮ್ ದ ಟೀಮ್. ಸಡನ್ಲಿ ಎವ್ರಿಬಡಿ ವರ್ ಆರ್ಫಂಡ್, ಇನ್ಕ್ಲೂಡಿಂಗ್ ಮೀ. ನಮಗೆ ಯಾರು ಲೀಡರು, ಏನು ಮಾಡಬೇಕು, ಏನು ಮಾಡ್ತಾ, ಯಾರು ಬಂದು ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಅಂದಾಗ 11th ಸೀಸನಲ್ಲಿ ಐ ಎನ್ಕೌಂಟರ್ಡ್ ಎಂಟೈರ್ಲಿ ಅ ನ್ಯೂ ಟೀಮ್. ಯಾರಿಗೂ ಇಲ್ಲದೆ ಇರೋ ಭಯ ನಮಗಿತ್ತು ಅವಾಗ. ಬಟ್ ಐ ಥಿಂಕ್ ಐ ವೆರಿ ಪ್ರೌಡ್ಲಿ ವಾಂಟ್ ಟು ಟೆಲ್ ಯು ಟುಡೇ, ವಾಪಸ್ ಬರಬೇಕು, ಶೋ ನಡೆಸಬೇಕು ಅಂದ್ರೂ ಐ ಥಿಂಕ್ ಐ ರಿಯಲಿ ಗಿವ್ ಅ ಬಿಗ್ ಚಂಕ್ ಟು ಮೈ ಟೆಕ್ನಿಕಲ್ ಟೀಮ್ ಆ್ಯಂಡ್ ಪ್ರಕಾಶ್, ಬಿಕಾಸ್ ಅವ್ರು ಹ್ಯಾಂಡಲ್ ಮಾಡಿರೋ ರೀತಿ ಈಸ್ ಒನ್ ಥಿಂಗ್ ದಟ್ ಐ ವಾಸ್ ವೆರಿ 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 ಕಂಫರ್ಟಬಲ್. ಆ್ಯಂಡ್ ಬಿಗ್ ಬಾಸ್ ನನಗೆ ಗೊತ್ತಿಲ್ಲ ಹೇಗೆ ಇವರು ಮಾಡ್ತಾರಂತ, ಬಟ್ ಐ ಪರ್ಸ್ನಲಿ ಬಿಲೀವ್ ಆರ್ ಫೀಲ್ ಆ ಶೋ ಹೇಗೆ ನಡೆಯುತ್ತೆ ಅನ್ನೋದು ನೀವೆಲ್ಲರೂ ನಿಮ್ಮ ಕ್ಯಾಮ್ರಾಗಳನ್ನು, ಫೋನನ್ನು ಹೊರಗಡೆ ಇಟ್ಟು ಐ ಥಿಂಕ್ ಯು ಶುಡ್ ವಿಸಿಟ್ ದಟ್ ಪ್ಲೇಸ್. ಯಾರ್ಯಾರಿಗೆ ಏನೇನು ಸ್ಪೆಕ್ಯುಲೇಷನ್ಸ್ ಇದೆ, ಯಾರ್ಯಾರಿಗೆ ಏನೇನು ಅನುಮಾನಗಳಿದ್ದಾವೆ, ನೀವು ಒಂದು ಸಲ ನೋಡಿ ಎಷ್ಟು ಸಾವಿರ ಜನ ಪರ್ ಡೇ ಕೆಲಸ ಮಾಡ್ತಾರೆ, ಹೇಗೆ ಕೆಲಸ ಮಾಡ್ತಾರೆ. ಒಂದು ಕಂಟೆಸ್ಟೆಂಟ್ನ ಕ್ಯಾಪ್ಚರ್ ಮಾಡಬೇಕು ಅಂದರೆ ಎಷ್ಟು ಸೈಲೆನ್ಸ್ ಇದೆ, ಎಷ್ಟು ಒಂದು ಸೈಲೆನ್ಸ್ ಅಕ್ಕಪಕ್ಕ, ಮನೆ ಅಕ್ಕಪಕ್ಕ. ಇಟ್ ಈಸ್ ಅ ಹ್ಯೂಜ್ ಪ್ರೋಟೋಕಾಲ್. ಡೇ ಆ್ಯಂಡ್ ನೈಟ್ ದೇ ವರ್ಕ್. ಯಾಕಂತಂದರೆ ಯಾವ ಟೈಮಲ್ಲಿ ಕಂಟೆಸ್ಟೆಂಟ್ಸ್ ಎದ್ದೇಳ್ಬೋದು, ಏನಾರ ಮಾತಾಡ್ಬೋದು. ಸ್ಲೀಪ್ಲೆಸ್ ನೈಟ್ಸ್ ದೇ ಹ್ಯಾವ್. ಆ್ಯಂಡ್ ಇಟ್ಸ್ ಅನ್ ಅನ್ಬಿಲೀವಬಲ್ ಟೀಮ್. ಬಿಕಾಸ್ ನೀವು ಎಲ್ಲರೂ ಹೇಳಬೇಕಾದ್ರೆ ದೇರ್ ಇಸ್ ನೋ ರಿಯಾಲಿಟಿ ಶೋ ಲೈಕ್ ಬಿಗ್ ಬಾಸ್ ಅಂತ ಹೇಳೋಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದೇ ಹ್ಯಾವ್ ನೋ ನೈಟ್ಸ್ ಆ್ಯಂಡ್ ಡೇಸ್. ದೇ ಆರ್ ಸ್ಲೀಪ್ಲೆಸ್. ಒಂದು ಸ್ವಲ್ಪ ಹೊತ್ತು ಮಲಗಿ ಮತ್ತೆದ್ದು ಮತ್ತೆ ಮಾಡಿ. ಇಟ್ಸ್ ಅ ಹ್ಯೂಜೆಸ್ಟ್ ಟೀಮ್ ದಟ್ ಐ ಎವರ್ ಸೀನ್. ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ಎಲ್ಲ ರಿಯಾಲಿಟಿ ಶೋ ಏನು ನಡೆಸ್ತಾರೋ ದೇರ್ ಇಸ್ ಅ ಪ್ಯಾಕಪ್ ಟೈಮ್. It may be 9 o'clock, 1 o'clock or 3 in the morning, but they all pack up. ಅದನ್ನು ನೀವು ಎಡಿಟ್ ಆದ್ಮೇಲೆ ನೋಡ್ತೀರಿ. ಬಿಗ್ ಬಾಸ್ ಒಂದ್ಸಲ ಆ ಫ್ಲಾಗ್ ಹಾಯ್ಸ್ಟ್ ಆಗ್ತಿದ್ದಂಗೆ ದೇರ್ ಇಸ್ ನೋ ಪ್ಯಾಕಪ್. ನಾನು ಯಾವಾಗ ಲೈಟ್ಸ್ ಆಫ್ ಮಾಡ್ತೀನೋ ದಟ್ ಇಸ್ ಪ್ಯಾಕಪ್ ಫಾರ್ ಬಿಗ್ ಬಾಸ್. ಟಿಲ್ ದೆನ್ ದ ಟೆಕ್ನಿಕಲ್ ಟೀಮ್ ಐ ಹ್ಯಾವ್ ನೆವರ್ ಸೀನ್ ದ ಆಸ್ಕ್ ಫ್ರಮ್ ಅ ಟೀಮ್. ಇಟ್ ಈಸ್ ಅನ್ ನೆವರ್ ಎಂಡಿಂಗ್ ಪ್ರಾಸೆಸ್ ಅವ್ರದ್ದು. ಸೊ ಪ್ರಕಾಶ್ ಆ್ಯಂಡ್ ಟೀಮ್, ಐ ಆಮ್ ವೆರಿ ವೆರಿ ಹ್ಯಾಪಿ ವಿತ್ ದ ವೇ ಯು ಹ್ಯಾವ್ ಡೆವಲಪ್ಡ್ ಆ್ಯಂಡ್ ಡೆಲಿವರ್ಡ್. ಸೊ ಹಾಗಿರ್ಬೇಕಾದ್ರೆ ಐ ಥಿಂಕ್ ನಾವು ಏನು ಕೆಲವು ಸಜೆಷನ್ಸ್ ಅವ್ರಿಗೆ ಕೊಟ್ಟು, ಕನ್ನಡದ ಪರವಾಗಿರ್ಬೋದು, ಇನ್ನೊಂದ್ರ ಪರವಾಗಿರ್ಬೋದು, ಇಟ್ ಈಸ್ ಓನ್ಲಿ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಟೀಮ್ ದಟ್ ಐ ವಾಂಟೆಡ್ ಟು ಸ್ಟ್ಯಾಂಡ್ ಅಪ್. ಆ್ಯಂಡ್ ಐ ಥಿಂಕ್ ದೇ ಆರ್ ದ ಪೀಪಲ್, ದೇ ಆರ್ ದ ಪೀಪಲ್. ಆ್ಯಂಡ್ ಯೆಸ್,